ಸಂಜಯ್ ಗುಬ್ಬಿಯವರೇ, ವನ್ಯಜೀವಿ ತಜ್ಞರು ಅಂತ ಕರ್ನಾಟಕದಲ್ಲಿ ಮೊದಲಿಗೆ ಮೇಲ್ಪಂಕ್ತಿಯಲ್ಲಿ ಬರೋದು ನಿಮ್ಮ ಹೆಸರು. ಖಂಡಿತ ನಾನು ವನ್ಯಜೀವಿ ತಜ್ಞ ಅಲ್ಲ. ಯಾರೂ ವನ್ಯಜೀವಿ ತಜ್ಞರಾಗಲಿಕ್ಕೆ ಸಾಧ್ಯತೆನೇ ಇಲ್ಲ. ಅವನಿ ಉಳಿಸಿ ಅಂತ ಬೆಂಗಳೂರು ಟೌನ್ ಹಾಲಲ್ಲಿ ಹೋಗಿ ಮೇಣಬತ್ತಿ ಇಟ್ಕೊಂಡು ಸಾಕಷ್ಟು ಜನ ಗಲಾಟೆ ಮಾಡಿ. ಆದ್ರೆ ಈ 5 ಹುಲಿ ಸತ್ತಾಗ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಟೌನ್ ಹಾಲ್ ಹತ್ರ ಗಲಾಟೆ ಮಾಡಲೇ ಇಲ್ಲ. ತುಂಬಾ ಜನ ಸ್ಟಿಕ್ಕರ್ ಹಾಕೊಂಡಿರ್ತಾರೆ, ಸೇವ್ ಬಂಡೀಪುರ್, ಸೇವ್ ಟೈಗರ್ ಅಂತ. ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ದೊಡ್ಡ ಸಾಹಿತಿಗಳ ಮಕ್ಕಳಾದ್ರೆ ವನ್ಯಜೀವಿ ಸಂರಕ್ಷಣೆಗೂ ಹೋಗ್ಬೋದು ಅನ್ನೋದು ಅವ್ರಿಗೆ ಬೆಂಬಲ ಇರುತ್ತೆ. ನಮ್ಗಂತ ಈ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಕೂಗಾಡೋ ಅಂತ ಪರಿಸರವಾದಿಗಳು ಇವ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಯಾರಿಂದ ಜಾಸ್ತಿ ಥ್ರೆಟ್ ಇರುತ್ತೆ? ಅವರು ಏನೇ ಆಗಿರಲಿ, ಅವರೊಟ್ಟಿಗೆ ಕೆಲಸ ಮಾಡೋದು ಎಷ್ಟೇ ಕಷ್ಟ ಆದ್ರೂ ನೀವು ಸಹಿಸ್ಕೊಂಡು ಅದು ಮಾಡಬೇಕು. ಅವರ ಭಾಷೆ ಅಂತ ನಾನು ಹೇಳಿದ್ರೆ ಏನು ಅಂದರೆ, ಅವ್ರಿಗೆ ಅದರಿಂದ ಏನು ಉಪಯೋಗ ಆಗುತ್ತೆ, ಅದ್ರ ವಿರುದ್ಧವಾಗಿರುವಂತಹ ಹಲವಾರು ಶಕ್ತಿಗಳು ಇರುತ್ತೆ. ಅದ್ರ ವಿರುದ್ಧ ನೀವು ಕೆಲಸ ಮಾಡಬೇಕಾಗುತ್ತೆ. ಸಂರಕ್ಷಿತ ಅರಣ್ಯ ಪ್ರದೇಶಗಳನ್ನ ಕೆಲವರು ಕೊಳ್ಳೆ ಹೊಡಿತಾರೆ ಅನ್ನೋ ಆರೋಪ ನಿರಂತರವಾಗಿದೆ. ನಮ್ಮ ರಾಜ್ಯದ ಅತಿ ಹೆಚ್ಚು ಭೂ ಒತ್ತುವರಿ ಅಥವಾ ಅರಣ್ಯ ಒತ್ತುವರಿ ಇರೋದು ಥ್ರೆಟ್ ಕಾಲ್ಸ್ ಬಂದಿವ್ಯಾ? ಎಲ್ಲ ತರ ಫೋನ್ಗಳು ಬರುತ್ತೆ. ನಿಜವಾದ ಟೆಸ್ಟ್ ಯಾವಾಗ ಬರುತ್ತೆ ಅಂದ್ರೆ, ಆ ಬ್ಯಾಗ್ ತಂದಿಟ್ಟ ಫೋನ್ ಮಾಡಿ ಹೇಳಿದ್ರು, ಗುಬ್ಬಿ ಅವರೇ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತೀವಿ, ನಿಮ್ಮನ್ನು ಯಾವ್ದಾರ ಒಂದು ತಪ್ಪು ಕೇಸ್ನಲ್ಲಿ ಫಿಟ್ ಮಾಡಿಬಿಡ್ತಾರೆ, ಇದೇ ಪದ ಉಪಯೋಗಿಸ್ತಾರೆ. ಸಾಕಷ್ಟು ಅಲ್ಲಿ ಕಳ್ಳ ಬೇಟೆ ನಡೀತಾರೆ. ಅದನ್ನೆಲ್ಲ ಅವ್ರ ಗಮನಕ್ಕೆ ತಂದಿದ್ದೆ ಅಂತ ಹೇಳಿ ಅವ್ರಿಗೆ ಬಹಳ ಕೋಪ ಆಯಿತು. ಈ ಪರಿಸರವಾದಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವರು ಸಹ ಅವರೊಟ್ಟಿಗೆ ಕೈ ಜೋಡಿಸ್ತಾರೆ. ಮತ್ತೆ ಅಲ್ಲಿ ಇನ್ನೊಬ್ರು ಇದ್ರು, ಸ್ಥಳೀಯ ಒಬ್ಬರು ರಾಜಕೀಯ ವ್ಯಕ್ತಿ, ಈ ಗುಬ್ಬಿ ಅವರು ಇಲ್ಲಿದ್ರೆ ಒಳ್ಳೇದಲ್ಲ ಅಂತ ಹೇಳಿದ್ರು. ಬೆಂಗಳೂರಿನ ಬನಶಂಕರಿ, ರಾಜರಾಜೇಶ್ವರಿ ನಗರ ಅದನ್ನೆಲ್ಲ ತೆಗೆದು ಕಾಡು ಮಾಡೋಕ್ಕೆ ಹೋಗ್ತೀರಾ ನೀವು? ಬೆಂಗಳೂರಿನಲ್ಲಿ ಒಂದು ಶಾಲೆಯಲ್ಲಿ ಒಂದು ಚಿರತೆ ಕಚ್ಚಿ 2 ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿದೆ ಈಗ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಅರಣ್ಯ ಸಂರಕ್ಷಣೆ, ವನ್ಯಜೀವಿಗಳು ಅಂದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ಕೆಲವು ಆಯ್ದ ಹೆಸರುಗಳು ನಮ್ಮ ಗಮನಕ್ಕೆ, ನಮ್ಮ ಮೆದುಳಿಗೆ ರಾಚತ್ತೆ. ಅದರಲ್ಲಿ ಪ್ರಮುಖವಾಗಿ ಕೇಳಿಬರೋ ಹೆಸರು ವನ್ಯಜೀವಿ ತಜ್ಞರಾಗಿರುವ ಸಂಜಯ್ ಗುಬ್ಬಿಯವರು. ಡಾಕ್ಟರ್ ಸಂಜಯ್ ಗುಬ್ಬಿಯವರು ಕಳೆದ 3-4 ದಶಕಗಳಿಂದ ತಮ್ಮನ್ನು ತಾವು ಇಡೀ ಪರಿಸರಕ್ಕೆ, ವನ್ಯಜೀವಿಗಳಿಗಾಗಿ ಮುಡಿಪಾಗಿಟ್ಬಿಟ್ಟಿದ್ದಾರೆ. ಪ್ರತಿ ಬಾರಿಯೂ ನಾವು ವನ್ಯಜೀವಿ ಸಂರಕ್ಷಣೆ ಅಂತ ಜೋರು ಮಾತಾಡ್ತೀವಿ, ಆದರೆ ಕಾರ್ಯರೂಪಕ್ಕೆ ತರೋರು ಬಹಳ ಕಮ್ಮಿ. ಆದರೆ ಸಂಜಯ್ ಗುಬ್ಬಿಯವರು ನಿರಂತರವಾಗಿ ಇದರಲ್ಲಿ ತಮ್ಮನ್ನು ತಾವು, ತಮ್ಮ ಜೀವನವನ್ನು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಜೀವನ ಮತ್ತು ಪರಿಸರ ಇದರ ಜೊತೆ ಮಾತಾಡ್ತಾ ಹೋಗೋಣ. ಇವತ್ತಿನ ಕಾಲಕ್ಕೆ ವನ್ಯಜೀವಿ ಸಂರಕ್ಷಣೆ ಯಾವ ರೀತಿ ಸವಾಲು, ಮತ್ತು ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂತ ಏನಾದರೂ ಅಂದುಕೊಂಡಿದ್ರೆ ಅದಕ್ಕೇನು ಮಾರ್ಗಗಳಿವೆ, ಅದಕ್ಕಿರುವ ಸವಾಲುಗಳೇನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ. ಸಂಜಯ್ ಗುಬ್ಬಿಯವರು ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹಬ್ಬ ಆಯ್ತಾ? ಹಬ್ಬ ಎಲ್ಲ ನಮ್ದು ಆಫೀಸಲ್ಲೇ ಇರುತ್ತೆ ಸರ್. ನಿಮ್ಮ ಹಬ್ಬ? ನಮ್ಮ ಹಬ್ಬನೂ ಕಾಡುಗಳಲ್ಲೇ ಹೆಚ್ಚು. ಅದಕ್ಕಿಂತ ಒಳ್ಳೆ ಹಬ್ಬ ಇನ್ನೊಂದಿರುತ್ತಾ? ಖಂಡಿತ ಇಲ್ಲ. ಹಸಿರು ಹಬ್ಬನೇ ಯಾವಾಗಲೂ ದೊಡ್ಡ ಹಬ್ಬ. ಹೌದು. ಸಂಜಯ್ ಗುಬ್ಬಿಯವರೇ, ವನ್ಯಜೀವಿ ತಜ್ಞರು ಅಂತ ಕರ್ನಾಟಕದಲ್ಲಿ ಬಹಳಷ್ಟು ಆಯ್ದ ಹೆಸರುಗಳು ನಾವು ಯಾವಾಗಲೂ ನೋಡ್ತೀವಿ, ಆದರೆ ಮೊದಲಿಗೆ ಮೇಲ್ಪಂಕ್ತಿಯಲ್ಲಿ ಬರೋದು ನಿಮ್ಮ ಹೆಸರು. ಹಾಗೆ ನಿಮ್ಮನ್ನು ನೀವು ಅದಕ್ಕಾಗಿ ಮುಡಿಪಾಗಿಟ್ಕೊಂಡಿದ್ದೀರಾ. ಆ ವನ್ಯಜೀವಿಗಳ ನಡುವಲ್ಲೇ, ಆ ಕಾಡಿನ ನಡುವಲ್ಲೇ ನಿಮ್ಮ ಜೀವನ ಕಳೀತಾ ಇದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸ್ತಾ ಇದ್ದೀರಾ ಅಂತಲೇ ಹೇಳಬಹುದು. ಒಂದು ಸಲ ಈ 30 ವರ್ಷಗಳ ಜರ್ನಿನ ಹೆಂಗೆ ವರ್ಣಿಸ್ತೀರಾ ನೀವು? ಭಾಳ ಖುಷಿಯಾಗಿ ಪ್ರತಿ ರಾತ್ರಿನೂ ನಮಗೆ ಸಂತೋಷವಾಗಿ ನಿದ್ದೆ ಬರ್ತದೆ. ಅಂದರೆ ಅಷ್ಟು ಆತ್ಮತೃಪ್ತಿ ಇರ್ತದೆ ಈ ಕೆಲಸದಲ್ಲಿ. ಮತ್ತು ಇನ್ನೊಂದು ಪದ, ನೀವು ಒಂದು ಪದ ಉಪಯೋಗಿಸಿದ್ರಿ, ವನ್ಯಜೀವಿ ತಜ್ಞರು ಅಂತ. ಖಂಡಿತ ನಾನು ವನ್ಯಜೀವಿ ತಜ್ಞ ಅಲ್ಲ. ಯಾರೂ ವನ್ಯಜೀವಿ ತಜ್ಞರಾಗಲಿಕ್ಕೆ ಸಾಧ್ಯತೆನೇ ಇಲ್ಲ. ಯಾರೂ ನಿಸರ್ಗ ಅಷ್ಟು ಕ್ಲಿಷ್ಟಕರವಾದ ವಿಚಾರ. ಅದರಲ್ಲಿ ಒಂದರಲ್ಲೊಂದು ಇದೊಂಥರ ಮಹಾಭಾರತದಲ್ಲೂ ಉಪಕಥೆಗಳಿರ್ತದೆ, ಉಪಕಥೆಗಳಲ್ಲೂ ಉಪಕಥೆಗಳಿರುತ್ತಲ್ಲ, ಆ ಥರ. ಹಾಗಾಗಿ ವನ್ಯಜೀವಿ ಸಂರಕ್ಷಣೆ, ವನ್ಯಜೀವಿಗಳ ಬಗ್ಗೆ, ನಿಸರ್ಗದ ಬಗ್ಗೆ ಯಾರೂ ತಜ್ಞರಾಗಕ್ಕೆ ಸಾಧ್ಯನೇ ಇಲ್ಲ. ಅದರದ್ದು ಒಂದು ಪುಟ್ಟ ಅಂಶವನ್ನು ನಮ್ಮ ಜೀವನ ಪರ್ಯಂತ ಸವಿಸಿದ್ರೂ ಒಂದು ಪುಟ್ಟ ಅಂಶವನ್ನು ಮಾತ್ರ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿರುತ್ತೆ. ಆದರೆ ಒಂದು ವಿಚಾರ ಅಂತೂ ಗ್ಯಾರಂಟಿ, ನಾನು ಹಿಂದಿನ ಒಂದು ನನ್ನ ಜೀವನದ ಭಾಗದಲ್ಲಿ ನಾನು ಇಂಜಿನಿಯರು. ಅದನ್ನು ಬಿಟ್ಟು ಇಲ್ಲಿಗೆ ಬಂದಮೇಲೆ ಪ್ರತಿ ರಾತ್ರಿನೂ ಸಂತೋಷವಾಗಿರ್ತೀವಿ. ಸಂತೋಷವಾಗಿ ನಿದ್ದೆ ಬರುತ್ತೆ ನಮಗೆ. 9 ಗಂಟೆಗೆ ಆದರೆ ನಿದ್ದೆ ಬಂದ್ಬಿಡುತ್ತೆ ನನಗೆ. ಅಷ್ಟು ಖುಷಿಯಾಗಿರುತ್ತೆ. ಹೌದು, ಎಂಥ ಅದೃಷ್ಟವಂತರು ಸರ್ ನೀವು. 4 ಗಂಟೆಗೆ ಎಚ್ಚರ ಆಗುತ್ತೆ. ಇದಕ್ಕಿಂತ ಅದೃಷ್ಟ ಏನು ಬೇಕು? ಯಾಕೆಂದರೆ ಆತ್ಮತೃಪ್ತಿ ಅಷ್ಟು ಚೆನ್ನಾಗಿರುತ್ತೆ ನಮಗೆ. ಹಾಗಾದರೆ ನೀವು ಯಾವತ್ತೂ ಸೂರ್ಯೋದಯ ಮಿಸ್ ಮಾಡ್ಕೊಂಡಿಲ್ಲ? ಖಂಡಿತ ಮಿಸ್ ಮಾಡ್ಕೊಂಡಿಲ್ಲ. ಎಷ್ಟು ವರ್ಷದಿಂದ? ಒಂದು ಕಳೆದ 30-35 ವರ್ಷ ಆಗಿರ್ಬೋದು. ನಾವು ಎಂದೂ ನಾವು ಎಲ್ಲೋ ಬಹಳ ಅಪರೂಪ, ನಾವು 6 ಗಂಟೆ 7 ಗಂಟೆಗೆ ಎದ್ದಿರೋದೆಲ್ಲ ಬಹಳ ಅಪರೂಪ ನನ್ನ ಜೀವನದಲ್ಲಿ. ಯಾಕೆ ಅಂದರೆ ವನ್ಯಜೀವಿಗಳು ಸಹ ಬೇಗ ಎದ್ದೇಳ್ತೇವೆ ನೋಡಿ.
ಅಂದರೆ ರಾತ್ರಿ ನಿಶಾಚಾರಿ ಪ್ರಾಣಿಗಳು ಇರುತ್ತೆ, ಬೆಳಗಿನ ವನ್ಯಜೀವಿಗಳು ಅವುಗಳ ಸಂಪೂರ್ಣ ದಿನಚರಿ ಪ್ರಾರಂಭ ಮಾಡೋದೇ ಸೂರ್ಯ ಬೆಳಗಾಗೋಕ್ಕಿಂತ ಮುಂಚೆನೆ. ಅದರೊಟ್ಟಿಗೆ ನಾವು ಅದನ್ನು ನೋಡಬೇಕು, ಅದರೊಟ್ಟಿಗೆ ಸಂಭ್ರಮಿಸಬೇಕು ಅಂತ ಹೇಳಿದ್ರೆ ನಾವು ಬೇಗ ಎದ್ದಿರಬೇಕು. ಅದಾದ ನಂತರ ನಾವು ಒಂದು ವನ್ಯಜೀವಿ ನಿಸರ್ಗಗಳನ್ನ ನೋಡಿ ಆನಂದಿಸೋದು, ನಂತರ ಅವುಗಳ ಸಂರಕ್ಷಣೆಗೆ ಕೆಲಸ ಮಾಡೋದಿದೆಯಲ್ಲ, ಅದು ನೀವು ಎಷ್ಟು ದಿವಸ ಕಳೆದ್ರೂ ಆ ಕೆಲಸ ಕಡಿಮೆ ಆಗೋದಿಲ್ಲ. ಹಾಗಾಗಿ ನನ್ನ ಹತ್ರ ಸಾಕಷ್ಟು ಯುವಕರು ಯುವತಿಯರು ಬರ್ತಾರೆ, ಸರ್ ನಾವು ವನ್ಯಜೀವಿಗಳ ಬಗ್ಗೆ ಕೆಲಸ ಮಾಡಬೇಕು ಅಂತ ಇದ್ದೀವಿ, MSc ಮಾಡಲಾ, PhD ಮಾಡಬೇಕಾ, ಯಾವ ವಿಚಾರವಾಗಿ ಮಾಡಬೇಕು, ಯಾವುದು ಬಗ್ಗೆ ನಾನು ಕೆಲಸ ಮಾಡಿದ್ರೆ ನನಗೆ ಕೆಲಸ ಸಿಕ್ಕುತ್ತೆ ಅಂತೆಲ್ಲ ಬರ್ತಾರೆ. ಅವ್ರಿಗೆ ನಾನು 2 ವಿಚಾರ ಹೇಳ್ತೀನಿ. ಒಂದು, ವನ್ಯಜೀವಿ ವಿಜ್ಞಾನ ಅನ್ನೋದು ಬೇರೆ, ವನ್ಯಜೀವಿ ಸಂರಕ್ಷಣೆ ಅನ್ನೋದು 2 ಬೇರೆ ಬೇರೆ ವಿಚಾರಗಳು. ಮತ್ತು 2 ಕೆಲಸಗಳನ್ನು ಬೇರೆ ವಿಧವಾದ ಕೆಲಸಗಳು. ನೀವು ವನ್ಯಜೀವಿ ವಿಜ್ಞಾನ ತಗೊಂಡ್ರೆ ಸಂಜೆ 5 ಗಂಟೆಗೆ ಆಫೀಸ್ ಮುಚ್ಚಿ ಮನೆಗೆ ಹೋಗೋಂಗೆ ಹೋಗ್ಬೋದು. ನೀವು ವನ್ಯಜೀವಿ ವಿಜ್ಞಾನ ಮಾಡಿದರೆ ನೀವು MSc ಮಾಡ್ತೀರಾ, PhD ಮಾಡ್ತೀರಾ, ಆಮೇಲೆ ಒಂದು ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ನಿಮ್ಮ ಪೇಪರ್ಗಳನ್ನ ಪಬ್ಲಿಷ್ ಮಾಡ್ತೀರಾ, ಏನು ಅಧ್ಯಯನ ಮಾಡಿರ್ತೀರ ಅದನ್ನು ಪಬ್ಲಿಷ್ ಮಾಡ್ತೀರಾ, 5 ಗಂಟೆಗೆ ಬಾಗಿಲು ಹಾಕೊಂಡು ನೀವು ಮನೆಗೆ ಹೊರಟು ಹೋಗ್ಬೋದು ನೀವು. ಆದರೆ ವನ್ಯಜೀವಿ ಸಂರಕ್ಷಣೆ ಅಂತ ಮಾಡ್ತಿರಲ್ಲ, ಅದಕ್ಕೆ ನೀವು ತೊಡಗಿಸ್ಕೊಂಡ್ರೆ 24 ಗಂಟೆ ಕೆಲಸ ಮಾಡಬೇಕು. ಯಾಕೆಂದರೆ ಅದು ಹೊಟ್ಟೆಯಿಂದ ಬರುವಂಥ ವಿಚಾರ, ಹೃದಯದಿಂದ ಬರುವಂಥ ವಿಚಾರ. ನಾವು ಮರಿಲಿಕ್ಕಾಗೋದಿಲ್ಲ, ಮಲ್ಕೊಳ್ಳೋಕ್ಕಾಗೋದಿಲ್ಲ. ಮಲ್ಕೊಂಡ್ರೂ ಯೋಚನೆ ಇರುತ್ತೆ ಅದ್ರ ಬಗ್ಗೆ. ಪ್ರತಿ ದಿವಸನೂ ಸಮಾಜ ಏನೋ ಒಂದು ಸವಾಲನ್ನು ಒಡ್ಡುತ್ತಾ ಇರುತ್ತೆ ವನ್ಯಜೀವಿ ಸಂರಕ್ಷಣೆಗೆ. ಹಾಗಾಗಿ 24 ಗಂಟೆ 365 ದಿವಸ ನೀವು ಕೆಲಸ ಮಾಡಬೇಕು ಅಂದರೆ ವನ್ಯಜೀವಿ ಸಂರಕ್ಷಣೆಗೆ ಬನ್ನಿ. ಬರೀ ಆರಾಮಾಗಿರಬೇಕು, 9 ರಿಂದ 5 ಕೆಲಸ ಮಾಡಬೇಕು ಅಂದರೆ ಈಕಾಲಜಿ ಜಾಸ್ತಿ ಆಗಬೇಕು, ಅದೆಲ್ಲ ಆಗಬೇಕು ಅಂದರೆ ನೀವು ವನ್ಯಜೀವಿ ವಿಜ್ಞಾನಕ್ಕೆ ಹೋಗಿ. ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಬಂದ ತಕ್ಷಣ ನೀವು ಕೆಲಸ ಮಾಡಬೇಕು. ಎಲ್ಲ ಮಾಡೋ ಕೆಲಸನೂ ಸಮಾಜದ ಪರವಾಗಿಯೇ ನಾವು ಮಾಡ್ತಾ ಇರಲ್ಲ. ಅಂದರೆ ಇವಾಗ ಕಾಡು ಕಡಿಬೇಕು ಅಂದರೆ ಅದಕ್ಕೆ ಬೆಂಬಲ ಜಾಸ್ತಿ ಇರುತ್ತೆ. ಕಾಡು ಕಡಿಬೇಡಿ ಅಂತ ಹೇಳಿದ್ರೆ ಬೆಂಬಲ ಕಡಿಮೆ ಇರುತ್ತೆ. ಅಂದರೆ ಒಂದು ಪ್ರದೇಶದಲ್ಲಿ ಹೆದ್ದಾರಿ ಮಾಡಬೇಡಿ, ಅಣೆಕಟ್ಟು ಕಟ್ಟಬೇಡಿ, ಮೇಕೆದಾಟು ಯೋಜನೆ ಮಾಡಬೇಡಿ ಅಂದರೆ ಸಮಾಜದ ಸಂಪೂರ್ಣ ಬೆಂಬಲ ಸಿಕ್ಕೋದಿಲ್ಲ. ಹೋರಾಟಗಳು ಜೋರಾಗಿರುತ್ತೆ. ಹೌದು. ಮತ್ತು ಅದ್ರ ವಿರುದ್ಧವಾಗಿರುವಂತಹ ಹಲವಾರು ಶಕ್ತಿಗಳಿರುತ್ತೆ, ಅದ್ರ ವಿರುದ್ಧ ನೀವು ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಮನಸ್ಫೂರ್ತಿ ಸಂತೋಷದಿಂದ ಕೆಲಸ ಮಾಡಿದ್ರು ನಿಮ್ಗೆಲ್ಲರೂ ಬೇಷ್ ಅಂತ ಹೇಳೋದಿಲ್ಲ. ಅದರಲ್ಲಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಪರಿಸರವಾದಿಗಳು ಸಹ ನಿಮ್ಮನ್ನು ಬಹುಶಃ ಬೇಷ್ ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಆತ್ಮಕ್ಕೆ ಬಹಳ ಸಂತೋಷ ಇರುತ್ತೆ, ನಿಮ್ಗೆಂದು ಕೆಲಸದ ಕಡಿಮೆ ಇರೋದಿಲ್ಲ. ಈಗೇನು IT ಇಂಡಸ್ಟ್ರಿನಲ್ಲಿ ಅವರಿಗೆ ಕೆಲಸ ಕಳ್ಕೊಂಡ್ರು, ಬಾಷ್ನವರು 3,000 ಕೆಲಸ ತೆಗೆದ್ರು, ಅಥವಾ ಇನ್ಯಾವುದೋ ಗೂಗಲ್ನವರು ಒಂದು 4,000 ಕೆಲಸ ತೆಗೆದ್ರು ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಫೀಲ್ಡ್ನಲ್ಲಿ ಆಗೋದೇ ಇಲ್ಲ. ಯಾವಾಗಲೂ ಕೈ ತುಂಬ ಕೆಲಸ ಇರ್ತದೆ, ಯಾವಾಗಲೂ ನೀವೇನೋ ಒಂದು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು. ಅದಕ್ಕೆ ಇಚ್ಛಾಶಕ್ತಿ ಬಹಳ ಮುಖ್ಯ ಅಂತ ಅನಿಸುತ್ತೆ. ಅಂದರೆ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ನಾನು ಈ ಇಂಜಿನಿಯರಿಂಗಿಂದ ಹೆಂಗೆ ತಿರುಗ್ಕೊಂಡ್ರಿ ಪರಿಸರದ ಕಡೆಗೆ? ಅಂದರೆ ಮೇಡಮ್, ನಾವು ಬೆಳೆದದ್ದೆಲ್ಲ ಕರ್ನಾಟಕದ ಚಿಕ್ಕ ಪುಟ್ಟ ಊರುಗಳಲ್ಲಿ. ಆವಾಗ ನಾವು ಮನೆಯಲ್ಲಿ ಏನು ನಮಗೆ ಲೈಫ್ ಮ್ಯಾಗ್ಝೈನ್ ಆಗಲಿ, ನ್ಯಾಷನಲ್ ಜಿಯೋಗ್ರಫಿಕ್ ಮ್ಯಾಗ್ಝೈನ್ ಆಗಲಿ ತಂದುಕೊಡೋ ಅಷ್ಟು ಶಕ್ತಿ ಇರುವಂತಹ ಕುಟುಂಬಗಳಲ್ಲ. ಆವಾಗ ಟಿವಿನೂ ಇರಲಿಲ್ಲ. ನ್ಯಾಷನಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಂಚೂರು ಹೇಳಿ. ನಮ್ಮ ತಂದೆಯವರು KEB-ನಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಊರು ಸುತ್ತಬೇಕಿತ್ತು. ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಹೊಸ ಜಾಗ, ಚಿಕ್ಕ ಪುಟ್ಟ ಜಾಗಗಳು. ಶಾಲೆ ಅಷ್ಟು ಚೆನ್ನಾಗಿರ್ಬೋದು, ಚೆನ್ನಾಗಿಲ್ದಲೇ ಇರ್ಬೋದು. ಸ್ನೇಹಿತರು ಹೊಸಬ್ರು, ಮನೆ ಸುತ್ತಮುತ್ತ ಹೊಸಬ್ರು. ನಮ್ಮ ತಂದೆಯವರು ಗ್ರಾಮೀಣ ಪ್ರದೇಶದಿಂದ ಬಂದವರು. ಅವ್ರಿಗೆ 9 ಜನ ಅಣ್ಣ ತಮ್ಮಂದಿರು, ದೊಡ್ಡ ಕುಟುಂಬ. ನಮ್ಮ ತಾಯಿಗೂ 9 ಜನ. ಅವರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ಅಂತ ಒಂದು ಹಳ್ಳಿಯಿಂದ ಬಂದವರು. ಅವರು ನಮ್ಮ ತಾಯಿ ಬಹಳ ಬುದ್ಧಿವಂತೆ, ಆದರೆ 3ನೇ ಕ್ಲಾಸ್ ಮಾತ್ರ ಓದಿರೋದು. ಬಹಳ ಕಷ್ಟಪಟ್ಟು ಬೆಳೆಸೋರು ಎಲ್ಲರಿಗೂ. ನಮ್ಮ ತಾತನೂ ಅಷ್ಟೇ ಕಷ್ಟ. 2 ಕಡೆ ತಾತಂದಿರು ಕಷ್ಟಪಟ್ಟು ಮಕ್ಕಳನ್ನ ಮುಂದೆ ತಂದು, ನಮ್ಮ ತಂದೆಯವ್ರ ಕಡೆ ತಾತ ಅಂತೂ ಎಲ್ಲರೂ ಎಜುಕೇಟೆಡ್ ಆಗಬೇಕು ಮನೆಯಲ್ಲಿ ಅಂತೇಳಿ. ಹಾಗಾಗಿ ಅಂಥ ಹಿನ್ನೆಲೆಯಿಂದ ಬಂದವ್ರು ನಾವು. ನಮ್ಗೆ ಯಾರೂ ಸಾಹಿತಿಗಳ ಮಕ್ಕಳಲ್ಲ ನಾವು. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಅವ್ರಿಗೆ ಆಸೆ ಇದ್ದದ್ದು ಎಜುಕೇಷನ್ ಕೊಟ್ಟು ಇವರಿಗೆ ಇಂಜಿನಿಯರಿಂಗು ಡಾಕ್ಟ್ರು ಮಾಡಬೇಕು ಅಂತ ಇದ್ದಿದ್ದಷ್ಟೇ. ಯಾಕೆಂದರೆ ಒಂದು ಮಧ್ಯಮ ವರ್ಗದ ಜೀವನ ನಡೆಸಬೇಕು ಅಂದರೆ ಅದೆರಡೇ ಹಾದಿ ಇದ್ದಿದ್ದು ಅವಾಗ. ಅವ್ರದ್ದು ತಪ್ಪು ಸರಿ ಅಂತ ಹೇಳೋದಿಲ್ಲ. ನೀವು ದೊಡ್ಡ ಸಾಹಿತಿಗಳ ಮಕ್ಕಳಾದರೆ ಅವ್ರು ಪ್ರಪಂಚ ನೋಡಿರ್ತಾರೆ. ಹೌದು, ವನ್ಯಜೀವಿ ಸಂರಕ್ಷಣೆಗೆ ಹೋಗ್ಬೋದು ಅನ್ನೋದು ಅವ್ರಿಗೆ ಬೆಂಬಲ ಇರುತ್ತೆ. ನಮಗಂತ ಆಯ್ಕೆಗೆ ಸ್ವಾತಂತ್ರ್ಯ ಇರ್ತದೆ. ಕೆಲವರೆಲ್ಲ ಮಕ್ಕಳಿಗೆ ಶಾಲೆಗೆ ಕಳಿಸಿಲ್ದಲ್ಲೇ ಇರ್ಬೋದು. ಮತ್ತು ಅವ್ರುಗಳಿಗೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತು ಚಿಂತಕರ ಎಲ್ಲ ಒಂದು ಪರಿಚಯ ಇರ್ತದೆ. ಮನೆಗೆ ಬಂದು ಹೋಗೋರು ಇರ್ತಾರೆ. ನಮ್ಗೆ ಆ ಥರ ಯಾವುದೇ ಥರವಾದ ಎಕ್ಸ್ಪೋಜರ್ ಇಲ್ಲ.
ನ್ಯಾಷನಲ್ ಜಿಯೋಗ್ರಫಿಕ್ ಮ್ಯಾಗ್ಝೈನ್ ತಂದು ಕೊಡೋರಿಲ್ಲ. ಅಥವಾ ಇವಾಗಿನ ಮಕ್ಳು ಹೇಳ್ತಾರೆ, ನಾನು ಚಿಕ್ಕವರಿಂದನೂ BBC ಅರ್ತ್ ನೋಡಿದ್ದೀನಿ, ನ್ಯಾಷನಲ್ ಜಿಯೋಗ್ರಫಿಕ್ ನೋಡಿದ್ದೀನಿ, ಡಿಸ್ಕವರಿ ಚಾನೆಲ್ ನೋಡ್ತಿದ್ದೀವಿ. ಇವಾಗೆಲ್ಲ ಹ್ಯಾಂಡಿ. ಹೌದು, ನಿಮಗೊಂದು TV ಇದ್ದು ರಿಮೋಟ್ ಇದ್ದು ಬಿಟ್ರೆ ನಿಮ್ಮ ಕೈಯಲ್ಲಿ ಎಲ್ಲ ಸಿಕ್ಬಿಡತ್ತೆ. ಆಗಿನ ಕಾಲಕ್ಕೆ ಹಂಗಿರಲಿಲ್ಲ. ಆ ಹಿನ್ನೆಲೆಯಿಂದ ಬಂದವ್ರು ನಾವು. ಆ ಹಿನ್ನೆಲೆಯಲ್ಲಿ ಏನಂದ್ರೆ ಓದಲೇಬೇಕಿತ್ತು, ಎಜುಕೇಷನ್ ಬರಲೇಬೇಕಿತ್ತು. ನೀವು ಜೀವನದಲ್ಲಿ ನೀವು ದೊಡ್ಡವರಾಗಕ್ಕೆ ಅಂತಲ್ಲ, ನೀನೊಂದು ಮಧ್ಯಮ ವರ್ಗದ ಕುಟುಂಬ ನಡೆಸ್ಕೊಂಡು ಹೋಗೋಕ್ಕೆ ನಿಮಗೆ ಶಕ್ತಿಶಾಲಿ ಮಾಡಬೇಕು, ಅದೊಂದೇ ಇದ್ದಿದ್ದು ಧ್ಯೇಯ. ಆದರೆ ನಮಗೇನು ಅಂತ ಹೇಳಿದ್ರೆ, ನಮ್ಮ ತಾಯಿ ಊರು ಸಾಲಿಗ್ರಾಮ, ನಾ ಹೇಳಿದ್ನಲ್ಲ ಮೈಸೂರು ಜಿಲ್ಲೆಯಲ್ಲಿ ಒಂದು ಚಿಕ್ಕ ಊರದು. ಊರು ತುಂಬ ಸುಂದರವಾದ ಊರು. ಊರಿನ ಸುತ್ತಮುತ್ತ ಕೆರೆಗಳಿದ್ದಾವೆ, ಹೊಲ ಗದ್ದೆಗಳಿದ್ದಾವೆ. ನಮ್ಮ ತಾತ ಎಲ್ಲ ಕಡೆ ಕರ್ಕೊಂಡು ಹೋಗೋರು, ನಮ್ಮ ಮಾವಂದಿರು ಎಲ್ಲ ಕಡೆ ಕರ್ಕೊಂಡು ಹೋಗೋರು, ಸಂತೆಗೆ ಕರ್ಕೊಂಡು ಹೋಗೋರು ನಮ್ಮ ಮಾವ ಪ್ರತಿ ವಾರನೂ. ನಮ್ಮ ತಾತ ಪ್ರತಿ ಅಕ್ಟೋಬರ್ ತಿಂಗಳಲ್ಲಿ ಬೇಸಿಗೆ ರಜದಲ್ಲಿ ನಾವು ಆ ಊರಿಗೆ ಹೋಗಲೇಬೇಕು. ಹಾಗಾಗಿ ನಮಗೆ ಗ್ರಾಮೀಣ ಪ್ರದೇಶದ ಜೀವನ ಚೆನ್ನಾಗಿ ಬಂದ್ಬಿಡ್ತು. ನಮ್ಮ ಮಾವಂದಿರು, ನಮ್ಮ ತಾಯಿ ಅಣ್ಣಂದಿರೆಲ್ಲರೂ, ತಮ್ಮ ಎಲ್ಲರೂ ಅಷ್ಟೇ, ಗೋಲಿ ಸೋಡಾ ಕೊಡಿಸೋದು, ಸಂತೆ ಕರ್ಕೊಂಡು ಹೋಗೋದು, ಹೊಲ ಗದ್ದೆ ಕರ್ಕೊಂಡು ಹೋಗೋದು. ನಮ್ಮ ತಾತನ ಮೇಲೆ ಬೋರ ಅಂತ ಒಬ್ಬ ಕೆಲಸ ಮಾಡೋನು. ಬೋರ ನಮ್ಮನ್ನು ಎತ್ತಿನ ಗಾಡಿ ಮೇಲೆ ಕೂರಿಸ್ಕೊಂಡು ಹೋಗೋನು. ನಮ್ಮ ತಾತ ಅವರೊಂದು ಚಿಕ್ಕ ಅಂಗಡಿ ನಡೆಸೋರು. ಅಂಗಡಿಗೆ ನೂರಾರು ಥರದ ಜನ ಬರೋರು, ಚಿಲ್ಲರೆ ಅಂಗಡಿಗೆ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ಜೀವನ ಇರುತ್ತೆ, ಮತ್ತು ಜನರೊಟ್ಟಿಗೆ ಹೆಂಗೆ ನಾವು ಬೆರಿಬೇಕು, ಜನರೊಟ್ಟಿಗೆ ಹೆಂಗೆ ಕೆಲಸ ಮಾಡಬೇಕು ಅಂತ ಅಲ್ಲಿ ಬಂತು. ನಾವು ಯಾವುದೇ ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ ಮಾಡಬೇಕಾಗಿರಲಿಲ್ಲ, ಅಥವಾ ನಾವು ಯಾವುದೇ ಮ್ಯಾನೇಜ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾಗಿರಲಿಲ್ಲ. ಜನರೊಟ್ಟಿಗೆ ಬೆರೆತರೆ ನಾವು ಜನನ ಅರ್ಥ ಮಾಡ್ಕೊಳ್ಬೇಕು, ಸಮಾಜನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನಮಗೆ ಅಲ್ಲಿಂದ ಚೆನ್ನಾಗಿ ಗೊತ್ತಾಯಿತು. ಅದರಿಂದ ಮುಂದೆ ನಾನು ಹೈಸ್ಕೂಲಿಗೆ ಬಂದಾಗ ನಮ್ಮ ಶಾಲೆಯಲ್ಲಿ, ಚಿಕ್ಕ ಶಾಲೆ ನಮ್ಮದು, ನೀವು ನಂಬ್ತಿರೋ ಬಿಡ್ತಾರೋ, ನಮ್ಮ ಶಾಲೆಯಲ್ಲಿ ಒಂದು 6 ಕೋಣೆ ಇದ್ದದ್ದು ಶಾಲೆ. ಒಂದು ಕೋಣೆಯಲ್ಲಿ ಏನಾರ ಮಳೆ ಬಂದು ನೀರು ಸೋರಿದ್ರೆ ಇನ್ನೊಂದು ಕೋಣೆಗೆ ಬೇಗ ಹೋಗ್ಬೇಕಿತ್ತು ಮಕ್ಕಳೆಲ್ಲ. ಆ ಥರ ಪುಟ್ಟ ಶಾಲೆ. ಇವಾಗ ಅದ್ರ ಬಿಲ್ಡಿಂಗ್ ಸಹ ಇಲ್ಲ. ಹಳೇ ಬ್ರಿಟಿಷರ ಕಾಲದ ಒಂದು ಚಿಕ್ಕ ಆರ್ಯಭಟ ಅಂತ ಅವಾಗ ಒಂದು ಸ್ಯಾಟಲೈಟ್ ಇತ್ತು, ಅದರ ಮಾದರಿಯಲ್ಲಿ ಕಟ್ಟಿದಂಥ ಒಂದು ಚಿಕ್ಕ ಶಾಲೆ ಅದು ತುಮಕೂರಿನಲ್ಲಿ. ಅಲ್ಲಿ ಸ್ಕೌಟ್ಸಿಗೆ ಪ್ರಾಮುಖ್ಯತೆ ಕೊಡೋರು. ನಾವು ಸಾಕಷ್ಟು ಸ್ಕೌಟ್ಸ್ನಿಂದ ಕಾಡು, ಚಿಕ್ಕ ಪುಟ್ಟ ಕಾಡುಗಳು, ಊರಿಂದ ಆಚೆ ಹೋಗುವಂಥ ಸಾಕಷ್ಟು ಅವಕಾಶ ಮಾಡಿಕೊಡೋರು. ಪಕ್ಷಿ ವೀಕ್ಷಣೆ, ನಕ್ಷತ್ರ ವೀಕ್ಷಣೆ, ಕಾಡಿನಲ್ಲಿ ಹೋಗಿ ಕ್ಯಾಂಪ್ ಹಾಕೋದು ಹೇಗೆ, ಇದೆಲ್ಲ ಹೇಳ್ಕೊಡೋರು. ಇದು ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರಿತು ಅಂತ ನನಗನ್ಸುತ್ತೆ. ನಮಗೊಂಥರ ಎಕ್ಸ್ಪೋಜರ್ ಚೆನ್ನಾಗಿತ್ತು. ಏನು ಅಂದರೆ ನಿಸರ್ಗಕ್ಕೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು. ಅಲ್ಲಿಂದ ನಾವು ಪ್ರಾರಂಭ ಆಗಿದ್ದು ನಿಸರ್ಗದ ಆಸಕ್ತಿ. ಆನಂತರ ಪಕ್ಷಿ ವೀಕ್ಷಣೆಯನ್ನು ನಾನು ಕೈಗೆತ್ಕೊಂಡೆ. ತುಮಕೂರಿನಲ್ಲಿದ್ದೆ ಅವಾಗ ನಾನು. ತುಮಕೂರಿನ ಸುತ್ತಮುತ್ತ ಸುಮಾರು ಚಿಕ್ಕ ಪುಟ್ಟ ಕಾಡುಗಳಿದ್ವು. ದೇವರಾಯನದುರ್ಗ ಇರ್ಬೋದು, ಬಸ್ತಿ ಬೆಟ್ಟ ಇರ್ಬೋದು, ಇಂಥ ಹಲವಾರು, ತಿಮ್ಲಾಪುರ, ಮೈದನಹಳ್ಳಿ, ಈ ಥರ ಹಲವಾರು ಕಾಡುಗಳನ್ನ ಸುತ್ತುತ್ತಾ ಇದ್ವಿ. ಎಲ್ಲ ಸೈಕಲ್ ತುಳ್ಕೊಂಡು ಹೋಗ್ಬೇಕು, ಸೈಕಲ್ ತುಳಿದು ಇಲ್ಲ ನಡ್ಕೊಂಡು ಹೋಗ್ಬೇಕು. ಮತ್ತು ನಮ್ಮ ಮನೆ ಹತ್ರ ಒಬ್ಬರು ಲಕ್ಷ್ಮೀ ನರಸಿಂಹಯ್ಯ ಅಂತೇಳಿ ಒಂದು ಫ್ಲೋರ್ ಮಿಲ್ಸ್ ನಡೆಸೋರು. ಅವರು ಫ್ಲೋರ್ ಮಿಲ್ ನಡೆಸೋರು, ಜೊತೆಗೆ ಒಂದು ಸೈಕಲ್ ಅಂಗಡಿ ಇಟ್ಕೊಂಡಿರೋರು. ಅಲ್ಲಿ 10 ಪೈಸೆಗೆ ಇಲ್ಲ ಅಂದರೆ 15 ಪೈಸೆಗೆ ಒಂದು ಗಂಟೆಗೆ ಸೈಕಲ್ ಬಾಡಿಗೆ. 15 ಪೈಸೆಗೆ. ಇದು ಬಹಳ ಹಳೆಯ ಕತೆ ಅಲ್ಲ, ಆದರೆ ಸಮಾಜ ಎಷ್ಟು ಬೇಗ ಬದಲಾಗಿದೆ ನಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಅಂತ ಹೇಳಿದ್ರೆ, ನಮ್ಮ 30 ವರ್ಷದ ಹಿಂದಿನ ಕತೆ, 40 ವರ್ಷದ ಹಿಂದಿನ ಕತೆ ಒಳ್ಳೆ 100 ವರ್ಷದ ಹಿಂದಿನ ಕತೆ ಅನ್ಸುತ್ತೆ. ಹಾಗಾಗಿ ಲಕ್ಷ್ಮೀ ನರಸಿಂಹ ಅವರು ಒಂದು ಎಕ್ಸ್ ಮುನ್ಸಿಪಾಲಿಟಿ ಮೆಂಬರು, ಫ್ಲೋರ್ ಮಿಲ್ ನಡೆಸೋರು, ಸೈಕಲ್ ಬಾಡಿಗೆ ಕೊಡೋರು, ಸೈಕಲ್ ಶಾಪ್ ಅವರು. ಅವ್ರ ಅಂಗಡಿಯಲ್ಲಿ 10 ರಿಂದ 15 ಪೈಸೆಗೆ ಒಂದು ಗಂಟೆಗೆ ಸೈಕಲ್ ಬಾಡಿಗೆ ಕೊಡೋದು, ತಿರುಗೋದು. ಇದು ನಮಗೆ ಅಭ್ಯಾಸ ಬಹಳ ಆಗೋಯ್ತು. ಈ ಅಭ್ಯಾಸದಿಂದ ಪಕ್ಷಿ ವೀಕ್ಷಣೆಗೆ ಹೆಚ್ಚು ಒತ್ತು ಸಿಕ್ತು. ಪಕ್ಷಿ ವೀಕ್ಷಣೆ ಮಾಡ್ತಾ ಇದ್ದೆ. ಆದರೆ ಸ್ಕೌಟ್ನಿಂದ ಒಂದು ಸಲ ನಮಗೆ ಟ್ರೆಕ್ಕಿಂಗ್ ಕರ್ಕೊಂಡೋದ್ರು ಕೊಡಗಿಗೆ, ತಡಿಯಂಡಮೋಳ್ ಅಂತ ಒಂದು ಬೆಟ್ಟಕ್ಕೆ. ಅದು ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದಲ್ಲಿರುವಂಥ ಬೆಟ್ಟ ಪ್ರದೇಶ. ಅದು ಬಹಳ ಸುಂದರವಾದ ಪ್ರದೇಶ, ಮಳೆಗಾಡುಗಳಿರುವಂಥ ಪ್ರದೇಶ, ಅಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳ ಪ್ರದೇಶ. ಅಲ್ಲಿ ನಾವು ಟ್ರೆಕ್ಕಿಂಗ್ ಹೋದಾಗ ನನ್ನ ಒಬ್ಬರು ಚಿಕ್ಕಮಗಳೂರವರು DV ಗಿರೀಶ್ ಅಂತಲೂ ಬಂದಿದ್ದರು. ಅವ್ರಿಗೂ ವನ್ಯಜೀವಿಗಳ ಬಗ್ಗೆ ಆಸಕ್ತಿ. ನಾನು ಅವರು ಸ್ನೇಹಿತರಾದ್ವಿ ಆವಾಗ. ಇದೆಲ್ಲ 80ರ ಕಾಲದ ಕತೆ. ಕೊನೆ ದಿವಸ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ನಮಗೆ ನಾಗರಹೊಳೆ ಕರ್ಕೊಂಡೋದ್ರು. ನಾಗರಹೊಳೆಯಲ್ಲಿ ಅವಾಗ ಹೆಂಗಿತ್ತು ಅಂದರೆ, ಈಗಿನ ಥರ ಜನ ಸಫಾರಿಗೆ ಹೋಗೋದು ಅದೆಲ್ಲ ಏನು ದೊಡ್ಡ ವಿಚಾರ ಅಲ್ಲ. ನೀವು ನಾಗರಹೊಳೆಗೆ ಸಫಾರಿಗೆ ಹೋದರೆ ನಿಮ್ದು ಗಾಡಿ ಇತ್ತ, ನಿಮ್ಮ ಗಾಡಿಯಲ್ಲೇ ಸಫಾರಿ ಮಾಡ್ಬೋದಿತ್ತು. ಕೆಲವರೆಲ್ಲ ಪ್ರವಾಸಕ್ಕೆ ಅಂತೇಳಿ ಶಾಲೆಗಳಿಂದ ಬಂದರೆ ಬಸ್ನೇ ಕಳಿಸ್ಬಿಡೋರು. ಯಾವ ಬಸ್ಸಲ್ಲಿ ಬಂದಿದ್ದಾರೆ ಆ ಬಸ್ಸಲ್ಲೇ ಹೋಗ್ಬೇಕಿತ್ತು ಸಫಾರಿಗೆ. ಯಾರು ಹೋಗ್ತಾ ಇರಲಿಲ್ಲ ಕಾಡುಗಳಿಗೆ ಅಂಥ ಸಮಯದಲ್ಲಿ. ಇದೊಂದು ಫ್ಯಾಷನ್ ಇರಲಿಲ್ಲ. ನಮ್ಮ ಸ್ಕೌಟ್ಸಿಂದ ಕರ್ಕೊಂಡೋದವ್ರು ನಾಗರಹೊಳೆಯಲ್ಲಿ ಸಂಜೆ ಅಲ್ಲಿ ವಲಯ ಅರಣ್ಯಾಧಿಕಾರಿಗಳು ಬಂದು ನಿಮಗೆ ಮಾತಾಡ್ತಾರೆ ಅಂತ ಹೇಳಿದರು. ಸರಿ, ಎಲ್ಲ ಮಕ್ಕಳು ಕೂತ್ಕೊಂಡು ಕಾಯ್ತಾ ಇದ್ವಿ. ಅಲ್ಲೊಂದು ಗೋಲ್ಗರ್ ಇತ್ತು, ಗೋಲ್ಗರಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ವಿ. ಬಂದರು ಒಬ್ಬರು ಎತ್ತರವಾಗಿರುವಂಥ ವ್ಯಕ್ತಿ,
ಸಣ್ಣಕ್ಕೆ ತೆಳ್ಳಕ್ಕೆ ಎತ್ತರವಾಗಿ ಕಾಕಿ ಬಟ್ಟೆ ಹಾಕ್ಕೊಂಡು ಒಂದು ಕಾಕಿ ಬೆರೆಟ್ ಅಂತ ಹೇಳಿದ್ರೆ ಈ NCC ಅವರೆಲ್ಲ ಹಾಕ್ಕೊಳ್ತಾರೆ ಒಂದು ಟೋಪಿ. ಈಗಲೂ ಪೊಲೀಸವ್ರು ಕೆಲವ್ರು ಹಾಕ್ಕೊಳ್ತಾರೆ, ನೀಲಿ ಬಣ್ಣದ ಹಾಕ್ಕೊಳ್ತಾರೆ ಬೆರೆಟ್ ಅಂಥೇಳಿ, ಹಿಂಗೆ ಬಾಗಿಸಿ ಹಾಕ್ಕೊಂಡೊಬ್ರು ಬಹಳ ಒಂಥರ ಪರಿಣಾಮಕಾರಿ, ಅಂದರೆ ನೀವು ನೋಡಿದ ತಕ್ಷಣ ಅವ್ರು ನಿಮಗೆ ಮನಸ್ಸಿನಲ್ಲೇ ಅಚ್ಚೊಡೆದು ಬಿಡುತ್ತೆ ಅಂಥ ವ್ಯಕ್ತಿ ಬಂದರು. ಒಬ್ಬರು ತುಂಬ ಚೆನ್ನಾಗಿ ಕಾಡಿನ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಹೇಳಿದ್ರು. KM ಚಿನ್ನಪ್ಪ ಅಂತ ಅವ್ರ ಹೆಸರು, KM ಚಿನ್ನಪ್ಪ ಅಂತ. ಅವಾಗ ವಲಯ ಅರಣ್ಯಾಧಿಕಾರಿಯಾಗಿದ್ದು. ಅವ್ರು ಮಾತಾಡಿದ್ದೆಲ್ಲ ಕೇಳಿ ನಮಗೆ ಭಾಳ ಸಂತೋಷ ಆಯಿತು. ಅವ್ರು ಮಾತಾಡಾದ್ಮೇಲೆ ನಾನು DV ಗಿರೀಶ್ ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ಸರ್, ನಮಗೂ ಕಾಡು ನೋಡಬೇಕು, ಕಾಡಿನ ಬಗ್ಗೆ ಏನಾದರೂ ಮಾಡಬೇಕು ಅಂತ ಆಸಕ್ತಿ, ನಾಗರಹೊಳೆಗೆ ಮತ್ತೆ ಬರ್ಬೋದಾ ಅಂತ. ಅವಾಗೇನು ಅಂತ ಹೇಳಿದ್ರೆ, ಚಿನ್ನಪ್ಪ ಅವ್ರದ್ದೇನು ಅಂತ ಹೇಳಿದ್ರೆ ಭಾಳ ಶಿಸ್ತಿನ ವ್ಯಕ್ತಿಯವರು. ನಾಗರಹೊಳೆಯ ಅವ್ರು ಕೆಲಸ ಮಾಡ್ತಿದ್ದ ಭಾಗನ ಇವತ್ತಿನ ಮಟ್ಟಿಗೆ ಬರಬೇಕು ಅಂದರೆ ಚಿನ್ನಪ್ಪ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅವರು ಈ ಥರ ಹುಡುಗರು ಬಂದು ಅವ್ರನ್ನ ಕೇಳಿದ್ರೆ ಅವ್ರಿಗೇನಾದರೂ ಅನಿಸಿದ್ರೆ ಮನಸ್ಸಿಗೆ, ಆಯಿತು ಈ ಹುಡುಗರು ಏನಾದರೂ ಕಾಡಿಗೆ ಸಂರಕ್ಷಣೆ ಕೆಲಸ ಮಾಡ್ತಾರೆ ಅನಿಸ್ಬೇಕು ಅವ್ರಿಗೆ. ಸುಮ್ಮನೆ ಕಾಡು ತಿರ್ಗಕ್ಕೆ ಬರ್ತಾನೆ ಅಂತಲ್ಲ, ಸಂರಕ್ಷಣೆಗೆ ಇವನೇನಾದರೂ ಮಾಡ್ತಾನೆ ಅಂದರೆ ಅವರು ಅವಾಗ ಬೆಂಬಲ ಕೊಡೋರು, ಎನ್ಕರೇಜ್ ಮಾಡೋರು. ಆಯಿತು ಬನ್ನಿ ಅಂತ ಹೇಳೋರು. ಸರಿ, ನಾನು ತುಮಕೂರಿನಲ್ಲಿ ಇರೋನು. ತುಮಕೂರಿಂದ ನಾಗರಹೊಳೆಗೆ ಹೋಗ್ಬೇಕಂದ್ರೆ ಬಹಳ ಕಷ್ಟಕರವಾದ ರಸ್ತೆಗಳು ಚೆನ್ನಾಗಿರಲಿಲ್ಲ, ಬಸ್ ವ್ಯವಸ್ಥೆ ಸರಿ ಇರಲಿಲ್ಲ. ತುಮಕೂರಿಗೆ ಒಂದು ಮಧುಗಿರಿಯಿಂದ ಒಂದು ಉದಯರಂಗ ಅಂತ ಬಸ್ ಬರೋದು ಬೆಳಗ್ಗೆ. ಅದು ಮಧುಗಿರಿಗೆ 5 ಗಂಟೆಗೇನೋ ಬಿಟ್ಟು 5:45 ತುಮಕೂರಿಗೆ ಬರೋನು. ಆ ಉದಯರಂಗ ಹಿಡ್ಕೊಂಡು ನಾವು ಮೈಸೂರಿಗೆ ಹೋಗ್ಬೇಕಿತ್ತು. 5:45 ಬಿಟ್ಟರೆ 11:30-12 ಗಂಟೆಗೆ ಮೈಸೂರು ತಲುಪೋನು. ಇವತ್ತು 2.5 ತಾಸಲ್ಲಿ ಮೈಸೂರು ತಲುಪಿಡ್ಬೋದು. ಅವರು ಅವಾಗ ಮೈಸೂರು ತಲುಪೋಷ್ಟೊತ್ತಿಗೆ ಇದು ಹುಲಿಯೂರು ದುರ್ಗ, ಕುಣಗ್ಲು, ಹುಲಿಯೂರು ದುರ್ಗ, ಮದ್ದೂರು ಎಲ್ಲ ದಾಟಿ ಮೈಸೂರು ತಲುಪೋಷ್ಟೊತ್ತಿಗೆ 11:30-12 ಗಂಟೆ ಆಗೋದು. 12 ಗಂಟೆಗೆ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಎಲ್ಲ ಒಂಚೂರು ತಿಂಡಿ ತಿಂದು ನೀವು ಮತ್ತೆ ಹುಣಸೂರು ಬಸ್ ಹಿಡಿಬೇಕಿತ್ತು. ಮೈಸೂರಿಂದ ಹುಣಸೂರು 1.5 ತಾಸು 2 ತಾಸು ಆಗೋದು. ನೀವು ಆದರೆ ಹುಣಸೂರಿಂದ ನಾಗರಹೊಳೆಗೆ ದಿವಸಕ್ಕೆ ಒಂದೇ ಬಸ್ ಇದ್ದಿದ್ದು. ಆ ಬಸ್ ನೀವು ತಪ್ಪಿಟ್ರೆ ನೀವು ನಾಗರಹೊಳೆಗೆ ಮತ್ತೆ ಮಾರನೇ ದಿವಸ ಹೋಗ್ಬೇಕಾಗುತ್ತೆ. ಯಾಕೆಂದರೆ 6 ಗಂಟೆಗೆ ಬಾಗಿಲು ಹಾಕ್ಬಿಡೋರು, ಗೇಟ್ ಹಾಕ್ಬಿಡೋರು. ನಾಗರಹೊಳೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ, ಹೆದ್ದಾರಿ ಬಂದ್ ಮಾಡಿಬಿಡೋರು. ಇಲ್ಲ, ನೀವು ಹುಣಸೂರಿಂದ ಹತ್ತಿರದಲ್ಲಿ ಕುಟ್ಟ ಅಂತ ಇನ್ನೊಂದು ಊರಿದೆ ನಾಗರಹೊಳೆಗೆ, ನಾಗರಹೊಳೆಯ ಉತ್ತರ ಭಾಗಕ್ಕೆ, ಅಲ್ಲಿಗೆ ಅಲ್ಲ ದಕ್ಷಿಣ ಭಾಗಕ್ಕೆ, ಅಲ್ಲಿಗೆ ಹೋಗಿ ಅಲ್ಲಿ ಉಳ್ಕೊಂಡು ಮಾರನೇ ದಿವಸ ನೀವು ನಾಗರಹೊಳೆಗೆ ಹೋಗ್ಬೋದಿತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಅಂದರೆ 1 ದಿವಸ ತೊಗೊಳ್ಳೋದು ತುಮಕೂರಿಂದ ನಾಗರಹೊಳೆ ತಲುಪೋದು. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಹೋದರೆ ನಿಮಗೆ ನಿಜವಾದ ಆಸಕ್ತಿ ಇದೆ ಅಂತ ಚಿನ್ನಪ್ಪ ಅವ್ರ ಮನಸ್ಸಲ್ಲಿ. ಸರಿ, ಹಿಂಗೆ ಮೊದಲನೇ ಸಲ ಹೋದಾಗ ಹಿಂಗೆಲ್ಲ ಬಸ್ ತಪ್ಪಿ ಎಲ್ಲ ಮಾರನೇ ದಿವಸ ಕುಟ್ಟದಲ್ಲಿ ಉಳ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡು ನಾಗರಹೊಳೆ ಮಾರನೇ ದಿವಸ ಅದು 10:30 ಒಂದು ಬಸ್ ಬರೋದು, ಬೆಂಗಳೂರು ಮೈಸೂರು ಬಿರ್ನಾಣಿ ಅಂತ ಬಸ್ಸು. ಆ ಬಸ್ನಲ್ಲಿ ನಾಗರಹೊಳೆ ತಲುಪಿ ಚಿನ್ನಪ್ಪ ಅವ್ರ ಮನೆ ನೋಡೋಕ್ಕೆ ಹೋದೆ. ಅವ್ರಾಗಲೇ ಕಾಡಿಗೆ ಹೋಗ್ಬಿಟ್ಟಿದ್ರು ಬೆಳಗ್ಗೆ. ಅವ್ರು ಬರೋ ತನಕ ಕಾದಿದ್ದು ಅವ್ರಿಗೆ ಹಿಂಗೆ ಬಂದಿದ್ದೀನಿ, ಹಿಂಗಾಯಿತು, ನೆನ್ನೆ ಬರಬೇಕಿತ್ತು, ಇವತ್ತು ಬಂದಿದ್ದೀನಿ, ತಪ್ಪೋಯ್ತು ಅಂತೆಲ್ಲ ಅವ್ರ ಹತ್ರ ಬೈಸ್ಕೊಂಡು ಕೊನೆಗೆ ಆಯಿತು ಇರು ಅಂತ ಹೇಳಿದ್ರು. ಆಮೇಲೆ ಮಾರನೇ ದಿವಸ ಈ ಕಾಡು ಕುರುಬರು ಇರ್ತಾರಲ್ಲ, ಅವರು ಅರಣ್ಯ ಇಲಾಖೆ ಒಟ್ಟಿಗೆ ಕೆಲಸ ಮಾಡ್ತಾರೆ ಸಾಕಷ್ಟು ಜನ. ಅವರೊಟ್ಟಿಗೆ ಕಾಡಿಗೆ ಕಳಿಸೋರು. ಅಂದರೆ ಅವ್ರು ಪೆಟ್ರೋಲಿಂಗ್ ಹೋಗೋರಲ್ಲ, ಅವರೊಟ್ಟಿಗೆ ನೀನು ಹೋಗು ಅಂತ ಅಷ್ಟೇ. ಅಂದರೆ ಅವಾಗೇನು ನೀವೇನು ಶೂಸ್ ಸರಿಯಾಗಿಲ್ಲ, ಯಾವುದೋ ಹಳೆ ಕ್ಯಾನ್ವಾಸ್ ಶೂಸು, ಬೈನಾಕ್ಯುಲರ್ ಇಲ್ಲ, ಕಾಡಿನಲ್ಲಿ ನಡೆದು ಹೋಗಬೇಕು. ಅದು ನೀವು ಬೇಸಿಗೆ ಸಮಯದಲ್ಲಿ ನಡೆದೋದ್ರೆ ಉಣ್ಣೆ ಸಾಕಷ್ಟು ಕಚ್ಚುತ್ತೆ, ಸಿಕ್ಕಾಪಟ್ಟೆ ಕಚ್ಚುತ್ತೆ, ಗೊತ್ತಾಗಲ್ಲ ಕಾಡು ನಡೆದಾಗ. ನೀವು ಸಂಜೆ ಮನೆಗೆ ಬರ್ತಿರಲ್ಲ ಅಥವಾ ಕಾಡಿಂದ ವಾಪಸ್ ಬರ್ತಿರಲ್ಲ, ಆವಾಗಲೇ ಗೊತ್ತಾಗುತ್ತೆ ತುರ್ಕೆ. ಹಿಂಗೆಲ್ಲ ಕಾಡು ತಿರುಗಿ ಊಟ ಇಲ್ಲ, ಡಬ್ಬಿ ತೊಗೊಂಡೋಗಿರೋದಿಲ್ಲ, ಅವನು ಕುರುಬ ಎಲ್ಲಂದ್ರಲ್ಲಿ ನಡೀತಾರೆ, ಎಲ್ಲ ಕಾಡು ತಿರುಗಿಸೋರು. ಆ ಥರ ಹಲವಾರು ಬಾರಿ ನಾನು ನಾಗರಹೊಳೆಗೆ ಹೋಗಿದ್ದೆ. ಕಾಡು ತಿರುಗೋದೊಂದು, ಮತ್ತು ಕಾಡಿನಲ್ಲಿ ಕೆರೆಗಳ ಪಕ್ಕ ಕೂತ್ಕೊಳ್ಳೋದು ಅಂದರೆ ನಂಗೆ ಇವತ್ತೂ ಬಹಳ ಇಷ್ಟಕರವಾದ ವಿಚಾರ. ನೀವು ಕೆರೆ ಪಕ್ಕ ಕೂತ್ರೆ, ನೀವು ಸಫಾರಿಗೆ ಪ್ರಾಣಿಗಳನ್ನ ನೋಡೋಕೆ ಹೋದರೆ ಪ್ರಾಣಿಗಳು ನಿಮ್ಮ ಇರುವಿಕೆಗೆ ಅವುಗಳ ನಡವಳಿಕೆಯನ್ನು ಬದಲಾಯಿಸ್ಕೊಂಡಿರ್ತವೆ. ಹೆಂಗೆ? ದೇ ಆರ್ ರೆಸ್ಪಾಂಡಿಂಗ್ ಟು ಯುವರ್ ಪ್ರೆಸೆನ್ಸ್. ಅವು ಗಾಬರಿ ಆಗಿರ್ತವೆ, ಇಲ್ಲ ಅಂತ ಹೇಳಿದ್ರೆ ಓಡೋಗ್ತವೆ. ಈ ಥರ ನಿಮ್ಮ ಸಫಾರಿ ವಾಹನಕ್ಕೆ ಓಡೋಗ್ತಾ ಇರ್ಬೋದು. ಆದರೆ ನೀವು ಅವುಗಳ ಸ್ವಾಭಾವಿಕ ನಡವಳಿಕೆ ನೋಡಬೇಕು ಅಂತ ಹೇಳಿದ್ರೆ ಅವುಗಳಿಗೆ ಗೊತ್ತಾಗ್ದಂಗೆ ನೀವು ಕಾಡಿನಲ್ಲಿ ಕೂತ್ಕೊಂಡು ಅವುಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಚಿಕ್ಕ ಪುಟ್ಟ ಕೆರೆ ಪಕ್ಕ ಕೂತ್ಕೊಂಡ್ರೆ ಔಸ್ಕೊಂಡು ಯಾರಿಗೂ ಗೊತ್ತಾಗ್ದಂಗೆ, ಪ್ರಾಣಿಗಳಿಗೆ ಗೊತ್ತಾಗ್ದಂಗೆ, ಪ್ರಾಣಿಗಳು ಬಂದು ನೀರು ಕುಡಿಯೋದಾಗಿರ್ಬೋದು, ಅವುಗಳ ಮಧ್ಯೆ ಅವುಗಳ ನಡವಳಿಕೆ ಏನಿರುತ್ತೆ ಅದೆಲ್ಲ ಸ್ವಾಭಾವಿಕವಾಗಿರುತ್ತೆ. ಅದನ್ನೆಲ್ಲ ನೋಡೋದಿದೆಯಲ್ಲ, ಅದೊಂದು ದೊಡ್ಡ ಇನ್ನೊಂದು ಥರ ಪ್ರಪಂಚ ಅದು. ಅಲ್ಲಿ ನೀವು ವನ್ಯಜೀವಿಗಳ ಬಗ್ಗೆ ಸಾಕಷ್ಟು ಕಲಿಬೋದು. ಒಂದು ಕಾಡು ನಡೆದ್ರೆ ನೀವು ಸಫಾರಿಗೆ ಹೋದಾಗ ಏನೇನು ಕಾಣಿಸಲ್ಲ, ಚಿಕ್ಕ ಪುಟ್ಟ ಪ್ರಾಣಿಗಳ ಹೆಜ್ಜೆ ಗುರುತು ಅಥವಾ ಅವುಗಳ ಹಾಕಿರೋ ಹಿಕ್ಕೆ, ಮರಗಿಡಗಳು,
ಚಿಕ್ಕ ಪುಟ್ಟ ಸಸಿಗಳು, ಯಾವ ಸಸಿಯನ್ನು ಯಾವ ಪ್ರಾಣಿ ತಿಂದಿದೆ ಅನ್ನೋದು ಹಿಕ್ಕೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಆ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಾಗೋದು ನಡೆದ್ರೆ ಮಾತ್ರ. ಸಫಾರಿಗೆ ಹೋದರೆ ಏನೂ ಗೊತ್ತಾಗೋದಿಲ್ಲ. ಅದರೊಟ್ಟಿಗೆ ನೀವು ಪ್ರಾಣಿಗಳ ನಡವಳಿಕೆ ನೇರವಾಗಿ ತಿಳ್ಕೊಳ್ಬೇಕು ಅಂದರೆ ಕೆರೆ ಪಕ್ಕ ಕೂತ್ಕೊಳ್ಬೇಕು. ಕೆರೆ ಪಕ್ಕ ಇರಬೇಕು, ಟೈಮ್ ಇರಬೇಕು, ನಿಮಗೆ ಸಹನೆ ಇರಬೇಕು, ಧೈರ್ಯ ಇರಬೇಕು. ಒಬ್ರು ಇಬ್ರು ಅಷ್ಟೇ ಕೂತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ 10 ಜನ ಕೂತ್ಕೊಳ್ಳೋಕ್ಕಾಗಲ್ಲ, ಯಾರೂ ಇರೋದಿಲ್ಲ ನಿಮ್ಮೊಟ್ಟಿಗೆ. ನೀವು ಒಬ್ಬರೇ ಇದ್ದೀರಾ, ಜೊತೆಗೆ ಒಬ್ಬ ಕಾಡು ಕುರುಬ ಇರ್ಬೋದು. ಭಯ ಆಗ್ತಿರ್ಲಿಲ್ವಾ ಆ ಏಜಲ್ಲಿ? ಇಲ್ಲ, ಖಂಡಿತ ಇಲ್ಲ, ಖಂಡಿತ ಭಯ ಆಗ್ತಿರಲಿಲ್ಲ. ಆ ನಿಶಬ್ದತೆ, ಆ ಪ್ರಾಣಿಗಳ ಬಗ್ಗೆ ಅವು ಯಾವಾಗ ಬರ್ತದೆ ಅನ್ನೋದೊಂದು ಸಸ್ಪೆನ್ಸ್ ಇರುತ್ತೆ. ಯಾವ ಪ್ರಾಣಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ನೀವು ಕೂತ್ಕೊಳ್ಳೋ ಜಾಗನ ಆಯ್ದು ಕೂತ್ಕೋಬೇಕು. ನೀವು ಆನೆ ಓಡಾಡೋವಂಥ ಜಾಗದಲ್ಲಿ ಕೂತ್ಕೊಳ್ಬಾರ್ದು. ಅದನ್ನೆಲ್ಲ ನೋಡಿ ನೀವು ಯಾವ ಪೊದೆಯಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಆಯ್ಕೆ ಇದೆಯಲ್ಲ, ಅದು ಸಹ ನಿಮಗೆ ವನ್ಯಜೀವಿಗಳ ನಡವಳಿಕೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದು ಕೂತಾಗ ನೀವು ಕಲಿಯೋದು ಏನು ಅಂತ ಹೇಳಿದ್ರೆ ಬರ್ಕೊಳ್ಬೇಕು. ಒಂದು ಚಿಕ್ಕ ಪುಸ್ತಕ ಇಟ್ಕೊಂಡಿರ್ತದೆ. ಆ ಪುಸ್ತಕದಲ್ಲಿ ಪ್ರತಿ ನಿಮಿಷ ಪ್ರತಿ ಗಳಿಗೆ ಏನಾಗ್ತಾ ಇದೆ, ಯಾವ ಪಕ್ಷಿ ಕೂಗ್ತಾ ಇದೆ, ಯಾವ ಪ್ರಾಣಿ ಕೂಗ್ತಾ ಇದೆ, ನೀರಿಗೆ ಯಾವ ಪ್ರಾಣಿ ಬಂತು, ಅದರೊಟ್ಟಿಗೆ ಇನ್ಯಾವ ಪ್ರಾಣಿ ಬಂತು, ಅವುಗಳು ಏನೇನು ಮಾಡಿದ್ವು, ಅದನ್ನೆಲ್ಲ ಬರ್ಕೊಳ್ತಾ ಇದ್ವಿ. ಅದೊಂದು ತಪಸ್ಸಿನ ರೀತಿ. ಅದು ನನಗೆ ಇವಾಗ ಹೆಂಗೆ ಅನಿಸ್ತದೆ ಅಂದರೆ, ಆವಾಗಲೇ ಮೊಬೈಲ್ ಫೋನ್ ಬಂದಿದ್ದು ಚೆನ್ನಾಗಿರೋದು, ಎಲ್ಲ ದಾಖಲೆ ಮಾಡಿ ಇಟ್ಟಿರ್ಬೋದಿತ್ತು. ನಾನು ಹೇಳೋದಕ್ಕೂ ಅದನ್ನು ತೋರಿಸೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಪ್ರಪಂಚಕ್ಕೆ ತೋರಿಸ್ಬೇಕು ಅಂದರೆ ನಿಮಗೆ ವಿಜುವಲ್ ಮೀಡಿಯಾ ಬೇಕು ನಿಮಗೆ. ಆದರೆ ನನ್ನ ಹತ್ರ ಇವತ್ತೂ 100 ಆ ಚಿಕ್ಕ ಪುಟ್ಟ ಪುಸ್ತಕಗಳಿದ್ದಾವೆ, ಶೇಖರಣೆ ಮಾಡಿಟ್ಟಿದ್ದೀನಿ. ನಾನು ಪುಸ್ತಕ ಬರೆಯೋದಕ್ಕಾಗಲಿ ಅಥವಾ ಯಾವ್ದಾರ ಲೇಖನೆ ಬರೀಬೇಕು ಅಂತ ಹೇಳಿದ್ರೆ ಆ ಪುಸ್ತಕಗಳೇ ನನಗೆ ಮೂಲ, ಇವಾಗ ಆಧಾರ. ಬೆಂಗಳೂರಿನಲ್ಲಿ ಒಂದು ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಅಂತ ಇದೆ ಹೆಬ್ಬಾಳದಲ್ಲಿ. ಅವರು ಇವಾಗ ಆರ್ಕೈವ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಇಂಟರ್ವ್ಯೂಗಳ ಜೊತೆ ಓರಿಯಲ್ ಹಿಸ್ಟ್ರಿ ಜೊತೆಗೆ ನಮ್ಮ ಆ ಪುಸ್ತಕಗಳನ್ನೆಲ್ಲ ಆರ್ಕೈವ್ನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವಾಗ. ಯಾಕಂದರೆ ಈ ಹಿಸ್ಟ್ರಿ ಸಿಕ್ಕೋದಿಲ್ಲ ದಾಖಲೆ ಎಲ್ಲೂ. ನಾವು 10 ವರ್ಷದಿಂದ ಅದು ಬರೆದಿದ್ದೆಲ್ಲ ಇದೆಯಲ್ಲ, ಯಾವ ಪ್ರಾಣಿ ಬಂತು, ಆ ಪ್ರಾಣಿ ಏನು ನಡವಳಿಕೆ ಬಂತು, ಇದೆಲ್ಲ ಬಹಳ ದೊಡ್ಡ ಮಾಹಿತಿ. ಈಗಿನ ಯುವಕರಲ್ಲಿ, ವನ್ಯಜೀವಿ ಆಸಕ್ತರಲ್ಲಿ ಇದಿಲ್ಲ, ಯಾರೂ ಬರೆಯೋದಿಲ್ಲ. ಮತ್ತೆ ಯಾರನ್ನು ಬೈನಾಕ್ಯುಲರ್ ತಗೊಳ್ಳೋದಿಲ್ಲ. ಯಾಕೆ ನೋಡಿ, ಬೈನಾಕ್ಯುಲರ್ ಇದ್ದರೆ ಮಾತ್ರ ನೀವು ಪಕ್ಷಿಗಳನ್ನ ಹತ್ತಿರದಿಂದ ನೋಡ್ಬೋದು, ಪ್ರಾಣಿಗಳನ್ನ ಹತ್ತಿರದಿಂದ ನೋಡ್ಬೋದು. ಪ್ರಾಣಿಗಳು ದೂರದಲ್ಲಿದ್ರೂ ಏನು ಮಾಡ್ತಾ ಇದೆ ಅಂತ ಬೈನಾಕ್ಯುಲರಲ್ಲಿ ನೀವು ನೋಡ್ಬೋದು. ಆದರೆ ಈಗಿನ ಜನರು, ಯುವಕರು ಯುವತಿಯರು ಏನಂತ ಹೇಳಿದ್ರೆ, ಮೊದಲು ವನ್ಯಜೀವಿ ಆಸಕ್ತಿ ಇದೆ ಅಂದರೆ ಸಫಾರಿಗೆ ಹೋಗ್ಬೋದು ಅಂತ ಅನ್ಕೊಳ್ತಾರೆ. ಎರಡನೇದು ಫೋಟೋಗ್ರಫಿ ಮಾಡೋದು ಅನ್ಕೊಳ್ತಾರೆ, ಬೆಸ್ಟ್ ಕ್ಯಾಮ್ರಾ ತೊಗೊಂಡು. ಆದರೆ ಯಾರನ್ನು ಬೆಸ್ಟ್ ಬೈನಾಕ್ಯುಲರ್ ತೊಗೊಳ್ತೀನಿ ಅಂತ ಯೋಚನೆ ಮಾಡಿರೋದಿಲ್ಲ. ಹೋಗ್ಲಿ, ಇವಾಗ ಯಾರಾದರೂ ಬೈನಾಕ್ಯುಲರ್ ಕೊಂಡ್ಕೋಬೇಕು ಅಂತಿದ್ರೆ ಬೆಸ್ಟ್ ಬೈನಾಕ್ಯುಲರ್ ಯಾವುದು? ನಾನು ಹಲವಾರು ಮಾದರಿಗಳಿದ್ದಾವೆ. ಆದರೆ ನೀವು ಮುಂದುಗಡೆ ಇರುವಂತಹ ಲೆನ್ಸು ದೊಡ್ಡದಿದ್ರೆ ಬಹಳ ಉತ್ತಮ. ಆವಾಗ ಬೆಳಕನ್ನು ಹೆಚ್ಚು ತಗೊಳ್ತದೆ. ಈ ಆಗಿನ ಸಮಯದಲ್ಲಿ ಈ ಥರ ಏನೂ ಇರಲಿಲ್ಲ ನಮ್ಮಲ್ಲಿ. ಮತ್ತು ಮನೆಯಲ್ಲೂ ಹಣದ ಕೊರತೆ ಕೊಂಡ್ಕೊಂಡಿದ್ದೆ. ಹೆಂಗೆ ಕೊಂಡ್ಕೊಂಡಿದ್ದು? 250 ರೂಪಾಯಿ. ಬೆಂಗಳೂರಿನಲ್ಲಿ ಒಂದು ಬರ್ಮಾ ಬಜಾರ್ ಅಂತಿತ್ತು, ಎಲ್ಲಿ ಗಾಂಧಿನಗರದಲ್ಲಿ ಬರ್ಮಾ ಬಜಾರ್. ಇಂಪೋರ್ಟೆಡ್ ಗೂಡ್ಸ್ ಎಲ್ಲ ತಗೋಬೇಕು ಅಂದ್ರೆ ಎಲ್ಲ ಅಲ್ಲಿಗೆ ಬರೋರು. ತುಮಕೂರಿಂದ ಬಸ್ ಹಿಡ್ಕೊಂಬಂದ್ಬಿಟ್ಟು ಅಲ್ಲಿ ಬರ್ಮಾ ಬಜಾರಲ್ಲೆಲ್ಲ ಹುಡುಕಿ ರಷ್ಯಾದ ಮ್ಯಾನುಫ್ಯಾಕ್ಚರ್ಡು ಬೈನಾಕ್ಯುಲರ್ ಮಾರೋರಲ್ಲೇ. ಆವಾಗ 250 ರೂಪಾಯಿ 300 ರೂಪಾಯಿ ಹೆಚ್ಚು ಅಂದರೆ ಬಾರ್ಗೇನ್ ಮಾಡಿ ಒಂದು ಸ್ವಲ್ಪ ಎಲ್ಲ ಮಾಡಿ 250 ರೂಪಾಯಿಗೆ ಒಂದು ಬೈನಾಕ್ಯುಲರ್ ತೊಗೊಂಡಿದೆ. ಅದು ತೂಕ ಅಂದರೆ ತೂಕ. ನೀವು ಕುತ್ತಿಗೆ ಕೊರಳಲ್ಲಿ ಹಾಕೊಂಡು ಕಾಡಿನಲ್ಲಿ ನಡೀತಾ ಇದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಕುತ್ತಿಗೆ ಮುರಿದೋಗಿರೋದು, ಅಷ್ಟು ತೂಕ ಅದು. ಆದರೆ ನಮ್ಮ ಮಾರುಕಟ್ಟೆಯಲ್ಲಿ ಅವತ್ತು ಸಿಗ್ತಾ ಇದ್ದಿದ್ದು ಅದೊಂದೇ. ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಗೂ ಅದೊಂದೇ ಕೈಗೆಟುಕ್ತಾ ಇದ್ದಿದ್ದು. ಹಾಗಾಗಿ ಆ ಬೈನಾಕ್ಯುಲರ್ ತೊಗೊಂಡಿದ್ದೆ. ನನಗೆ ಇವತ್ತೂ ಅದರ ಮಾಡೆಲ್ ಜ್ಞಾಪಕ ಇದೆ. ಟೆಂಟೋ ಅಂತ ಹೇಳಿ ಬೈನಾಕ್ಯುಲರ್, ಟೆಂಟೋ ಅಂತ, ರಷ್ಯಾದ್ದು. ಇವತ್ತು ಯಾರೂ ಅದು ಸಿಕ್ಕೋದು ಇಲ್ಲ ಮಾರ್ಕೆಟಲ್ಲಿ, ಅದನ್ನು ಯಾರೂ ಕೊಳ್ಳೋದೂ ಇಲ್ಲ. ಹಾಗಾಗಿ ನಾನು ಎಷ್ಟು ಖುಷಿಯಾಗಿತ್ತು ಅಂದರೆ ಆ ಬೈನಾಕ್ಯುಲರ್ ತೊಗೊಂಡಾಗ, ನನಗೆ ದುರ್ಬೀನ್ ತೊಗೊಂಡಾಗ ಇವತ್ತೂ ಆ ದುರ್ಬೀನ್ಗೆ ನಾನು ಒಂಥರ ಐ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಟು ದಟ್ ಬೈನಾಕ್ಯುಲರ್. ಇಟ್ ಹ್ಯಾಸ್ ಶೋನ್ ಮೀ ಅ ಡಿಫ್ರೆಂಟ್ ವರ್ಲ್ಡ್. ವನ್ಯಜೀವಿಗಳನ್ನ ನೋಡೋ ಅಂಥ ದೃಷ್ಟಿಕೋನನೇ ಬದಲಾಯಿಸ್ತದು. ಈಗ ಪಕ್ಷಿಗಳಲ್ಲಿ ಈಗ ಒಂದು ಪಕ್ಷಿ ಇದೆ, ನವರಂಗ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ನವರಂಗ ಅಂತ. ಇಂಗ್ಲೀಷ್ನಲ್ಲಿ ಪಿಟ್ಟ ಅಂತ ಹೇಳ್ತಾರೆ, ಇಂಡಿಯನ್ ಪಿಟ್ಟ ಅಂತ. ನವರಂಗ ಅಂತ ಕನ್ನಡದಲ್ಲಿ ಕರೆದ್ರೆ ಅದಕ್ಕೆ 9 ಬಣ್ಣಗಳಿದೆ. 9 ಬಣ್ಣಗಳನ್ನ ನಾವು ಕಣ್ಣಲ್ಲಿ ನೋಡಿದ್ರೆ ಕಾಣೋದಿಲ್ಲ. ನೀವು ಬೈನಾಕ್ಯುಲರ್ನಲ್ಲಿ ನೋಡಿದ್ರೆ ಪ್ರತಿಯೊಂದು ಬಣ್ಣನೂ ಕಾಣುತ್ತೆ. ಅಷ್ಟು ಸುಂದರವಾಗಿರೋ ಪುಟ್ಟ ಪಕ್ಷಿ. ಬೆಂಗಳೂರಿನಲ್ಲೂ ಸಿಕ್ಕುತ್ತದು. ಬೆಂಗಳೂರಿನಲ್ಲಿ ನೀವು ಲಾಲ್ಬಾಗ್ ಹೋದ್ರೆ, ಹೆಚ್ಚು ಒಂದು ಸ್ವಲ್ಪ ಮರಗಿಡ ಪ್ರದೇಶಕ್ಕೆ ಹೋದ್ರೆ ಈ ನವರಂಗಿ ಸಿಗುತ್ತೆ, ಇಂಡಿಯನ್ ಪಿಟ್ಟ. ಎಲ್ಲ ವನ್ಯಜೀವಿ ಆಸಕ್ತರಿಗೆ ನಾನು ಹೇಳೋದಿದೆ, ಮೊದಲು ಬೈನಾಕ್ಯುಲರ್ ತಗೊಳ್ಳಿ, ವನ್ಯಜೀವಿಗಳನ್ನ ಹತ್ತಿರದಿಂದ ನೋಡಿ.
ಅವುಗಳ ನಡವಳಿಕೆಯನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅದರಾಗೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಅವುಗಳ ಬಗ್ಗೆ ಪ್ರೀತಿ ಬರುತ್ತೆ. ಆ ಪ್ರೀತಿಯ ನಂತರ ಅದನ್ನೇನಾರ ಮಾಡಿ ಉಳಿಸ್ಬೇಕು ಅನ್ನೋದು ಹೊಟ್ಟೆನಲ್ಲಿ ಒಂಥರ ತಳಮಳ ಶುರುವಾಗುತ್ತೆ. ಅದು ಬಿಟ್ಟು ನಾವು ಬೇರೆ ಮಾಡಿದರೆ ಈ ನೀವು ಆವಾಗಲೇ ಹೇಳಿದ್ರಲ್ಲ, ತಾಳ್ಮೆ ಬೇಕು, ನಿಮಗೆ ಒಂದು ಹೋರಾಡೋವಂಥ ಒಂದು ಇಚ್ಛಾಶಕ್ತಿ ಇರಬೇಕು ಅಂತ, ಅದೆಲ್ಲ ಬರೋದು ನಿಮ್ಗೆ ಕಲಿಸುತ್ತೆ ಅದು. ಅಂದರೆ ಸಾಮಾನ್ಯವಾಗಿ ಹಿಂಗಿದ್ದು ಪರಿಸರಕ್ಕೋಸ್ಕರ ಹೊಡೆದಾಡುವಾಗ ಬಹಳಷ್ಟು ನಿಮಗೆ ಕರೆಗಳು ಬರಬಹುದು, ಬಹಳಷ್ಟು ಒತ್ತಡಗಳು ಬರಬಹುದು. ಅದು ಹೆಂಗಿರುತ್ತವೆ ಆ ಸಿಚುವೇಶನ್ಸ್ಗಳು ಹೇಗಿರುತ್ತವೆ? ಯಾಕೆಂದರೆ ಆಡಳಿತ ವ್ಯವಸ್ಥೆ, ನಮ್ಮ ಸೊಸೈಟಿ ಎಲ್ಲವೂ ಅಂದರೂ, ಆದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ಯಾವುದೇ ಕಂಪನೀಸ್ ಆಗಿರಬಹುದು, ವ್ಯಕ್ತಿಗಳಾಗಿರಬಹುದು, ಪ್ರಭಾವಿಗಳಾಗಿರಬಹುದು. ಅದನ್ನು ಒಬ್ಬ ಪರಿಸರ ಸಂರಕ್ಷಕರಾಗಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಮಾಡಲೇಬೇಕು ಮೇಡಮ್. ಯಾಕೆ ಅಂತ ಹೇಳಿ, ಬರುತ್ತಾ ಥ್ರೆಟ್ ಕಾಲ್ಸ್ ಬಂದಿವ್ಯಾ? ಎಲ್ಲ ಥರ ಫೋನ್ಗಳು ಬರುತ್ತೆ. ಥ್ರೆಟ್ ಒಂದೇ ಅಲ್ಲ, ಆಸೆ ಆಮಿಷಗಳನ್ನು ಬರ್ತದೆ. ನೋಡಿ, ಎಲ್ಲರೂ ಸಮಾಜದಲ್ಲಿ ಮಾತಾಡ್ತಾರೆ, ಆಸೆಗೆ ಒಳಗಾಗಬಾರ್ದು ಅಥವಾ ಕರಪ್ಷನ್ಗೆ ಒಳಗಾಗಬಾರ್ದು ಅಂತ. ನಮ್ಮ ನಿಜವಾದ ಟೆಸ್ಟ್ ಯಾವಾಗ ಬರುತ್ತೆ ಅಂದರೆ, ಆ ಬ್ಯಾಗ್ ತಂದಿಟ್ಟಾಗ. ಈ ಬಂಡೀಪುರದ ಹೆದ್ದಾರಿ ರಾತ್ರಿ ಸಂಚಾರ ನಿಷೇಧ ಆಗಿದೆ, ಅದು ನಾವೇ ಮಾಡಿದ್ದು ಕೋರ್ಟ್ನಲ್ಲಿ. ಆವಾಗ ಕೇರಳ ಕಡೆಯಿಂದ ಒಬ್ರು ಯಾರೋ ಫೋನ್ ಮಾಡಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ರು, ಈ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು. ನಾನು ಆಯಿತು ಬನ್ನಿ ಭೇಟಿ ಮಾಡುವ, ಅದರೊಳಗಡೆ ಏನು ತಪ್ಪೇನಿಲ್ಲಲ್ಲ ಮಾತಾಡಲಿಕ್ಕೆ, ಖಂಡಿತ ಬನ್ನಿ ಅಂತ ಹೇಳಿದ್ದೆ. ಆದರೆ ನಂಗೆ ಯಾಕೋ ಸ್ವಲ್ಪ ಅನುಮಾನ ಇತ್ತು. ಹಾಗಾಗಿ ನನ್ನೊಟ್ಟಿಗೆ ಕೆಲಸ ಮಾಡೋ ಇನ್ನಿಬ್ಬರು ಹುಡುಗರನ್ನ ಕರ್ಕೊಂಡು ನಮ್ಮ ಆಫೀಸ್ನಲ್ಲಿ ಭೇಟಿ ಮಾಡಲಿಲ್ಲ, ಒಂದು ಹೋಟ್ಲಲ್ಲಿ ಹೋಗಿದ್ವಿ, ಚಿಕ್ಕ ಹೋಟ್ಲಲ್ಲಿ ಭೇಟಿ ಮಾಡಲಿಕ್ಕೆ. ಅವರು, ಇಲ್ಲ ನೀವು ಇದು ನಮ್ಗೆ ಗೊತ್ತಾಗಿದೆ, ನೀವೇ ಇದ್ರ ಹಿಂದೆ ಎಲ್ಲ ಮಾಡ್ತಾ ಇರೋದು, ನೀವೊಂಥರ ನಾಯಕತ್ವ ವಹಿಸಿದ್ದೀರ ಈ ವಿಚಾರಕ್ಕೆ, ಕೋರ್ಟ್ನಲ್ಲಿ ಬಿಟ್ಬಿಡಿ ಈ ವಿಚಾರ ಅಂಥೇಳಿ ಒಂದು ಟೇಬಲ್ ಮೇಲೆ ಒಂದು ಬ್ಯಾಗ್ ಇಟ್ಟರು. ಅದಿದೆಯಲ್ಲ, ಆ ಸನ್ನಿವೇಶಗಳನ್ನ ಬಹಳ ಕಡಿಮೆ ಜನ ಅದನ್ನು ನಾವು ನೋಡಿರ್ತೀವಿ. ಆ ಸನ್ನಿವೇಶದಲ್ಲಿ ನೀವು ತಡ್ಕೊಳ್ಬೇಕು. ಅದನ್ನು ಎಲ್ಲರೂ ಸುಮ್ಮನೆ ಮಾತಾಡ್ತಾರೆ, ಅಯ್ಯೋ ಅದು ಇದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ. ಆ ಸನ್ನಿವೇಶಗಳಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅದು ಬಹಳ ಮುಖ್ಯ. ಆ ಆಸೆಯನ್ನು ತಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ. ಈ ಥರ ಹಲವಾರು ಸನ್ನಿವೇಶಗಳನ್ನ ನೋಡಿದ್ದೀವಿ. ಜನನೂ ಒತ್ತಡ ಆಗ್ತಾರೆ. ಒಂದು ಸಲ ನಾವು ಯಾವುದೋ ಸಕಲೇಶ್ಪುರದ ಸುತ್ತಮುತ್ತ ಸುಂದರವಾದ ಕಾಡುಗಳಲ್ಲಿ ಕಿರು ಜಲ ವಿದ್ಯುತ್ ಯೋಜನೆಗಳಿಗೆ ಅನುಮತಿ ಕೊಟ್ಟಿದೆ ಸರ್ಕಾರದವರು. ಆವಾಗ ಆ ವಿಚಾರವಾಗಿ ನಾವು ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕಿ ಹೋರಾಡ್ತಾ ಇದ್ವಿ. ಆಗ ಒಬ್ಬರು ಹಿರಿಯ ಅರಣ್ಯಾಧಿಕಾರಿ, ಅವ್ರಿಗೆ ನಾನು ಹೈಸ್ಕೂಲಿಂದನೂ ಪರಿಚಯ ಅವ್ರಿಗೆ. ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ಗುಬ್ಬಿ ಅವರೇ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ರು ಆ ವಿಚಾರ. ಆ ಕಿರುಜಲ ವಿದ್ಯುತ್ ಯೋಜನೆಯ ಓನರು ಅವ್ರಿಗೆ IAS IPS IFS ಅಧಿಕಾರಿಗಳೆಲ್ಲರೂ ಚೆನ್ನಾಗಿ ಪರಿಚಯ ಆಗಿದ್ದಾರೆ. ನಿಮ್ಮನ್ನು ಯಾವ್ದಾರ ಒಂದು ತಪ್ಪು ಕೇಸ್ನಲ್ಲಿ ಫಿಟ್ ಮಾಡಿಬಿಡ್ತಾರೆ, ಇದೇ ಪದ ಉಪಯೋಗಿಸಿದ್ರು, ನಿಮ್ಮನ್ನು ಒಂದು ಕೇಸ್ನಲ್ಲಿ ಫಿಟ್ ಮಾಡಿಸ್ಬಿಡ್ತಾರೆ ಅಂತ ಡೈರೆಕ್ಟಾಗಿ ಹೇಳಿದರು. ಅಂದರೆ ನಿಧಾನವಾಗಿ ಸಮಾಧಾನವಾಗಿ ಹೇಳಿದ್ರು. ನಾವು ಅದನ್ನು ನಾನಿಷ್ಟೇ ಹೇಳಿದ್ದು ಅವ್ರಿಗೆ, ಸರ್ ನಿಮಗೆ ನಾನು ಹೈಸ್ಕೂಲಿಂದ ಪರಿಚಯ ಇರೋವಂಥ ಹುಡುಗ, ನನ್ನ ನಿಲುವು ನಿಮಗೆ ಯಾವಾಗಲೂ ಗೊತ್ತಿದ್ದೆ, ಏನಾದರೂ ಆದರೆ ನೀವುಗಳೆಲ್ಲ ಬೆಂಬಲಕ್ಕಿದ್ದೀರಲ್ಲ ಬಿಡಿ ಸರ್ ಅಂತ ಹೇಳಿದೆ ನಾನು ಅವ್ರಿಗೆ. ನೀವೆಲ್ಲ ಬೆಂಬಲಕ್ಕಿದ್ದೀರಲ್ಲ ಸರ್ ಅಂತ ಹೇಳಿ. ಆದರೆ ಅದು ನಿಜವಾಗ್ಲೂ ಅವ್ರು ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಬಹಳ ಜನ ಮಾಡ್ತಾರೆ. ಈಗ ಇತ್ತೀಚೆಗೆ ಒಬ್ಬರು ಅಧಿಕಾರಿ, ಅವರು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸಾಕಷ್ಟು ಅಲ್ಲಿ ಕಳ್ಳ ಬೇಟೆ ನಡೀತಾ ಇತ್ತು. ಅದನ್ನೆಲ್ಲ ಅವ್ರ ಗಮನಕ್ಕೆ ತಂದಿದ್ದೆ ಅಂಥೇಳಿ ಅವ್ರಿಗೆ ಬಹಳ ಕೋಪ ಆಯಿತು. ಕಳ್ಳ ಬೇಟೆ ನಡೀತಿರೋದನ್ನ ನಾವು ಅವ್ರ ಗಮನಕ್ಕೆ ತಂದೇ ತರ್ತೀವಿ ಯಾವಾಗಲೂ. ಆ ವಿಚಾರವೂ ಅವ್ರಿಗೆ ತುಂಬ ಕೋಪ ಆಯಿತು ನನ್ನ ಬಗ್ಗೆ. ಅವ್ರ ನಂತರ ಬಂಡೀಪುರಕ್ಕೆ ವರ್ಗ ಆಗಿ ಬಂದರು. ಇತ್ತೀಚೆಗೆ ಬಂಡೀಪುರಕ್ಕೆ ಬಂದಾಗ ನನ್ನದು ಬಂಡೀಪುರದ ಹತ್ರ ಒಂದು, ನಮಗೆಲ್ಲರಿಗೂ ಆಸೆ ಇರ್ತದಲ್ಲ ಕಾಡಿನ ಪಕ್ಕನೇ ಇರಬೇಕು ಅಂಥೇಳಿ, ನಾನು ಊರಲ್ಲಿರೋ ಕೆಲವು ಆಸ್ತಿಗಳನ್ನ ಮಾರಿ ಅಲ್ಲಿ ಜಮೀನು ತೊಗೊಂಡಿದ್ವಿ ನಾವು, ನಮ್ಮ ಎಲ್ಲ. ಹೌದು, ಆನೆ ಮನೆ ಅಂತೇಳಿ ನನ್ನ ಉಳಿತಾಯ ಎಲ್ಲ ಸೇರಿಸಿ ಅಲ್ಲೊಂದು ಮಾದರಿ ಮಾಡಬೇಕು. ಅದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಹೌದು, ಖಂಡಿತ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಏನು ಅಂತ ಹೇಳಿದ್ರೆ, ಈಗ ವನ್ಯಜೀವಿ ಧಾಮಗಳು ಸುತ್ತಮುತ್ತ ಸಾಕಷ್ಟು ಖಾಸಗಿ ಜಮೀನಿದೆ, ಕೃಷಿ ಮಾಡೋವಂಥ ಜಮೀನುಗಳಿದೆ. ಅದನ್ನು ಸಾಕಷ್ಟು ಜನ ಮಾರ್ತಾ ಇದ್ದಾರೆ. ಕೃಷಿ ಮಾಡಲಿಕ್ಕೆ ಕೆಲವ್ರಿಗೆ ಆಗ್ತಾ ಇಲ್ಲ. ಯಾಕೆಂದರೆ ಆನೆ ಬಂದು ರಾತ್ರಿ ಬೆಳೆ ತಿಂತದೆ, ನಾಶಪಡಿಸ್ತದೆ, ಅವ್ರ ಜಾನುವಾರನ್ನ ಬಂದು ಹುಲಿ ಅಥವಾ ಚಿರತೆ ಹಿಡಿತದೆ. ಈ ಥರ ಎಲ್ಲ ವಿಚಾರಗಳಿಗೆ ಅಥವಾ ಬೇರೆ ಹಲವಾರು ಕಾರಣಗಳಿಗೆ, ಮಗಳು ಮದುವೆ ಮಾಡಬೇಕು, ಇನ್ನೇನೋ ತೊಂದರೆಗೆ ಮಾರ್ತಾರೆ. ಆ ಥರ ಮಾರುವಂಥ ಜಮೀನನ್ನ ಸಾಕಷ್ಟು ಜನ ನಗರವಾಸಿಗಳು ಸಹ ಹೋಗಿ ತಗೊಳ್ತಾ ಇದ್ದಾರೆ. ಅದು ತಗೊಳ್ಳೋದನ್ನ ನಾವು ನಿಲ್ಲಿಸಲಿಕ್ಕಾಗೋದಿಲ್ಲ. ಹೌದು, ಸರ್ಕಾರ ಅಷ್ಟು ಹಣ ವ್ಯವಸಿ ಆ ಭೂಮಿಯನ್ನೆಲ್ಲ ಖರೀದಿ ಮಾಡಲಿಕ್ಕಾಗೋದಿಲ್ಲ, ಮಾಡ್ತಾನೂ ಇಲ್ಲ. ಎಷ್ಟೋ ಜನ ಹೇಳಿದ್ರು, ನಾವು ಮಾಡಿಸ್ತೀವಿ, ಖರೀದಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಕಾರಿಡಾರ್ ಉಳಿಸ್ತೀವಿ ಅಂತ. ಇಲ್ಲಿ ತನಕ ಏನೂ ಮಾಡೋಕ್ಕಾಗಿಲ್ಲ. ಉದಾಹರಣೆಗೆ ಬಂಡೀಪುರ, ನಮ್ಮ ಜಮೀನು ಇರೋ ಜಾಗನೇ ಒಬ್ರು ಯಾರೋ ಬಂದು 250 ಕೋಟಿ 300 ಕೋಟಿ ಆಗುತ್ತೆ, ನಾವು ಮಾಡಿಸ್ತೀವಿ ಅದನ್ನು ಅಂತ ಹೇಳಿದರು. ಆದರೆ ಇಲ್ಲಿ ತನಕ ಏನಾಗಿಲ್ಲ. ಆದರೆ ಆ ಜಾಗವನ್ನು ಖಾಸಗಿಯವರೇ ಇಟ್ಕೊಂಡಿದ್ರು
ಅದನ್ನು ವನ್ಯಜೀವಿಗಳಿಗೆ ಪೂರಕವಾಗಿ ಹೇಗೆ ಉಪಯೋಗಿಸ್ಬೋದು ಅಂತ ನಾವು ತೋರಿಸ್ಬೇಕಾಗುತ್ತೆ ಒಂದು ಮಾದರಿ. ಇವಾಗ ಸಾವಿರಾರು ಕೋಟಿ ಬೇಕು, ಎಲ್ಲಿದೆ ಹಣ ಸರ್ಕಾರಕ್ಕೆ ಅದನ್ನು ಖರೀದಿ ಮಾಡಲಿಕ್ಕೆ? ಮತ್ತು ಎಲ್ಲ ಜಮೀನನ್ನು ಖರೀದಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ 60ಕ್ಕಿಂತ ಹೆಚ್ಚು ವನ್ಯಜೀವಿ ಧಾಮಗಳಿದೆ. ಅದು ಸುತ್ತಮುತ್ತ ಎಲ್ಲ ಜಮೀನು ಖರೀದಿ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಅಂಥ ಸಮಯ ಇದ್ದಾಗ ವನ್ಯಜೀವಿಗಳಿಗೆ ಪೂರಕವಾಗಿ, ಪರಿಸರಕ್ಕೆ ಪೂರಕವಾಗಿ ನಾವು ಹೇಗೆ ಭೂಮಿಯನ್ನು ಉಪಯೋಗಿಸೋದು ಅನ್ನೋದು ಒಂದು ಮಾದರಿ ಮಾಡಬೇಕಾಗುತ್ತೆ. ಆ ಮಾದರಿಯನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಅಂದರೆ ನಾವು ನಮ್ದಿರೋದು 8 ಎಕರೆ ಜಮೀನಾದ್ರೂ ಅಲ್ಲಿ ಬೇಲಿ ಹಾಕಿರೋದು ಕೇವಲ 2 ಎಕರೆಗೆ. ಇನ್ನು ಉಳಿದ ಜಾಗನ ವನ್ಯಜೀವಿಗಳು ಹೇಗೆ ಓಡಾಡ್ತದೆ ಅಂತ ನೋಡಿ ಅವುಗಳಿಗೆ ಅನುವು ಮಾಡಿಕೊಳ್ಳೋದು. ಮತ್ತು ಅಲ್ಲಿ ನಾವು ಸ್ಥಳೀಯವಾಗಿ ಬೆಳೆಯುವಂಥ ಗಿಡಗಳನ್ನ ಬೆಳೆಸೋದು, ಹೇಗೆ ಇದನ್ನೆಲ್ಲ ಮಾಡೋದು ಅಂತ ಒಂದು ಮಾದರಿ ಮಾಡಲಿಕ್ಕೆ ವಿವಾದ ಸ್ವರೂಪ ಪಡ್ಕೊಂಡಿದ್ಯಾಕೆ? ನಾನು ಹೇಳಿದ್ನಲ್ಲ, ಅದರೊಳಗಡೆ 3 ಜನ ಮೂಲವಾಗಿದ್ದರು. ಒಬ್ಬರು ಈ ಅಧಿಕಾರಿ ಏನು ಕಾವೇರಿ ವನ್ಯಜೀವಿ ಧಾಮದಲ್ಲಿದ್ದರು, ಅವ್ರ ಮೇಲೆ ಸಾಕಷ್ಟು ಬೇರೆ ವಿಚಾರಗಳಿದೆ. ಲೋಕಾಯುಕ್ತ ಅದೊಂದು ಕೇಸ್ ಇದೆ, ಈಗಲೂ 2 ಕೇಸ್ಗಳು ಪೆಂಡಿಂಗ್ ಇದೆ. ಆ ವ್ಯಕ್ತಿ ಬಂಡೀಪುರಕ್ಕೆ ಬಂದರು. ಅವರು ನಾವು ಕಾವೇರಿಯಲ್ಲಿದ್ದಾಗ ಈ ಬೇಟೆ ಆಗ್ತಾ ಇದ್ದಿದ್ದನ್ನೆಲ್ಲ ಅವ್ರ ಗಮನಕ್ಕೆ ತರ್ತಾ ಇದ್ವಲ್ಲ, ಅದು ಅವ್ರಿಗೆ ಮನಸ್ಸಿಗೆ ಇಷ್ಟ ಇರಲಿಲ್ಲ. ಅವ್ರ ವಿರುದ್ಧ ಸಿಟ್ಟು ಬಂದಿತ್ತು ಅವ್ರಿಗೆ ಆ ವಿಚಾರವಾಗಿ. ಹಾಗಾಗಿ ನಾವು ಬಂಡೀಪುರಕ್ಕೆ ಬಂದಾಗ, ಅವ್ರು ಅಲ್ಲಿಗೆ ಬಂದಾಗ, ಅಲ್ಲಿ ತನಕ ನಾನು ಜಮೀನು ತೊಗೊಂಡಾಗಲೇ 3-4 ವರ್ಷ ಆಗೋಗಿತ್ತು. ಅದು ವಿವಾದನೇ ಇರಲಿಲ್ಲ ಅವಾಗಲ್ಲಿ, ಅದು ಯಾರಿಗೂ ಅದು ವಿವಾದ ಅನಿಸಿರಲಿಲ್ಲ. ಆ ಅಧಿಕಾರಿ ಅಲ್ಲಿಗೆ ಬಂದಾಗ ಇನ್ನೊಬ್ಬರು ಈ ಪರಿಸರವಾದಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವರು ಸಹ ಅವರೊಟ್ಟಿಗೆ ಕೈ ಜೋಡಿಸಿದ್ರು. ಮತ್ತು ಆ ಜಾಗದಲ್ಲಿ ನಾನು ಜಮೀನು ತೊಗೊಂಡಾಗ ಅಲ್ಲ, ಸ್ಥಳೀಯ ಒಬ್ಬರು ಅರಣ್ಯಾಧಿಕಾರಿ ಈ ಗುಬ್ಬಿಯವರು ಇಲ್ಲಿದ್ರೆ ಒಳ್ಳೇದಲ್ಲ ಅಂತ ಹೇಳಿದ್ರಂತೆ. ನನ್ನ ಜಮೀನು ಮುಂದೆ ಆವಾಗ ಮರ ಕಡ್ಕೊಂಡು ಹೋಗೋರು, ಟ್ರ್ಯಾಕ್ಟರ್ ಗಟ್ಟಲೆ ಮರ ಹೋಗ್ತಾಯಿತ್ತು. ನಾನು ಅದನ್ನೆಲ್ಲ ದಾಖಲೆ ಮಾಡಿ ಇಟ್ಕೊಂಡೆ. ನಮ್ಮ ಮನೆ ಸುತ್ತಮುತ್ತ ಬೇಟೆ ಆಗ್ತಾಯಿತ್ತು. ಅದನ್ನೆಲ್ಲ ನಾನು ಅಧಿಕಾರಿಗಳ ಗಮನಕ್ಕೆ, ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತರ್ತಾಯಿದ್ದೆ. ಇದು ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಹಾಗಾಗಿ ಒಬ್ಬ ಸ್ಥಳೀಯ ಅಧಿಕಾರಿ ಹೇಳಿದ್ರಂತೆ, ಗುಬ್ಬಿಯವರು ಇಲ್ಲಿರೋದು ಒಳ್ಳೆಯ ವಿಚಾರ ಅಲ್ಲ, ಸರಿಯಾದ ವಿಚಾರ ಅಲ್ಲ ಅಂಥೇಳಿ ಈ ಪರಿಸರವಾದಿ ಅಂತ ಹೇಳ್ಕೊಂಡು ಓಡಾಡೋರಿಗೆ ಕರ್ಕೊಂಬಂದರು ಈ ವಿವಾದ ಮಾಡಲಿಕ್ಕೆ. ಇವರು ಕಾನೂನು ವಿರುದ್ಧ ಮನೆ ಕಟ್ತಾ ಇದ್ದಾರೆ ಅಂತ. ಯಾವ ಕಾನೂನು ವಿರುದ್ಧ ಅಂತ ಇವತ್ತಿನ ತನಕ ಹೇಳಲಿಕ್ಕಾಗಿಲ್ಲ. ಆದರೆ ಯಾವ ಕಾನೂನು ಅಂತ. ಮತ್ತು ಅಲ್ಲಿ ಇನ್ನೊಬ್ರು ಇದ್ದರು, ಸ್ಥಳೀಯ ಒಬ್ಬರು ರಾಜಕೀಯ ವ್ಯಕ್ತಿ. ನಾವು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದಾಗ ಮನೆ ಹತ್ರ ಬಂದುಬಿಟ್ಟು ಹಣ ಕೇಳ್ತಾರೆ. ಇದು ನನ್ನೊಬ್ಬಂದ ಅಲ್ಲ, ಎಷ್ಟೊಂದು ಜನದ ವಿಚಾರಗಳು. ಅಲ್ಲಿ ಆಚೆಯಿಂದ ಜಮೀನು ತೊಗೊಂಡು ಹೋಗೋರು ನೀವು ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಇದು ಗಲಾಟೆ ಮಾಡ್ತಾರೆ ಜನಗಳು. ಮಾಡೇ ಮಾಡ್ತಾರೆ ಆ ಕೆಲವು ರಾಜಕೀಯ ವ್ಯಕ್ತಿಗಳು. ಇದೊಂದು ಆಯಾಮ ಇತ್ತು. ಈ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ವಿವಾದ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದನ್ನು ಕಾನೂನು ವಿರುದ್ಧ ಅಂತ, ಯಾವ ಕಾನೂನು ವಿರುದ್ಧ ಅಂತ ಇಲ್ಲಿ ತನಕ ಅವ್ರು ಹೇಳಲಿಕ್ಕಾಗಿಲ್ಲ. ಮತ್ತು ಆ ಏನೇನೋ ದಾಖಲೆಗಳು, ಅದಕ್ಕೆ ಸಂಬಂಧ ಇಲ್ಲದಿದ್ದ ದಾಖಲೆಗಳನ್ನೆಲ್ಲ ಆಚೆ ತೊಗೊಂಬರೋದು, ಒಬ್ಬರು ಇನ್ನೊಬ್ಬರ ವಿರುದ್ಧ ಎತ್ತು ಕಟ್ಟೋದು. ಮತ್ತು ಮೂಲಭೂತವಾಗಿ ಏನು ತಪ್ಪು ಮಾಡಿದ್ರು ಅಂದರೆ ಹೇಳಿದ್ರು ಅವರು, ಈಕೋ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಮನೆ ಕಟ್ಟೋಕ್ಕೆ ಅನುಮತಿ ಬೇಕು ಅಂತ ಸುಳ್ಳು ನೀತಿಯನ್ನು ತಂದರು. ಯಾವುದೇ ಕಾನೂನು ಅಡಿಯಲ್ಲಿ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಜನ ಮನೆ ಕಟ್ಟಲಿಕ್ಕೆ ಅನುಮತಿ ಬೇಕು ಅಂತ ಎಲ್ಲೂ ಇಲ್ಲ. ಆದರೆ ಇವರು ತಮ್ಮದೇ ಆದ ಒಂದು ನಿಮಗೋಸ್ಕರ ಹುಟ್ಟಾಕಿದ್ದು ಹೊಸದಾಗಿ. ಅದೇನಾಯಿತು ಅಂತ ಹೇಳಿದ್ರೆ, ನಮ್ಮ ವಿರುದ್ಧ ಮಾಡಕ್ಕೆ ಹೋಗಿದ್ದು ಸ್ಥಳೀಯ ಜನರಿಗೆ ತೊಂದರೆ ಶುರುವಾಯಿತು. ಇವಾಗ ಸ್ಥಳೀಯ ಜನರು ಯಾರೇ ಮನೆ ಕಟ್ಟಕ್ಕಾದ್ರೂ ಅನುಮತಿ ತೊಗೋಬೇಕು. ಅನುಮತಿ ತೊಗೊಳಕ್ಕೆ ಅನುಮತಿ ಅಂದ ತಕ್ಷಣ ಕಾನೂನು ಬಂದರೆ, ಅಲ್ಲಿ ಕಾನೂನು ಇಲ್ಲ, ಆದರೆ ಅನುಮತಿಯನ್ನು ಒಂದು ಕಟ್ಟಳೆ ಬಂದರೆ ನಿಮ್ಗೆ ಗೊತ್ತಿದೆ ನಮ್ಮ ಸಮಾಜದಲ್ಲಿ ಏನಾಗ್ತದೆ ಅಂತ. ಅದು ಶುರು ಆಯಿತು. ನಾನು ಎಷ್ಟೊಂದು ಈಕೋ ಸೆನ್ಸಿಟಿವ್ ಝೋನ್ ಅನುಮತಿ ಮನೆ ಕಟ್ಟಲಿಕ್ಕೆ, ಕೊಟ್ಟಿಗೆ ಕಟ್ಟಲಿಕ್ಕೆಲ್ಲ ಜನ ಅರ್ಜಿ ಹಾಕೋಕ್ಕೆ ಪ್ರಾರಂಭ ಮಾಡಿಸಿದ್ರು. ಅಂದರೆ ಒತ್ತಡ ಹಾಕಿದ್ರು ಇವರು ಅರ್ಜಿ ಹಾಕಲಿಕ್ಕೆ. ಇವತ್ತಿನ ತನಕ ರಾಜ್ಯದ ಎಲ್ಲ ಜನತೆಗಳಿಗೆ ಇದನ್ನು ತಿಳಿಸ್ಕೊಳ್ಳೋದು ನಾನು ಹೇಳೋದು ಏನಂದರೆ, ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಮನೆ ಕಟ್ಟಲಿಕ್ಕೆ ಯಾವುದೇ ಥರವಾದ ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕಿಲ್ಲ. ಇದು ತಪ್ಪು ಮಾಹಿತಿ. ಮತ್ತು ಈ ಪರಿಸರವಾದಿ, ಈ ಅರಣ್ಯ ಇಲಾಖೆಯ ಕೆಲವು ಅಧಿಕಾರಿಗಳು, ಎಲ್ಲರೂ ಕೆಟ್ಟವರು ಅಂತ ಹೇಳಲಿಕ್ಕಾಗೋದಿಲ್ಲ, ಇವರು ಸೇರ್ಕೊಂಡು ಮಾಡಿದಂತಹ ಕಟ್ಟಳೆ ಇದು ಕಾನೂನು ಬಾಹಿರ ಕಟ್ಟಳೆ. ಇದರಿಂದ ನೂರಾರು ಕುಟುಂಬಗಳಿಗೆ, ಸ್ಥಳೀಯ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಯಾಕೆಂದರೆ ನನಗೆ ಪರಿಚಯದವರು ಹಳ್ಳಿ ಜನ ಹೇಳ್ತಾರೆ, ಒಬ್ಬ ವ್ಯಕ್ತಿ ಇದ್ದಾನೆ ನಮ್ಮ ಜಮೀನಿನ ಹತ್ರ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಪಾಪ ಮಗಳಿಗೆ ಮದುವೆ ಮಾಡಬೇಕು. ಅವನ ಮನೇಲಿ ಹೇಳಿದ್ರಂತೆ, ನಮ್ಮದು ಅಂತ ಒಂದು ಮನೆ ಇದ್ದರೆ ಒಳ್ಳೆ ಕಡೆ ಗಂಡು ಸಿಗ್ತದೆ ಅಂತ. ಅವನಿಗೆ ಪಂಚಾಯತಿಯಿಂದ ಮನೆ ಕಟ್ಕೊಳ್ಳಿಕ್ಕೆ, ಚಿಕ್ಕಲ್ಚೆಟ್ಟಿ ಅಂತ ಗ್ರಾಮ ಅದು, ಮನೆ ಕಟ್ಕೊಳ್ಳಿಕ್ಕೆ ಅವನಿಗೆ ಅವಕಾಶಕ್ಕೆ ಮಾಡಿಕೊಟ್ಟಿದ್ದಾರೆ. ಅವ್ನು ಮನೆ ಕಟ್ಟಲಿಕ್ಕೆ ಹೋದರೆ ಅಲ್ಲಿನ ವಲಯ ಅರಣ್ಯಾಧಿಕಾರಿ ಬಂದು ನಿಲ್ಲಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಪರಿಸರ ಸೂಕ್ಷ್ಮ ವಲಯ, ಇಲ್ಲಿ ನಿನಗೆ ಅನುಮತಿ ಬೇಕು ಅಂತ. ಯಾವ ಕಾನೂನು ಅಡಿಯಲ್ಲಿ ಅನುಮತಿ ಬೇಕು ಅಂತ ಕೇಳೋಂಥ ಶಕ್ತಿ ಇಲ್ಲ ಅವ್ರಗಳಿಗೆ. ಹೌದು, ಹಳ್ಳಿ ಜನರಿಗೆ ಪಾಪ ಮುಗ್ಧರು, ಬಹಳ ಭಯ ಇರ್ತದೆ. ಹಂಗಾಗಿ ಅವನ ಮನೆ ಕಟ್ಟಲಿಲ್ಲ, ಅವನ ಮಗಳು ಮದುವೆ ಮಾಡಿಲ್ಲ. ಇದು ಈ ಪರಿಸರವಾದಿ ಮಾಡಿರುವಂತಹ ಗುಲ್ಲೆಬ್ಸಿರುವಂಥ ವಿಚಾರ. ಆದರೆ ಅಲ್ಲಿ ರಿಸಾರ್ಟ್ಗಳು ಬರ್ತದೆ.
ಆಮೇಲೆ ಈ ವನ್ಯಜೀವಿಗಳ ಮೇಲೆ ಕೆಲಸ ಮಾಡುವಂಥ ಹಲವಾರು ಜನಗಳು ಈ ಥರ ಇವಾಗ ಉದಾಹರಣೆಗೆ ರಾಜರ್ ಬಿನ್ನಿ, ನಮ್ಮ ದೇಶದ ಖ್ಯಾತ ಕ್ರಿಕೆಟ್ ಆಟಗಾರರು, ಅವ್ರದ್ದು ಬಂಡೀಪುರ ಸೂಕ್ಷ್ಮ ವಲಯದಲ್ಲಿ ಒಂದು ಜಮೀನಿದೆ, ಮನೆ ಇದೆ. ಅದ್ರ ಬಗ್ಗೆ ಯಾಕೆ ಇಲ್ಲಿ ತನಕ ಕಾಂಟ್ರವರ್ಸಿ ಆಗಿಲ್ಲ? 10 ಜನ ವನ್ಯಜೀವಿಗಳಲ್ಲಿ ಕೆಲಸ ಮಾಡೋರು, 10 ಜನ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರುಗಳು ಕಾವೇರಿ ವನ್ಯಜೀವಿ ಧಾಮದಲ್ಲಿ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ, ನಾಗರಹೊಳೆಯಲ್ಲಿ, ಬಂಡೀಪುರದಲ್ಲಿ, ದಾಂಡೇಲಿಯಲ್ಲಿ ಎಲ್ಲ ಕಡೆ ಜಮೀನು ತೊಗೊಂಡು ಮನೆ ಕಟ್ಟಿದ್ದಾರೆ. ಅದನ್ನು ಯಾಕೆ ಇಂದೂ ಇಲ್ಲಿ ತನಕ ಅದು ಒಂದು ಕಾಂಟ್ರವರ್ಸಿ ಅಂತ ಆಗಲಿಲ್ಲ? ಯಾವ ಕಾನೂನಿನ ಅಡಿಯಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಅನುಮತಿ ಬೇಕು ಅಂತ ಬರೆದಿದೆ? ಎಲ್ಲೂ ಇಲ್ಲ. ನಿಮಗೊಂದು ತಕರಾರು, ನೀವು ಅಲ್ಲಿಂದ ಹೊರಟ್ರೆ ಅವರಿಗೆ ಲಾಭ, ನಾವಲ್ಲಿದ್ರೇ ತೊಂದರೆ ಅಂತ ಹೇಳಿ ಇದನ್ನೆಲ್ಲ ಮಾಡಿದರು. ಅದು ಬಿಡಿ, ಅದು ಏನು ಅಂತ ಹೇಳಿದ್ರೆ ನಾವೊಂದು ಮಾದರಿ ಮಾಡಿದ್ದೀವಿ. ಈಗ ಯಾರೇ ಬೇಕಾದರೂ ಬಂದ್ಬಿಟ್ಟು ಇವಾಗ ವನ್ಯಜೀವಿಗಳಿಗೆ ಪೂರ್ವಕವಾಗಿ ನಾನು ಜಮೀನನ್ನ ಹೇಗೆ ನಿಭಾಯಿಸ್ಬೋದು ಅಂದರೆ ಅಲ್ಲಿ ತೋರಿಸ್ಲಿಕ್ಕೆ ಒಂದು ಮಾದರಿ ಇದೆ. ಅಲ್ಲಿ ನಾನು ಒಬ್ಬನೇ ಮಾಡಿದ್ದೀನಿ ಅಂತಲ್ಲ, ಇನ್ನೊಬ್ರು ಇದ್ದಾರೆ, ಅಲ್ಲಿ ಇನ್ನೊಂದಿಬ್ಬರೂ ಸಹ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಥರ ನಾವು ಮಾದರಿ ಮಾಡಿದ್ರೆ ಮಾತ್ರ ಬೇರೆಯವರಿಗೆ ತೋರಿಸ್ಲಿಕ್ಕೆ ಸಹಾಯ ಆಗೋದು. ಆಮೇಲೆ ಈ ದಟ್ಟಾರಣ್ಯಗಳಲ್ಲಿ, ಸಂರಕ್ಷಿತ ಅರಣ್ಯ ಪ್ರದೇಶಗಳನ್ನು ಕೆಲವರು ಕೊಳ್ಳೆ ಹೊಡಿತಾರೆ ಅನ್ನೋ ಆರೋಪ ನಿರಂತರವಾಗಿದೆ. ಅಂದರೆ ದೇ ವಿಲ್ ಕ್ರಿಯೇಟ್ ಅ ರೆಸಾರ್ಟ್ ದೇರ್. ಹಂಗಾಗತ್ತಾ? ಅಂದರೆ ತುಂಬ ಆಗ್ತಿದೆಯಾ ಅಥವಾ ಈ ಕಂಟ್ರೋಲ್ಡ್ ಆಗಿದೆಯಾ? ನಿಜಾನ ಅದು? ಅಂದರೆ ರಕ್ಷಿತಾರಣ್ಯದ ಒಳಗೂ ಒಂದಷ್ಟು ಕದೀತಾರೆ ಜಾಗಗಳನ್ನು ಅಂತ, ಹೌದಾ? ಖಂಡಿತ ಇದೆ. ಎಷ್ಟೋ ಕಡೆ ಇವಾಗ ನಮ್ಮ ರಾಜ್ಯದ ಅತಿ ಹೆಚ್ಚು ಭೂ ಒತ್ತುವರಿ ಅಥವಾ ಅರಣ್ಯ ಒತ್ತುವರಿ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 85,000 ಎಕರೆನೋ 1 ಲಕ್ಷ ಎಕರೆನೋ ಅರಣ್ಯ ಒತ್ತುವರಿಯಾಗಿದೆ. ಅದು ಎಲ್ಲ ಥರ ವ್ಯಕ್ತಿಗಳು ಮಾಡ್ತಾರೆ. ನಾವು ಒಬ್ಬರೇ ಇಂಥವ್ರು ಮಾತ್ರ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಕೃಷಿಕರು ಮಾತ್ರ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ಉಳ್ಳವರು ಮಾತ್ರ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಮಾಜದಲ್ಲಿ ಎಲ್ಲ ವರ್ಗದ ಜನನೂ ಮಾಡ್ತಾರೆ, ಅದರೊಳಗಡೆ ಏನು ಅನುಮಾನ ಇಲ್ಲ. ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಅರಣ್ಯ ಒತ್ತುವರಿ ಬಹಳ ದೊಡ್ಡ ಮಟ್ಟದ ಅರಣ್ಯ ಒತ್ತುವರಿ ಆಗಿದೆ. ನೀವು ಹೇಳೋದೂ ಸರಿ, ಅದರೊಳಗೆ ನಿಜಾಂಶನೂ ಇದೆ, ಅದರೊಳಗಡೆ ಏನು ನಾವು ತಪ್ಪು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಮತ್ತು ಉಳ್ಳವ್ರೂ ಮಾಡ್ತಾರೆ, ಎಲ್ಲ ಥರ ಸಮಾಜದಲ್ಲಿರುವಂಥ ಎಲ್ಲ ಥರ ವ್ಯಕ್ತಿಗಳನ್ನು ಮಾಡಿದ್ದಾರೆ. ಅದನ್ನು ಅದರೊಳಗಡೆ ಏನು ತಪ್ಪು, ಅದನ್ನು ಅಲ್ಲಗೆಳೆಯೋಕ್ಕಾಗೋದೇ ಇಲ್ಲ ಅದನ್ನು. ಓಕೆ. ಸೊ ಈಗ ಉಳ್ಳವರು ಅಥವಾ ಈ ದಾಖಲೆಗಳನ್ನು ತಿರ್ಚೋದು ಮತ್ತೊಂದು ಮಗದೊಂದು ಮಾಡಿದ್ರೆ ಸರ್ಕಾರದಿಂದ ಅದ್ರ ಬಗ್ಗೆ ಒಂದು ಸೂಕ್ಷ್ಮತೆ ಇದೆಯಾ? ಅಂದರೆ ಅದನ್ನು ಐಡೆಂಟಿಫೈ ಮಾಡೋದು, ಕೇಸ್ ಹಾಕೋದು, ಹಾಗೇನಾದ್ರೂ ಆಗ್ತಿರುತ್ತಾ? ಆಗ್ತಾ ಇರುತ್ತೆ, ಆದರೆ ಆಗಬೇಕಾದಷ್ಟು ಆಗ್ತಾ ಇಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಸಮಾಜದಲ್ಲಿ ಬೆಂಬಲ ಇಲ್ಲ. ಒತ್ತುವರಿ ತೆಗಿತೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಬೆಂಬಲ ಇಲ್ಲ. ಅದು ಎಲ್ಲವೂ ಒಟ್ಟಿಗೆ ಬಂದ್ಬಿಡುತ್ತೆ, ಉಳ್ಳವರು ಮತ್ತೆ ಎಲ್ಲರದು ಬರುತ್ತೆ. ಮತ್ತು ಸರ್ಕಾರದಲ್ಲಿ ಆ ಬದ್ಧತೆ ಬರೋದನ್ನು ಬಹಳ ಕಷ್ಟ. ಈಗಿನ ಮಂತ್ರಿಗಳೇನೋ ಪ್ರಯತ್ನ ಪಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅವರು ಒತ್ತುವರಿ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಥರ ಬರಬೇಕು. ನಮಗೆ ರಾಜಕೀಯ ಬೆಂಬಲ ಇರಬೇಕು, ಅಧಿಕಾರಿಶಾಹಿ ವರ್ಗದವ್ರದ ಕೆಲಸ ಮಾಡ್ತೀವಿ ಅನ್ನೋ ಹುರುಪಿರಬೇಕು. ಇದು ಎರಡೂ ಒಟ್ಟಿಗೆ ಬಂದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯತೆ. ಇಲ್ಲ ಅಂದರೆ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಅರಣ್ಯ ಒತ್ತುವರಿಯಾಗಿದೆ. ಅದರೊಳಗಡೆ ಒಂದು ಸಾಮಾಜಿಕ ದೃಷ್ಟಿಕೋನವೂ ಇದೆ, ಬಡವರು ಅನ್ನೋ ಒಂದು ದೃಷ್ಟಿಕೋನವೂ ಇದೆ, ಅವರಿಗೆ ಜಮೀನಿಲ್ಲ ಅನ್ನೋರಿಗೆ. ನಾವು ಹಾಗಾಗಿ ಸಮಾಜ ಅದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಅರಣ್ಯ ಉಳಿಸೋದು ಬಹಳ ಮುಖ್ಯ, ಅದೇ ಸಮಾಜಕ್ಕೆ ಬಹಳ ಮುಖ್ಯ. ಅರಣ್ಯ ಮನುಷ್ಯ ಮತ್ತು ವನ್ಯಜೀವಿ ಸಂಘರ್ಷ ಇತ್ತೀಚಿನ ದಿನದಲ್ಲಿ ಜಾಸ್ತಿನೇ ಇದೆ ಅಂತ ನಾವು ಬಹಳಷ್ಟು ಕಡೆ, ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಹುಲಿ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಮಾಡಿದ ಸಂದರ್ಭದಲ್ಲಿ ಗ್ರಾಮಗಳು, ಕಾಡಿಗೆ ಹತ್ತಿರ ಇರೋ ಗ್ರಾಮಗಳಿಗೆ ಹೋದಾಗ ಸ್ಟಿಲ್ ದೇರ್ ಇಸ್ ಅ ಜಗ್ಲಿಂಗ್. ಅಂದರೆ ಪ್ರಾಣಿಗಳು ಬಂದು ಗ್ರಾಮದಲ್ಲಿ ಬೆಳೆಗಳನ್ನ ತಿನ್ಕೊಂಡು ಹೋಗುತ್ತೆ ಅಥವಾ ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಇನ್ನೊಂದು ಆಯಾಮದಲ್ಲಿ ಅವ್ರು ಬಂದು ನಮ್ಮೂರಲ್ಲಿ ಕೂತಿದ್ದಾರೆ, ನಾವೇನು ಮಾಡೋದು ಅಂತ ಪ್ರಾಣಿಗಳ ವರ್ಷನ್ನು ಕೂಡ ಹಲವಾರು ಜನ ಮಾತನಾಡ್ತಾರೆ. ಆ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಈಗ ಯಾವ ಹಂತದಲ್ಲಿದೆ? ಆ್ಯಂಡ್ ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾ ಇದೆ? ಅಂದರೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಹೆಂಗಾಗ್ತಾ ಇದೆ? ವನ್ಯಜೀವಿ ಸಂರಕ್ಷಣಾ ತಜ್ಞರಾಗಿ ನಿಮ್ಮ ಕಾರ್ಯಗಳು ಯಾವ ರೀತಿ ಸಾಗ್ತಿದೆ ಅಲ್ಲಿ? ಇದು ನೋಡಿ, ಈ ಸಂಘರ್ಷ ಅನ್ನೋದಿದೆಯಲ್ಲ, ಮಾನವ ಯಾವತ್ತು ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡ್ದ, ಯಾವತ್ತು ಜಾನುವಾರನ ಸಾಕಕ್ಕೆ ಪ್ರಾರಂಭ ಮಾಡ್ದ, ಅವತ್ತಿಂದನೂ ಇದೆ. ಇದು 10-12 ವರ್ಷದ ಹಳೆ ಕತೆ. ಆದರೆ 1972ರಲ್ಲಿ ಅರಣ್ಯ ಸಂರಕ್ಷಣಾ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂತು. ಆವಾಗ ಯಾವುದೂ ಪ್ರಾಣಿಯನ್ನು ಬೇಟೆ ಮಾಡಲಿಕ್ಕೆ ನಿಷೇಧ ಮಾಡಿದ್ರು. ಯಾವುದೂ ಪ್ರಾಣಿಯನ್ನು ಬೇಟೆ ಮಾಡಲಿಕ್ಕೆ ಬಿಡಲಿಲ್ಲ, ಅವಕಾಶ ಇಲ್ಲ ಅವತ್ತಿಂದ, 72ರಿಂದ. ಆವಾಗಿಂದ ಕೆಲವು ಪ್ರಾಣಿಗಳ ಸಂರಕ್ಷಣೆಯಾಗಿ ಕೆಲವು ಪ್ರಾಣಿಗಳ ಸಂತತಿ ಜಾಸ್ತಿ ಆಯಿತು, ಸಂಖ್ಯೆ ಜಾಸ್ತಿ ಆಯಿತು. ಆನೆ ಇರ್ಬೋದು, ಹುಲಿ ಇರ್ಬೋದು, ಕರಡಿ ಇರ್ಬೋದು, ಚಿರತೆ ಇರ್ಬೋದು, ಇಂಥ ಕಾಡು ಹಂದಿ ಇರ್ಬೋದು, ಇಂಥ ವನ್ಯಜೀವಿಗಳ ಸಂಖ್ಯೆ ಖಂಡಿತ ಜಾಸ್ತಿ ಆಯಿತು. ಜಾಸ್ತಿ ಆದಂಗೆ ನಾವೇನು ಮಾಡಿದ್ವಿ ಅಂದರೆ ಅವುಗಳ ಆವಾಸ ಸ್ಥಾನದ ವಿಸ್ತರಣೆ ಅಷ್ಟೇ ಜಾಸ್ತಿ ಆಗಲಿಲ್ಲ.
ಅಷ್ಟೇ ಇದೆ ಇವತ್ತು. ನಾವು ಒಂದು ಸ್ವಲ್ಪ ವರ್ಷಗಳ ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ನಾವು ಅಧಿಕಾರಿಗಳೊಟ್ಟಿಗೆ ಕೆಲಸ ಮಾಡಿ, ರಾಜಕೀಯದವರ ಒಟ್ಟಿಗೆ ಕೆಲಸ ಮಾಡಿ, ನಮ್ಮ ರಾಜ್ಯದ ಹಲವಾರು ಭಾಗಗಳಲ್ಲಿರುವಂಥ ಕಾಡಿನ ಭಾಗವನ್ನು ನಾವು ವನ್ಯಜೀವಿ ಧಾಮಗಳಂತ ಘೋಷಣೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಆ ವಿಸ್ತರಣೆಯನ್ನು ಹೆಚ್ಚಲಿಕ್ಕೆ ಪ್ರಯತ್ನಪಟ್ಟು, ಅದರೊಟ್ಟಿಗೆ ವನ್ಯಜೀವಿ ಸಂರಕ್ಷಣೆ ಹೆಚ್ಚಾದಂಗೆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಿದೆ. ಸಂಖ್ಯೆ ಜಾಸ್ತಿ ಆದಾಗ ಏನು ಮಾಡಬೇಕು ಅನ್ನೋದು ನಾವು ಯೋಚನೆ ಮಾಡಲಿಲ್ಲ. ಅದರೊಟ್ಟಿಗೆ ನಾವು ವೈಜ್ಞಾನಿಕವಾಗಿ ಆವಾಸ ಸ್ಥಾನಗಳ ನಿರ್ವಹಣೆ ಮಾಡ್ತಾ ಇಲ್ಲ. ಒಂದೆರಡು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾಗರಹೊಳೆ ಬಂಡೀಪುರದಲ್ಲಿ ಅಥವಾ ಎಲ್ಲ ಕಡೆನೂ ಅಷ್ಟೇ ಒಂದು ಜನರಲ್ಲಿರೋ ಅಭಿಪ್ರಾಯ ಮತ್ತು ಅರಣ್ಯ ಇಲಾಖೆಯಲ್ಲಿರೋ ಅಭಿಪ್ರಾಯ ಅಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ಕಾಡಿನಲ್ಲಿ ನಾವು ಪ್ರಾಣಿಗಳಿಗೆ ನೀರು ಕೊಡಬೇಕು, ಬರೋದಿಲ್ಲ, ಆಹಾರ ಸಿಗೋದಿಲ್ಲ ಪ್ರಾಣಿಗಳಿಗೆ, ಹಂಗಾಗಿ ಅವುಗಳು ಆಚೆ ಬರುತ್ತೆ ಅಂತ ಒಂದು ಅವೈಜ್ಞಾನಿಕ ಅಭಿಪ್ರಾಯವನ್ನು ನಾವು ಖಂಡಿತ ಅದು ಅವೈಜ್ಞಾನಿಕ. ಈ ಪ್ರಾಣಿಗಳನ್ನು ವಿಕಸನಗೊಂಡಿರೋದು ಸಾವಿರಾರು ವರ್ಷಗಳಿಂದ ವಿಕಸನಗೊಂಡಿದೆ. ಅವುಗಳಿಗೆ ಯಾರು ಹೋಗಿ ಮಾವಿನ ಹಣ್ಣು ತಿನ್ನಿಸಿ ಕಬ್ಬು ತಿನ್ನಿಸಿ ಬೆಳೆಸಿಲ್ಲ. ಅವು ವಿಕಸನಗೊಂಡಾಗ ಅವುಗಳ ಆಹಾರ ಪದ್ಧತಿ ಋತುಗಳಿಗೆ ಅನುಗುಣವಾಗಿ ಅವುಗಳು ಬೆಳೆಸ್ಕೊಂಡಿದ್ದಾವೆ. ಒಂದು ಒಳ್ಳೆಯ ಉದಾಹರಣೆ ನಾನು ಹೇಳೋದಂದರೆ, ಮಲೆಮಹದೇಶ್ವರ ವನ್ಯಜೀವಿ ಧಾಮ, ಕಾವೇರಿ ವನ್ಯಜೀವಿ ಧಾಮ ಅಂತ ಎರಡು ವನ್ಯಜೀವಿ ಧಾಮಗಳು ಚಾಮರಾಜನಗರ ಜಿಲ್ಲೆಯಲ್ಲಿವೆ. ಈ ವನ್ಯಜೀವಿ ಧಾಮಗಳಲ್ಲಿ ಬೇಸಿಗೆಯಲ್ಲಿ ಸಂಪೂರ್ಣ ಒಣಗೋಗ್ತದೆ. ಎಲ್ಲ ನದಿಗಳು ಒಣಗೋಗ್ತದೆ, ಕೆರೆಗಳು ಒಣಗೋಗ್ತದೆ, ತೊರೆಗಳು ಒಣಗೋಗ್ತದೆ, ಹೊಳೆಗಳು ಒಣಗೋಗುತ್ತೆ. ಆದ್ರೂ ಆನೆಗಳಿಗೆ ನೀರು ಸಿಕ್ಕುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಣಗಿರೋ ತೊರೆಗಳಿರ್ತದಲ್ಲ, ಅಲ್ಲಿ ಮರಳಿರುತ್ತಲ್ಲ, ಆ ಮರಳನ್ನು ಕಾಲಿನಲ್ಲಿ ಬಗೀತದೆ ಆನೆಗಳು. ಬಗಿದ್ರೆ ನೀರು ಜಿನುಗುತ್ತದೆ. ಆ ನೀರನ್ನ ಆನೆಗಳು ಕುಡಿಯುತ್ತೆ. ಅವುಗಳಿಗೆ ಎಲ್ಲಿ ನೀರಿದೆ ಅಂಥೇಳಿ ನೀರಿನ ಕಂಪನಾಂಕಗಳಿಂದ ಅವುಗಳ ಕಾಲಿನಿಂದ ತಿಳ್ಕೊಂಡು, ಸೊಂಡ್ಲಿಂದ ತಿಳ್ಕೊಂಡು ಅಲ್ಲಿ ಬಗೆಯುತ್ತೆ ಆನೆಗಳು. ಹಂಗಾಗಿ ನಾವು ಯಾಕೆ ಹೋಗಿ ನೀರು ಕೊಡಬೇಕು? ಆನೆಗಳಿಗೆ ಗೊತ್ತಿಲ್ವ ನೀರೆಲ್ಲಿದೆ ಅಂಥೇಳಿ. ಅಥವಾ ಕಾವೇರಿ ನದಿಗೆ ಹೋಗುತ್ತೆ. ಮತ್ತೆ ಬರೋದು ಯಾತಕ್ಕೆ? ಯಾವುದು? ಗ್ರಾಮ ಪ್ರದೇಶಗಳಿಗೆ ಬರೋದು ಯಾತಕ್ಕೆ? ಎಲ್ಲ ವನ್ಯಜೀವಿಗಳು ಬರೋದಿಲ್ಲ, ಎಲ್ಲೋ ಕೆಲವು ವನ್ಯಜೀವಿಗಳು ಮಾತ್ರ ಬರುತ್ತೆ. ಇವಾಗ ಆನೆಗಳಲ್ಲೂ ಅಷ್ಟೇ, ಎಲ್ಲ ಆನೆಗಳು ಬಂದು ಬೆಳೆ ನಾಶ ಮಾಡೋದಿಲ್ಲ, ಕೆಲವು ಆನೆಗಳು ಮಾತ್ರ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಬೆಳೆಯೋ ಬೆಳೆ ಇದೆಯಲ್ಲ, ಅದು ಪೌಷ್ಟಿಕಾಂಶ ಹೆಚ್ಚಿರ್ತದೆ ಅದರಲ್ಲಿ. ಆನೆಗಳು ಒಂದು ವರ್ಷದಲ್ಲಿ ಬಹುಶಃ ಒಂದು ವೈಜ್ಞಾನಿಕ ಅಧ್ಯಯನ ಬಂಡೀಪುರದಲ್ಲಿ ಮಾಡಿರೋ ಅಧ್ಯಯನದ ಪ್ರಕಾರ 86 ಬೇರೆ ಬೇರೆ ಸಸ್ಯ ಪ್ರಭೇದಗಳನ್ನ ತಿಂತದದು. 86 ಬೇರೆ ಬೇರೆ, ಅದು ಋತುಗಳಿಗೆ ಅನುಗುಣವಾಗಿರ್ತದೆ. ಅದರೊಟ್ಟಿಗೆ ಆನೆ ಗಂಡ ಹೆಣ್ಣ, ಅಥವಾ ಹೆಣ್ಣಾನೆ ಆಗಿದ್ರೆ ಮರಿಗಳಿದ್ದರೆ ಮರಿಗಳಿಗೆ ಬೇಕಾದಂತಹ ತಾಯಿ ಆನೆಗೆ ಹಾಲು ಬರಬೇಕು. ಹಾಲಿಗೆ ಬರಬೇಕಾದಂತಹ ಪೌಷ್ಟಿಕಾಂಶಗಳಿರುವಂಥದ್ದು, ಮರಿಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳಿರುವಂಥ ಸಸ್ಯ ತಿನ್ನುತ್ತದೆ ಹೆಣ್ಣಾನೆ ಆದರೆ. ಗಂಡಾನೆ ಆದರೆ ಮದಕ್ಕೆ ಬಂದಾಗ ಬೇರೆ ತಿಂತದದು. ಇದು ನಮ್ಮ ಮನುಷ್ಯ ಕುಟುಂಬದಲ್ಲೂ ಇದೆ ನೋಡಿ. ಹೆಣ್ಮಕ್ಳು ಬಾಣಂತಿ ಅಂತ ಯಾಕೆ ಮಾಡ್ತಾರೆ? ಅವುಗಳಿಗೆ ಬೇರೆ ಆಹಾರ ಪದ್ಧತಿ ಕೊಡ್ತಾ ಇದ್ರು ಮುಂಚೆ. ಅದೇ ಥರ ಆನೆಗಳಲ್ಲೂ ಇರುತ್ತೆ, ಪ್ರಾಣಿಗಳಲ್ಲೂ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ದಲೆ ಎಲ್ಲದಕ್ಕೂ ನಾವು ಕಬ್ಬು ಕೊಡಬೇಕು, ಮಾವಿನ ಹಣ್ಣು ತಿನ್ನುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀವಿ. ಹಲಸಿನ ಹಣ್ಣು ಕೊಡಬೇಕು ಅಂದ್ಕೊಂಡಿದ್ದೀವಿ. ಪ್ರಾಣಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಋತುವಿನಲ್ಲಿ ಯಾವ್ದು ತಿನ್ನಬೇಕು ಅಂತ. ಆದರೆ ಕೆಲವು ಇಂಡಿವಿಜುವಲ್ ಪ್ರಾಣಿಗಳು ಮಾತ್ರ ಅಲ್ಲಿ ಭತ್ತ ಬೆಳೆದಿರ್ತಾರೆ, ರಾಗಿ ಬೆಳೆದಿರ್ತವೆ. ರಾಗಿ ತೆನೆಯಲ್ಲಿ ಫಾಸ್ಫರಸ್ ಎಲ್ಲ ಜಾಸ್ತಿ ಇರ್ತದೆ, ಸೋಡಿಯಂ ಅಂದರೆ ಉಪ್ಪು ಜಾಸ್ತಿ ಇರುತ್ತೆ. ಅದಕ್ಕೆ ಅಟ್ರಾಕ್ಟ್ ಆಗಿ ಬರ್ತದೆ ತಿನ್ನಲಿಕ್ಕೆ. ಅದನ್ನು ತಿಂದರೆ ಅದು ಗಟ್ಟಿಯಾಗಿ ಬೇರೆ ಗಂಡಾನೆಗಳೊಟ್ಟಿಗೆ ನಾನು ಕಾಂಪಿಟೇಷನ್ ಮಾಡಿ ಹೆಚ್ಚು ಹೆಣ್ಣಾನೆಗಳೊಟ್ಟಿಗೆ ನಾನು ಸಂಭೋಗ ಮಾಡ್ಬೋದು ಅಂತ ಹೇಳಿ ಯಾವುದೋ 1-2-3 ಆನೆಗಳು ಮಾಡ್ತದೆ. ಆ ಪ್ರಾಬ್ಲಮ್ ಆ್ಯನಿಮಲ್ಸ್ನ ಮಾತ್ರ ನಾವು ವೈಜ್ಞಾನಿಕವಾಗಿ ನಾವು ಗುರುತಿಸಿ ಅದಕ್ಕೆ ನಾವು ಉತ್ತರ ಕೊಂಡ್ಕೊಳ್ಬೇಕು. ಅದು ಬಿಟ್ಟು ನಾವು ಕಾಡಿನಲ್ಲೆಲ್ಲ ನಾವು ಕೆರೆಗಳನ್ನ ತೋಡ್ತಾ ಹೋದರೆ ನೈಸರ್ಗಿಕ ಮೃತ್ಯತೆ ಅಥವಾ ನ್ಯಾಚುರಲ್ ಮಾರ್ಟಾಲಿಟಿ ಅಂತ ಏನು ಹೇಳ್ತೀವಿ ಆನೆಗಳದು, ಕೆಲವು ವೀಕ್ ಆನೆಗಳಿರುತ್ತೆ, ಮರಿಗಳಿರ್ತವೆ. ಅವು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ವರ್ಷ ಪೂರ್ತಿ ಮೈಗ್ರೇಷನ್ ನಡೀತಾ ಇರುತ್ತೆ. ಆ ಮೈಗ್ರೇಷನ್ನ ನಿಲ್ಲಿಸ್ಬಿಡ್ತೀವಿ ನಾವು, ವಲಸೆಯನ್ನು ನಿಲ್ಲಿಸ್ಬಿಡ್ತೀವಿ. ಯಾಕಂದರೆ ಎಲ್ಲ ಕಡೆ ನೀರು ಕೊಟ್ಟು. ಆಗ ವಲಸೆಯಲ್ಲಿ ಈ ವೀಕ್ ಪ್ರಾಣಿಗಳು ಏನಾರ ಸತ್ತೋಗ್ತಾ ಇದ್ದರೆ ಆ ಪ್ರಾಣಿಗಳು ಸಾಯೋ ಅಂತಹ ನೈಸರ್ಗಿಕ ಮೃತತೆಯನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ಈಗ ನಾಗರಹೊಳೆ ಬಂಡೀಪುರದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಇವಾಗ 2 ಕೆರೆಗಳಿದ್ದಾವೆ, ತೋಡಿದ್ದೀವಿ ನಾವು. ಮುಂಚೆ ನಾನು ನೋಡಿದಾಗೆ ಬೇಸಿಗೆ ಕಾಲದಲ್ಲಿ ಬಂಡೀಪುರ ನಾಗರಹೊಳೆಯಲ್ಲಿ ಎಲ್ಲ ಆನೆಗಳು ಕಬಿನಿ ಬ್ಯಾಕ್ ವಾಟರ್ಸಿಗೆ ಬರೋವು, ಕಬಿನಿ ಹಿನ್ನೀರಿಗೆ ಬರೋವು. ನಾನು ಒಂದು ದಿವಸ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, 98ರ ಮೇನಲ್ಲಿ ಕಬಿನಿ ಹಿನ್ನೀರಿನಲ್ಲಿ ನಡ್ಕೊಂಡು ಹೋಗಿ 3 ತಾಸಿನಲ್ಲಿ ನಾನು 356 ಆನೆ ಎಣಿಸಿದ್ದೀನಿ. ಇವತ್ತು ನೀವು ಹೋಗಿ ಅದೇ ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ 10 ಆನೆನೂ ಸಿಕ್ಕೋದಿಲ್ಲ. ಯಾಕೆ ಅಂದರೆ ಹಿಂದೆ ಎಲ್ಲ ನೀರಿಗೋಸ್ಕರ ಕಬಿನಿ ಹಿನ್ನೀರಿಗೆ ಬರೋದು. ಈಗ ಎಲ್ಲ ಕಡೆ ಕೆರೆಯಲ್ಲಿ ನೀರು ಸಿಗ್ತದೆ, ಯಾವ ಪ್ರಾಣಿಗಳು ವಲಸೆ ಇಲ್ಲ. ನೈಸರ್ಗಿಕ ಮೃತ್ಯತೆ ಕಡಿಮೆ ಆಯಿತು.
ಹಂಗಾಗಿ ಅದರ ಅವುಗಳ ಆವಾಸ ಸ್ಥಾನ ಜಾಸ್ತಿ ಆಗಲಿಲ್ಲ, ಹಾಗಾಗಿ ಆಚೆ ಬರ್ತಾ ಇರುತ್ತವೆ. ಹುಲಿಗಳು ತಗೊಳ್ಳಿ, ಈಗ ಮೊನ್ನೆ ಬಂಡೀಪುರದಲ್ಲಿ ಹೋದ್ವಾರ ಯಾವುದೋ ತಾಯಿ ಹುಲಿಗೆ ಗಾಯ ಆಗಿದೆ ಅಂತೇಳಿ ಅರಣ್ಯ ಇಲಾಖೆಯವರೆಲ್ಲ ಅದಕ್ಕೆ ಇಂಜೆಕ್ಷನ್, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವರು ಫೋಟೋಗ್ರಾಫರ್ಸು ಸಾಮಾಜಿಕ ಮಾಧ್ಯಮಗಳಲ್ಲಿ ಒತ್ತಡ ಆಗ್ತಾ ಇದ್ದಾರೆ, ಆ ಹೆಣ್ಣು ಹುಲಿಗೆ ನೀವು ಟ್ರೀಟ್ಮೆಂಟ್ ಕೊಡಿ ಅಂತ. ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ನೈಸರ್ಗಿಕವಾಗಿ ಏನೋ ಗಾಯ ಆಗಿದೆ, ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬದುಕುತ್ತೆ ಅಂದರೆ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಸ ಸ್ಥಾನ ಜಾಸ್ತಿ ಆಗಿದೆಯಾ? ಇಲ್ಲ. ಆಗಲೇ ನಾಗರಹೊಳೆ ಬಂಡೀಪುರದಲ್ಲಿ ಪಾರಿಸರಿಕ ಸಮತೋಲನಕ್ಕೆ ತಲುಪಿಟ್ಟಿದ್ದಾವೆ ಹುಲಿಗಳ ಸಂಖ್ಯೆ. ಏನಾಗ್ತಾ ಇದೆ, ನಾಗರಹೊಳೆ ಬಂಡೀಪುರದಿಂದ ಬಂದಿರೋ ಆಚೆ ಬರ್ತಿರೋ ಹುಲಿಗಳು ಮೈಸೂರಿನ ಹತ್ರ ಬರ್ತಾ ಇದೆ. ಈಗ ನೋಡಿ, ಮೈಸೂರಿನ ಪಕ್ಕದಲ್ಲಿರೋ ಇಲ್ವಾಲ ಅನ್ನೋ ಒಂದು ಪುಟ್ಟ ಕಾಡಿನಲ್ಲಿ 2 ಹುಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೋದ ವರ್ಷ ಜನವರಿಯಲ್ಲಿ ಮೈಸೂರಿನ ಏರ್ಪೋರ್ಟ್ ಹತ್ರ ಒಂದು ಹುಲಿ ವಾಹನ ಅಪಘಾತದಲ್ಲಿ ಸತ್ತೋಯ್ತು. ಕೊಡಗಲ್ಲಿ ಕಾಫಿ ತೋಟಗಳಲ್ಲೂ ಹುಲಿಗಳಿದ್ದಾವೆ. ಚಾಮರಾಜನಗರದಲ್ಲಿ ಈಗ ಮೊನ್ನೆ ತೆರಕನಾಂಬಿ ಅಂತ ಒಂದು ಹಳ್ಳಿ ಹತ್ರ ಬಂಡೀಪುರದಿಂದ ಆಚೆ ಬಂದಿರೋ ಒಂದು ಹುಲಿ, ಒಂದು ಚಿಕ್ಕ ಒಂದು ಸಣ್ಣಮುಂಟಿ ಗುಡ್ಡೆ ಅಂತ ಇದೆ, 1 ಚದರ ಕಿಲೋಮೀಟರ್, 100 ಎಕರೆನೂ ಇಲ್ಲ, ಆ ಪುಟ್ಟ ಪ್ರದೇಶದಲ್ಲಿ 2 ಹುಲಿಗಳಿದಾವಂತೆ. ಇದೆಲ್ಲ ಎಲ್ಲಿಂದ ಬಂದಿದ್ದು ಅಂದರೆ ಇಲ್ಲ ನಾಗರಹೊಳೆಯಿಂದ, ಇಲ್ಲ ಬಂಡೀಪುರದಿಂದ. ಯಾಕೆ ಅಂದರೆ ನೈಸರ್ಗಿಕ ಮೃತ್ಯತೆ ಕಡಿಮೆ ಮಾಡಿದ್ದೀವಿ, ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಹುಲಿ ಇರಬಾರ್ದೋ ಅಥವಾ ಇರೋಕ್ಕೆ ಸಾಧ್ಯನೇ ಇಲ್ವೋ ಅಂಥ ಪ್ರದೇಶಗಳಲ್ಲಿ ಹುಲಿ ಬರ್ತಾ ಇದೆ. ಇದಕ್ಕೆ ಹಂಗಾದ್ರೆ ಪರಿಹಾರ ಹೇಗೆ ಅಂದರೆ ನೈಸರ್ಗಿಕವಾಗಿರುವಂಥ ಅವುಗಳ ಆವಾಸ ಸ್ಥಾನ ಅದೇ ಥರ ನಾವು ನಿರ್ವಹಣೆ ಮಾಡಬೇಕು. ಅವುಗಳು ನಮ್ಮ ನಾಯಿ ಬೆಕ್ಕಿನ ಥರ ನಾವು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಹುಲಿಗೂ ನಾವು ಹೋಗಿ ಮಾಂಸ ಹಾಕೋದು, ಹುಲಿಗೆ ಬಿಸ್ಕೆಟ್ ಕೊಡೋದು, ಅಥವಾ ಆನೆಗಳಿಗೆ ಕಬ್ಬು ಕೊಡೋದು, ಆನೆಗಳಿಗೆ ನೀರು ಕೊಡೋದು, ಇದೆಯಲ್ಲ, ಆ ವೈಜ್ಞಾನಿಕ ನಿರ್ವಹಣೆಯನ್ನು ನಾವು ನಿಲ್ಲಿಸಬೇಕು. ಈ ಪ್ರಾರಂಭ ಆಗಿದ್ದು ಈ ವೈಜ್ಞಾನಿಕ ನಿರ್ವಹಣೆ ಸುಮಾರು 20 ವರ್ಷದ ಮುಂಚೆ. ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಸರಿಪಡಿಸ್ಕೊಂಡ್ರೆ ಇನ್ನು 20 ವರ್ಷಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ತೊಂದರೆ ಆಗ್ತಾ ಹೋಗುತ್ತೆ. ಅದರ ಆ ಪರಿಣಾಮ ಬೀರೋದು ಸ್ಥಳೀಯ ರೈತರಿಗೆ. ಈ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಇನ್ನೂ ಇತರ ದೊಡ್ಡ ನಗರಗಳಲ್ಲಿ ಕೂಗಾಡೋ ಅಂಥ ಪರಿಸರವಾದಿಗಳಲ್ಲ. ಅವರು ತೊಂದರೆ ಆಗ್ತಿರೋ ಭಾಗ ಅಲ್ಲ, ಅವ್ರಿಗೆ ಜಮೀನಿಲ್ಲ ಅಲ್ಲಿ ನಾಗರಹೊಳೆ ಪಕ್ಕ. ಅವ್ರ ಜಮೀನಿಗೆ ಪ್ರತಿ ರಾತ್ರಿ ಕಾಡಂದಿ ಬಂದು, ಆನೆ ಬಂದು ಬೆಳೆ ಹಾನಿ ಮಾಡೋದಿಲ್ಲ. ಅವರ ಜಮೀನಿಗೆ ಬಂದು ಜಾನುವಾರುಗಳನ್ನ ಹುಲಿ ಎತ್ಕೊಂಡು ಹೋಗೋದಿಲ್ಲ. ಇವ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಆ ಹುಲಿಗೆ ಟ್ರೀಟ್ಮೆಂಟ್ ಕೊಡಿ, ಇಲ್ಲಾಂದರೆ ಸತ್ತೋಗುತ್ತೆ ಅಂತ. ಹಂಗಂದ್ರೆ ನಾಳೆ ಹುಲಿಗಳಿಗೆ ಪ್ರಸೂತಿ ಆಸ್ಪತ್ರೆ ನಾವು ಪ್ರಾರಂಭ ಮಾಡಬೇಕಾ ನಾಗರಹೊಳೆಯಲ್ಲಿ? ಅಥವಾ ಒಂದು ಆರ್ಥೋಪೆಡಿಕ್ ಶಸ್ತ್ರ ಚಿಕಿತ್ಸೆ ಮಾಡುವಂತಹ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ನಾಗರಹೊಳೆಯಲ್ಲಿ, ಬಂಡೀಪುರದಲ್ಲಿ. ಪ್ರತಿಯೊಂದು ಹುಲಿಗೆ ಬಹುಶಃ ಒಂದು ಡರ್ಮಟಾಲಜಿ ಕ್ಲಿನಿಕ್ಕು ಪ್ರಾರಂಭ ಮಾಡಬೇಕಂತ. ಅಂದರೆ ಚಿಕಿತ್ಸೆ ಕೊಡಬಾರ್ದು ಅಂತನಾ ನಿಮ್ಮ ಪ್ರಕಾರ? ನೈಸರ್ಗಿಕವಾಗಿ ಅವುಗಳಿಗೆ ಗಾಯ ಆಗಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡಬಾರ್ದು, ನಾವು ಸಾಯಕ್ಕೆ ಬಿಡಬೇಕು. ನಮಗೂ ಮುಂಚೆ ಮನುಷ್ಯರಿಗೆ ಪ್ಲೇಗ್ ಬಂದು, ಇದು ಬರಗಾಲ ಬಂದು 1000 ಜನ ಸಾಯ್ತಾ ಇರಲಿಲ್ವ? ಇವತ್ತೇನಾಗಿದೆ ನಮ್ಮ ಜನಸಂಖ್ಯೆ? 1.4 ಬಿಲಿಯನ್, 140 ಕೋಟಿ ಇದ್ದೀವಿ. ಅಲ್ಲ, ವಿತಂಡವಾದ ಮಾಡ್ತಾರೆ. ಇವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದಾ? ಮನುಷ್ಯನ ಸಂಖ್ಯೆ ಮಾತ್ರ ಜಾಸ್ತಿ ಆಗಬೇಕಾ? ಮನುಷ್ಯರು ಏನು ಮಾಡಿದ್ದಾರೆ, ಅದಕ್ಕೆ ಮನೆಗಳು ಕಟ್ಟಕ್ಕೆ ಏನು ಮಾಡಿದ್ದಾರೆ, ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಿಮ್ಮದು ಅಪಾರ್ಟ್ಮೆಂಟ್ ಇರ್ಬೋದು, ನಮ್ಮದಂತೂ ಅಪಾರ್ಟ್ಮೆಂಟ್, ನಾವು ಅದನ್ನೇ ಮಾಡಿಲ್ಲಿದ್ದೀವಿ. ನಾಗರಹೊಳೆ ಮೇಲೆ ಅಪಾರ್ಟ್ಮೆಂಟ್ ಮಾಡ್ಬೋದಾ? ಹಂಗಾರೆ ಬಂಡೀಪುರದಲ್ಲಿ ಅಪಾರ್ಟ್ಮೆಂಟ್ ಮಾಡಿ ಈ ಫಸ್ಟ್ ಫ್ಲೋರಲ್ಲಿ ಇಷ್ಟು ಆನೆಗಳು, ಹುಲಿಗಳು, 2ನೇ ಫ್ಲೋರಲ್ಲಿ ಜಿಂಕೆಗಳು, ಕಡವೆಗಳು, 3ನೇ ಈ ಥರ ಮಾಡ್ಬೋದಾ ನಾವು? ಸಾಧ್ಯ ಇಲ್ಲ. ಅಥವಾ ಬೆಂಗಳೂರಿನೂ ಒಂದು ಕಾಲದಲ್ಲಿ ಕಾಡಾಗಿತ್ತು. ಬೆಂಗಳೂರಿನ ಬನಶಂಕರಿ, ರಾಜರಾಜೇಶ್ವರಿ ನಗರ, ಅದನ್ನೆಲ್ಲ ತೆಗೆದು ಕಾಡು ಮಾಡೋಕ್ಕೆ ಒಪ್ತೀರಾ ನೀವು? ಒಪ್ಪಿದ್ರೆ ಖಂಡಿತ ನಾನು ಸಂತೋಷವಾಗಿ ಎಸ್ ಅಂತ ಹೇಳ್ಬಿಡ್ತೀನಿ. ಇರುವಂತಹ ಸಾಮಾಜಿಕ ಪರಿಸ್ಥಿತಿಯಲ್ಲಿ, ಇರುವಂತಹ ಜನಸಂಖ್ಯೆಯಲ್ಲಿ, ಇರುವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ವನ್ಯಜೀವಿ ಧಾಮಗಳನ್ನ ಆದಷ್ಟು ನೈಸರ್ಗಿಕವಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಬಹಳ ಮುಖ್ಯ. ನಾವು ಕೇವಲ ಭಾವನಾತ್ಮಕವಾಗಿ ಕೂಗಾಡ್ತಾ ಇದ್ರೆ, ಅದಕ್ಕೆ ವೈಜ್ಞಾನಿಕ ತಳಹದಿ ಇಲ್ಲ ಅಂತ ಹೇಳಿದ್ರೆ ಈ ತೊಂದರೆಗಳು ಹೆಚ್ಚಾಗ್ತದೆ. ಕಾಡು ಸುಡ್ತದೆ. ಕಾಡಿನಲ್ಲಿ 100 ಎಕರೆ ಇವಾಗ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಮಾಡಬೇಕು ಅಂತ ಹೊರಟಿದ್ದಾರೆ. ಅಂದರೆ ಶರಾವತಿ ಕಣಿವೆಯಲ್ಲಿ ಒಂದು ಹೊಸ ಅಣೆಕಟ್ಟು ಮಾಡಿ ಅದರಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ. ಅಥವಾ ಮೇಕೆದಾಟು, ನಮ್ಮ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಮೇಕೆದಾಟು ಕಟ್ಟಿ, ಅಣೆಕಟ್ಟು ಕಟ್ಟಿ ಬೆಂಗಳೂರಿಗೆ ನೀರು ತರ್ತೀವಿ ಅಂತ. ಮೇಕೆದಾಟು ಅಣೆಕಟ್ಟು ಬಂದರೆ 15 ಲಕ್ಷ ಮರಗಳು ಹೋಗ್ತವೆ. ಎಷ್ಟು ಜನ ಮೇಣದ ಬತ್ತಿ ಇಟ್ಕೊಂಡು ಟೌನ್ ಹಾಲ್ ಹತ್ರ ಅದಕ್ಕೆ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ ಹೇಳಿ ನೋಡೋಣ? ಮಾಡಿಲ್ಲ. ಕೆರೆ ಅಲ್ಲ, ಮೇಕೆದಾಟು ಕಟ್ಟಿದ್ರೆ ಮಾತ್ರ ನಾವು ಬೆಂಗಳೂರು ನೀರಿಗೆ ತರಕ್ಕೆ ಸಾಧ್ಯ. ಅಥವಾ ಅದು ಬೇಡ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ಹೇಳಿ? ನಾನು ಬೇಡ ಅಂತ ಹೇಳ್ತೀನಿ ಮೇಕೆದಾಟು. ಆದರೆ ನಾವು ನಮ್ಮಲ್ಲಿ ಸಮಾಜ ಒಪ್ಪುತ್ತಾ ಅದನ್ನು? ಹಾಗಾಗಿ ಮೇಕೆದಾಟು ಬೇಡ, ಬೆಂಗಳೂರಿನ ಎಲ್ಲ ಕೆರೆಗಳನ್ನ ಉಳಿಸಿ ಪುನಶ್ಚೇತನಗೊಳಿಸಿ ಇಲ್ಲಿರೋ ನೀರನ್ನ ಇಲ್ಲೇ ಉಳಿಸ್ಕೊಳ್ಳೋಣ ಅಂತ ಎಷ್ಟು ಜನ ಪ್ರತಿಪಾದಿಸ್ತಾರೆ? ಎಷ್ಟು ಜನ ಬಂದು ಪ್ರತಿಭಟನೆ ಮಾಡ್ತಾರೆ? ಬರೋದಿಲ್ಲ.
ಇದು ಸಮಾಜದಲ್ಲಿರುವಂಥ ಒಂದು ಅಂದರೆ ಅವೇರ್ನೆಸ್ ಕಡಿಮೆ ಇದೆ. ನಮ್ಮ ಅರಿವು ವನ್ಯಜೀವಿಗಳನ್ನ ಹೇಗೆ ವೈಜ್ಞಾನಿಕವಾಗಿ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋ ಅರಿವು ಕಡಿಮೆ ಇದೆ. ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ಬಂದಾಗ ಇತ್ತೀಚೆಗೆ ನಡೆದ ಘಟನೆ ಒಂದು ನಿಮಿಷ ಎಲ್ಲರೂ ಬೆಚ್ಚಿ ಬೀಳಿಸಿತ್ತು. ಅಂದರೆ ಕೊಂದಿದ್ದು, ಹುಲಿಗಳನ್ನು ಕೊಂದಿದ್ದು, ಅದನ್ನು ಹೆಂಗೆ ನೋಡ್ತೀರಿ ನೀವು? ಅಂದರೆ ಇದರಲ್ಲಿ ಯಾರದ್ದು ತಪ್ಪು ಅನ್ನೋ ಒಂದು ಪ್ರಶ್ನೆನೂ ದೊಡ್ಡದಾಗಿ ಕಾಡುತ್ತೆ. ಅಟ್ ದ ಸೇಮ್ ಟೈಮ್ ತಮಗೆ ಸಮಸ್ಯೆ ಆಯಿತು ಅಂತ ವನ್ಯಜೀವಿಗಳನ್ನು ಕೊಲ್ಲೋದು ಹೆಂಗೆ ನೋಡ್ತೀರಾ ಮಲೆ ಮಹದೇಶ್ವರ ಬೆಟ್ಟದ ಕಥೆನ? ನೋಡಿ, ಅದೊಂದು ಬಹಳ ದೊಡ್ಡ ದುರ್ಘಟನೆ. ಇದನ್ನು ಹೌದು, ಅವರು ಮಾಡಿದ ಖಂಡಿತ ತಪ್ಪು. ಅಕ್ಯೂಸ್ಡ್ ಏನಿದ್ದಾರೆ ಅವರು ಹೋಗಿ ವಿಷ ಹಾಕಿದ್ದು, ಫುರಡಾನ್ ಅಂಥೇಳಿ, ಕಾರ್ಬೋಫ್ಯೂರಾನ್ ಅಂಥೇಳಿ ಒಂದು ಗುಂಪಿಗೆ ಸೇರುವಂಥ ವಿಷ ಹಾಕಿದ್ದು ದನಕ್ಕೆ, ಅದು ಬಹಳ ದೊಡ್ಡ ತಪ್ಪು. ನನಗಂತೂ ಬಹಳ ಬೇಜಾರಾಯಿತು. ಯಾಕೆಂದರೆ ಆ ತಾಯಿ ಹುಲಿ ನಾವು 2013ರಿಂದ ನೋಡಿದಂಥ ಹುಲಿ. ಅದು ನಮ್ಮ ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ ಸಿಗ್ತಾ ಇತ್ತದು. ಅದು ಪುಟ್ಟ ಮರಿ ಇದ್ದಾಗಿಂದನೂ ನಾವು ನೋಡಿದ್ದೀವಿ ಅದನ್ನು. PG ಪಾಳ್ಯ ಅಂತ ಒಂದು ವಲಯ ಇದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಅಲ್ಲೊಂದು ತೇಗನಟ್ಟಿ ಕೆರೆ ಅಂತ ಇದೆ. ಆ ತೇಗನಟ್ಟಿ ಕೆರೆಯಲ್ಲಿ ನಾನು ಅವಾಗ 2012ರಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲಿ ಕೆಲಸ ಮಾಡಲಿಕ್ಕೆ. ಕ್ಯಾಮ್ರಾ ಟ್ರ್ಯಾಪ್ ಕಟ್ಟಲಿಕ್ಕೆ ಹೋದಾಗ ತೇಗನಟ್ಟಿ ಕೆರೆ ಬಹಳ ಸುಂದರವಾದ ಜಾಗ, ಅಲ್ಲಿ ಖಂಡಿತ ಪ್ರಾಣಿಗಳು ಬರುತ್ತೆ, ಇಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಕಟ್ಟೋಣ ಅಂಥೇಳಿ ನನ್ನೊಟ್ಟಿಗೆ ಅವಾಗ ಹರೀಶ್ ಅಂತ ಕೆಲಸ ಮಾಡ್ತಿದ್ದ. ಅಲ್ಲಿಂದ ಹರೀಶ್ಗೆ ಹೇಳಿದೆ, ಹರೀಶ್ ಇಲ್ಲಿ ಕಟ್ಟೋಣ ರೀ, ಗ್ಯಾರಂಟಿ ಪ್ರಾಣಿಗಳು ಬರುತ್ತೆ ಅಂತ. ಕಟ್ಟಿದ ಸ್ವಲ್ಪ ದಿವಸಕ್ಕೇ ಈ ತಾಯಿಯ ತಾಯಿ ಈಗೇನು ಸತ್ತೋಯ್ತಲ್ಲ ಹುಲಿ, ಅದರ ತಾಯಿಗೆ 3 ಮರಿಗಳಿದ್ವು. ಆ 3 ಮರಿಗಳೊಟ್ಟಿಗೆ ನಮ್ಮ ಕ್ಯಾಮ್ರಾ ಟ್ರ್ಯಾಪ್ ಮುಂದೆ ಸುಮಾರು ಸಲ ಓಡಾಡ್ತಾ ಇತ್ತದು. ಆವಾಗಿಂದ ನೋಡಿದಂತಹ ಮರಿ ಇದು. ಅದನ್ನು ನಾವು ಈಗ ಜೂನ್ ತಿಂಗಳಲ್ಲಿ ಹುಲಿ ಸತ್ತೋಗಿದೆ ಅಂತ ಹೇಳಿದಾಗ ನಾವು ಕಂಪೇರ್ ಮಾಡಿದಾಗ ಆ ಮರಿ ಅಂತ ಕೇಳಿದಾಗ ಒಂಥರ ಭಾವನಾತ್ಮಕವಾಗಿ ಒಂಥರ ಸಂಬಂಧ ಇರುತ್ತಲ್ಲ, ಆವಾಗ ನೋಡಿದ್ವಿ. ನಂತರ ಅದು 2 ವರ್ಷ ಆದಾಗ ನೋಡಿದ್ವಿ. ನಂತರ ಅದು ಪ್ರತಿ 2 ವರ್ಷ 3 ವರ್ಷಕ್ಕೆ 4 ಮರಿಗಳನ್ನ ಆಗ್ತಾಯಿತ್ತು. ಈಗ ಸತ್ತಾಗಲೂ 4 ಮರಿ ಇತ್ತು ನೋಡಿ ಅದಕ್ಕೆ. ಹಾಗಾಗಿ ಅದು ವೆರಿ ಪ್ರೊಡಕ್ಟಿವ್ ಫೀಮೇಲ್ ಫ್ರಮ್ ದಟ್ ಲ್ಯಾಂಡ್ಸ್ಕೇಪ್. ಆ ತಾಯಿ ಏನಾದರೂ ಬದುಕಿದ್ರೆ, ಮತ್ತು ಈ 4 ಮರಿಗಳಲ್ಲಿ 3 ಮರಿಗಳು ಹೆಣ್ಣು ಮರಿಗಳು, ಆ 3 ಮರಿಗಳು ಬದುಕಿದ್ರೆ ಬಹುಶಃ ಆ ಭೂಪ್ರದೇಶಕ್ಕೆ ಒಂದು 35ರಿಂದ 40 ಹುಲಿಗಳನ್ನ ಅವುಗಳು ಕೊಡುಗೆ ಕೊಡ್ತಾಯಿದ್ವು. ಒಂದು ಹುಲಿ, ಹೆಣ್ಣು ಹುಲಿ ಇದ್ದರೆ, ಹೆಣ್ಣು ಹುಲಿ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಟೈಗರ್ ಕನ್ಸರ್ವೇಷನ್. ಹೆಣ್ಣು ಹುಲಿ ಇದ್ದರೆ ಪ್ರತಿ 2ರಿಂದ 3 ವರ್ಷಕ್ಕೆ 2ರಿಂದ 3 ಮರಿಗಳನ್ನ ಆಗ್ತಾ ಇರುತ್ತೆ. ಆ 3 ಮರಿಗಳಲ್ಲಿ 1 ಮರಿ ಉಳಿದ್ರು ಅಥವಾ 2 ಮರಿ ಉಳಿದ್ರೂ ಆ ಪ್ರದೇಶಕ್ಕೆ ಮರಿಗಳ ಸಂಖ್ಯೆ ಅಥವಾ ಹುಲಿಗಳ ಸಂಖ್ಯೆ ಜಾಸ್ತಿ ಆಗೋಕ್ಕೆ ಇವುಗಳ ಕೊಡುಗೆ ಬಹಳ ಮಹತ್ವವಾಗಿರುತ್ತೆ. ಗಂಡು ಹುಲಿಗಿಂತ ಹೆಣ್ಣು ಹುಲಿಗಳ ಸಂರಕ್ಷಣೆ ಬಹಳ ಮುಖ್ಯ. ಹಾಗಾಗಿ ಅದು ನೋಡಿದಾಗ ಬಹಳ ಬೇಜಾರಾಗೋಯಿತು. ಮತ್ತು ಅವತ್ತು ಹಿಂದಿನ ದಿವಸ ನಾನು ಆಸ್ಟ್ರೇಲಿಯಾಗೆ ಹೋಗಿದ್ದೆ, ಹಿಂದಿನ ದಿವಸ ಬಂದಿದ್ದೆ ಆಸ್ಟ್ರೇಲಿಯಿಂದ. ಆದರೆ ಇದು ಗೊತ್ತಾಗಿದ ತಕ್ಷಣ ಅಲ್ಲಿಗೆ ಹೋದೆ ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನೋಡಿದ್ರೆ ಬಹಳ ಬೇಜಾರಾಗೋಯಿತು. ಆ ತಾಯಿ ಹುಲಿ ಒಂದು ಒಣಗಿರೋವಂಥ ಒಂದು ಚಿಕ್ಕ ನೀರಿರೋವಂಥ ಒಂದು ಮಡು ಹತ್ರ ಸತ್ತೋಗಿದೆ ಬಂಡೆ ಮೇಲೆ. ಈ 4 ಮರಿಗಳು ಬೇರೆ ಬೇರೆ ಕಡೆ, 2 ಮರಿಗಳು ಒಂದು ಕಡೆ, ಇನ್ನೊಂದು 2 ಮರಿಗಳು ಬೇರೆ ಬೇರೆ ಕಡೆ ಸತ್ತೋಗಿದೆ. ನಾನು ಅಲ್ಲೆಲ್ಲ ಸ್ವಲ್ಪ ನಡೆದಾಡಿ ನೋಡಿದೆ. ಅಲ್ಲಲ್ಲಿ ಈ ಸಲ ಅಷ್ಟು ಮಳೆ ಆಗಿಲ್ಲ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಹಾಗಾಗಿ ಚಿಕ್ಕ ಪುಟ್ಟ ಮಡುಗಳಲ್ಲಿ ಮಾತ್ರ ನೀರು ನಿಂತಿದೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದರೆ ಒಂದು ಮಡುಲ್ ನೀರು ನಿಂತಿದೆ. ಆ ನೀರಿನ ಸುತ್ತ ಈ ಮರಿಗಳೆಲ್ಲ ಆಟ ಆಡಿದೆ. ಹೆಜ್ಜೆ ಗುರುತು ನೋಡಿದ್ರೆ ಮರಿ ತಾಯಿ ಎಲ್ಲ ಆಟ ಆಡಿದ್ದಾವೆ. ಹಾಗಾಗಿ ಅಲ್ಲೆಲ್ಲ ನಡ್ಕೊಂಡು ಬಂದರೆ ಅಲ್ಲಿ ಮರಗಳ ಮೇಲೆಲ್ಲ ಕೆರೆದಿದ್ದಾವೆ. ಈ ತಾಯಿ ಹುಲಿ ಮತ್ತು ಮರಿ ಹುಲಿಗಳನ್ನು ಕೆರೆದಿರ್ಬೋದು. ಅಂದರೆ ಆ ಪ್ರದೇಶದಲ್ಲಿ ಈ ತಾಯಿ ಮತ್ತು ಮರಿ ಹುಲಿಗಳು ಓಡಾಡ್ತಾ ಇದ್ವು ಅಂತ ಗುರುತು ಅದು. ಅಲ್ಲಿ ನೋಡಿದ್ರೆ ನಾನು ಹೇಳ್ದಂಗೆ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋಗಿ ನೋಡಿದಾಗ ನನಗೆ ಹೆಂಗೆ ಅನಿಸ್ತು ಅಂದರೆ, ಈ ಶೋಲೆ ಚಿತ್ರದಲ್ಲಿ ಸಂಜೀವ್ ಕುಮಾರ್ ಹೋಗ್ಬಿಟ್ಟು ಅವ್ರು ಇನ್ಸ್ಪೆಕ್ಟರ್ ಆಗಿರ್ತಾರೆ, ಈ ಗಬ್ಬರ್ ಸಿಂಗ್ ಬಂದು ಅವ್ರ ಕುಟುಂಬದವ್ರನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾರೆ. ಅಲ್ಲೋಗಿ ನಿಂತ್ಕೊಂಡ್ರೆ ಆ ಥರ ಭಾವನೆ ಬರುತ್ತೆ. ಅಂದರೆ ಒಂದು ಖಾಲಿ ಉಯ್ಯಾಲೆ ತೂಗಾಡ್ತಿರ್ತದೆ ಆ ಪಿಕ್ಚರ್ನಲ್ಲಿ. ಸಂಜೀವ್ ಕುಮಾರ್ ಮೊಮ್ಮಕ್ಕಳನ್ನು ಸಾಯಿಸಿರ್ತಾನೆ, ಅವರ ಮಕ್ಕಳು ಸೊಸೆ ಎಲ್ಲರೂ ಸತ್ತೋಗಿ ಅವ್ರ ಮೈ ಮೇಲೆ ಒಂದು ಬಿಳಿ ಬಟ್ಟೆ ಹಾಸಿರ್ತಾರೆ. ಅದೊಂಥರ ಬಹಳ ನೀರವತೆಯಿಂದ ತುಂಬಿದ ಒಂದು ಸನ್ನಿವೇಶ. ಈ ಶೋಲೆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ಯೂಟ್ಯೂಬ್ನಲ್ಲಿ ಹೋಗಿ ನೋಡಿದ್ರೆ. ಆ ಥರ ಅನಿಸ್ಬಿಡ್ತು ನನಗೆ. ಅಲ್ಲೋದ್ರೆ ಒಂದು ತಾಯಿ ಹುಲಿ ಸತ್ತೋಗಿದೆ, 4 ಹುಲಿ ಮರಿಗಳು ಸತ್ತೋಗಿದೆ. ಅದು ಮಹದೇಶ್ವರನ ಮಡು ಅಂತ ಹೇಳಿ, ಅದು ಹಳ್ಳ ಹರಿಯೋದಕ್ಕೆ ಮಹದೇಶ್ವರನ ಹಳ್ಳ ಅಂತಲೇ ಕರೀತಾರೆ. ಮಹದೇಶ್ವರನ ವಾಹನ ಹುಲಿ. ನೋಡಿ ಎಷ್ಟು ಕಾಕತಾಳೀಯ. ಆ ಮಹದೇಶ್ವರನ ವಾಹನ ಹುಲಿ. ಆ ಮಹದೇಶ್ವರನ ಬೆಟ್ಟಕ್ಕೆ ಎಲ್ಲ ನಡ್ಕೊಳ್ತಾರೆ. ಆ ಅಕ್ಯೂಸ್ ಸಹ ಅವನಿಗೆ ನಡ್ಕೊಳ್ತಾರೆ. ಅವರೇ ಹೋಗಿ ಈ ಹುಲಿಗೆ ವಿಷ ಹಾಕ್ಬಿಟ್ಟಿದ್ದಾರೆ. ಆದರೆ ಆ ವಿಷ ಹಾಕಿದವನು ಏನು ಅಂತ ಹೇಳಿದ್ರೆ, ಅವನ ದೃಷ್ಟಿಕೋನದಲ್ಲಿ 4 ದಿವಸದ ಮುಂಚೆ ಅವನದು ಇನ್ನೊಂದು ದನನ ಹಿಡ್ದಿತ್ತಂತೆ.
ಆವಾಗ ಅವನಿಗೆ ಕೋಪ ಬಂದುಬಿಟ್ಟಿದೆ. ಕೋಪ ಬಂದು ಮನೆಗೆ ವಿಷ ತಂದಿಟ್ಕೊಂಡಿದ್ದಾನೆ. ಅಂದರೆ ಅಲ್ಲಿ ಈ ವಿಷ ಏನಿದೆ, ಈ ಫ್ಯೂರಡಾನು ಅಲ್ಲಿ ಇದು ಬೆಳೀತಾರೆ, ಏನೋ ಮ್ಯಾರಿಗೋಲ್ಡ್ ಅಂದರೆ ಚೆಂಡುವಕ್ಕೆ ಅಲ್ಲಿ ಆಲೂಗೆಡ್ಡೆ ಬೆಳೀತಾರೆ, ಅದೆಲ್ಲದಕ್ಕೂ ಹಾಕ್ತಾರೆ ಅದನ್ನು. ಅದಕ್ಕೆ ಅಂತ ತಂದಿಟ್ಕೊಂಡಿದ್ದಾನಲ್ಲ, ಇದು ಯಾವಾಗ ಹಿಡಿತು ಮನೆಗೆ ಹೋಗಿ ಅವನ ಕಸಿನ್ನು ಕರ್ಕೊಂಡು ಮೋಟ್ರ್ ಬೈಕ್ನಲ್ಲಿ ಬಂದು ಅದಕ್ಕೆ ಹಾಕ್ಬಿಟ್ಟಿದ್ದಾನೆ, ದನಕ್ಕೆ ಹಾಕಿದ್ದಾನೆ. ಹಾಕಿದಾಗ ಈ ಹುಲಿ ಮತ್ತು ಮರಿಗಳು ಬಂದು ತಿಂದಾಗ ಈ ಕಾರ್ಬೋಫ್ಯೂರನ್ ತಿಂದರೆ ಅದು ನಮ್ಮ ಮೈ ಒಳಗಡೆ ಹೋದರೆ 1 ಗಂಟೆ ಒಳಗಡೆ ಸತ್ತೋಗ್ತಾರೆ. ಈ ಕಾರ್ಡಿಯೋ ರೆಸ್ಪಿರೇಟರಿ ಫೇಲ್ಯೂರ್ ಆಗಿ ನಮ್ಮ ಹೃದಯ ನಿಂತೋಗಿ ಮತ್ತು ಉಸಿರಾಡಲಿಕ್ಕೆ ತೊಂದರೆ ಆಗಿ ಸತ್ತೋಗ್ತದೆ. ಹಾಗಾಗಿ ಹುಲಿಗಳು ಬಹುಶಃ 1 ಗಂಟೆ ಒಳಗಡೆ 4-5 ಹುಲಿಗಳು ಸತ್ತೋಗ್ಬಿಟ್ಟಿದೆ. ಅವನು ಇನ್ನೇನು ಮಾಡಿದ್ದಾನೆ ಅಂದರೆ, ಆ ದನಕ್ಕೆ ವಿಷ ಹಾಕಿದಾನಲ್ಲ, ದನಕ್ಕೆ ಈ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಥವಾ ಕೆಲವು ದನಗಳಿಗೆ ವ್ಯಾಕ್ಸಿನೇಷನ್ ಮಾಡಿದರೆ ಕಿವಿಗೆ ಒಂದು ಇದನ್ನು ಹಾಕಿರ್ತಾರೆ, ಇಯರ್ ಟ್ಯಾಗ್ ಹಾಕಿರ್ತಾರೆ, ಹಳದಿದ ಇಯರ್ ಟ್ಯಾಗ್ ಹಾಕಿರ್ತಾರೆ. ಅಥವಾ ಕೆಲವು ಕಡೆ KMF ಇಂದ ಇನ್ಶೂರೆನ್ಸ್ ಮಾಡಿಸಿದ್ರೆ ಅವರು ಹಾಕಿರ್ತಾರೆ. ಅಥವಾ ಬ್ಯಾಂಕ್ನಲ್ಲಿ ನೀವು ಸಾಲ ತೊಗೊಂಡಿದ್ರೆ ಅವರು ಹಾಕಿರ್ತಾರೆ. ಅಥವಾ ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ಅನಿಮಲ್ ಹಸ್ಬೆಂಡ್ರಿ ಅವರು ಹಾಕಿರ್ತಾರೆ, ಪಶುಸಂಗೋಪನಾ ಇಲಾಖೆಯವರು. ಆ ದನಕ್ಕೂ ಇತ್ತು ಕಾಣುತ್ತೆ. ಆ ದನ ಮಲಗಿದ ಎಡಕಿವಿನ ಕಟ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಆ ಬಹುಶಃ ಇಯರ್ ಟ್ಯಾಗ್ ಇತ್ತು ಅನಿಸುತ್ತೆ, ಯಾರ್ದು ಅಂತ ಗೊತ್ತಾಗ್ದಲ್ಲೇ ಇರಲಿ ಅಂತ ಹೇಳಿ. ಆದರೆ ಅವನ ಕೋಪ ಯಾಕೆ ಅಂತ ಹೇಳಿದ್ರೆ, ನಮ್ಮ ದನಗಳನ್ನ ಹಿಡಿತಾ ಇದೆ, ಅರಣ್ಯ ಇಲಾಖೆಯವರು ಸರಿಯಾಗಿ ನಮಗೆ ಪರಿಹಾರ ಕೊಡ್ತಾ ಇಲ್ಲ. ನಾವು ನೋಡಿದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಪರಿಹಾರ ಕೊಡಲಿಕ್ಕೆ 150ರಿಂದ 180 ದಿವಸ ತಗೊಳ್ತಾ ಇದ್ದಾರೆ ಈಗ ಮಾಹಿತಿ ನಾನು ದತ್ತಾಂಶ ನೋಡಿದಾಗ. ಹಾಗಾಗಿ ಅವನ ಕೋಪ ಒಂಥರ, ನಾನು ಅದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ, ಆದರೆ ಇದನ್ನು ನಾವು ಸರಿಪಡಿಸ್ಬೇಕು. ಈ ವ್ಯವಸ್ಥೆಯಲ್ಲಿ ಏನು ತೊಂದರೆಗಳಿದಾವಲ್ಲ, ಇದನ್ನು ಸರಿಪಡಿಸ್ಬೇಕು. ಅದನ್ನು ಸರಿಪಡಿಸಿದ್ರೆ ಜನರಿಗೂ ಒಂದು ನಂಬಿಕೆ ಇರುತ್ತೆ, ಅಂದರೆ ಏನೇ ನಾವು ಕಳ್ಕೊಂಡ್ರೂ ಕೂಡ ಸರ್ಕಾರ ನಮ್ಮ ಜೊತೆಗಿದೆ ಅಂತ. ಹೌದು. ಮತ್ತು ಮಾರುಕಟ್ಟೆ ಆಧಾರಿತವಾಗಿ ನಾವು ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ನಾವು ಏನು ಅದರೊಳಗಡೆ ಹೆಚ್ಚಿಗೆ ನಾವು ಕಳ್ಕೊಳ್ಳೋದು ಏನಿಲ್ಲ. ಈಗ ಪ್ರತಿ ವರ್ಷ ನಾವೊಂದು ಈ ಬೆಳೆ ಪರಿಹಾರಕ್ಕೆ ನಮ್ಮ ರಾಜ್ಯದಲ್ಲಿ ಬಹುಶಃ ಒಂದು 3-4 ಕೋಟಿ ಪರಿಹಾರ ಕೊಡ್ತೀವಿ ನಾವು ರೈತರಿಗೆ. ಅದೇ ಒಂದು IT ಕಂಪ್ನಿಗೆ ಬೆಂಗಳೂರಿನಲ್ಲಿ 200 ಎಕರೆ ಕೊಟ್ಟೋದ್ರೆ ಅಷ್ಟೇ ಕೋಟ್ಯಾಂತರ ರೂಪಾಯಿದು ಜಾಗಗಳನ್ನ ನಾವು ಬಿಸಾಕುವಂತಹ ಬೆಲೆ ಕೊಟ್ಬಿಟ್ಟಿರ್ತೀವಿ IT ಕಂಪ್ನಿಗಳಿಗೆ. ಅದರಿಂದ ಅವರು ಕೆಲಸ ಕೊಡ್ತಾರೆ, ಅದು ಬೇರೆ ವಿಚಾರ. ಆದರೆ ನಮ್ಮ ರೈತರಿಗೂ ನನ್ನ ಪ್ರಕಾರ ಮಾರುಕಟ್ಟೆ ಆಧಾರಿತ ಪರಿಹಾರ ಕೊಟ್ಟು, ಜೊತೆಗೆ ಅದು ತೊಂದರೆ ಆಗಿದ 1-2 ವಾರದಲ್ಲೇ ಅವ್ರಿಗೆ ಕೊಟ್ಟರೆ ಅವರ ಒಂದು ಕೋಪ ಸ್ವಲ್ಪ ಶಮನ ಆಗುತ್ತೆ, ನಂಬಿಕೆನೂ ಬರುತ್ತೆ. ಆಮೇಲೆ ಅವ್ರ ಜೀವನಕ್ಕೋಸ್ಕರ ಹೊಡೆದಾಡ್ತಿರ್ತಾರೆ. ಹೌದು, ಹಾಗಾಗಿ ನಾನು ಸಮರ್ಥನೆ ಮತ್ತೆ ಹೇಳ್ತೀನಿ, ಇದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ನನಗೆ ಬಹಳ ಬೇಜಾರಾಗಿದೆ. ಮತ್ತು ನಾನು ಆ ಎಂಕ್ವೈರಿ ಕಮಿಟಿಯಲ್ಲಿದ್ದಾಗಲೂ ಇದನ್ನೆಲ್ಲ ಬರೆದಿರೋದು, ಒಂದು ಅರಣ್ಯ ಇಲಾಖೆಗೆ ತರಬೇತಿ ಆಗಬೇಕು, ಈ ಥರ ವಿಚಾರಗಳನ್ನ ಅವ್ರು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂಥೇಳಿ, ಮತ್ತು ಜನರೊಟ್ಟಿಗೆ ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವರಿಗೆ ನಾವು ತರಬೇತಿ ಆಗಬೇಕು. ಅದರೊಟ್ಟಿಗೆ ಜನರ ಪರಿಹಾರನೂ ಬೇಗ ಕೊಡಬೇಕು ಅಂತ ನಾನು ಎಂಕ್ವೈರಿ ಕಮಿಟಿನಲ್ಲಿ ಅದನ್ನು ಸಹ ನಾವು ಬರೆದಿದ್ದೀವಿ. ಆದರೆ 2 ವಾರದಲ್ಲೇ ಅವರಿಗೆ ಪರಿಹಾರ ಸಿಕ್ಕೋ ಹಾಗೆ ಮಾಡಬೇಕು ಅಂಥೇಳಿ ನಾವು ಬರೆದಿದ್ದೀವಿ. ಇದಿಲ್ಲ ಅಂತ ಹೇಳಿದ್ರೆ ಇದು ಒಂದೇ ಅಲ್ಲ, ಅದಾದ ಒಂದು ವಾರದಲ್ಲೇ ಅದೇ ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನೊಂದು ಕಡೆ ಒಂದು ಚಿರತೆಗೆ ವಿಷ ಹಾಕಿ ಕೊಂದರು. ಅದಾಗಿ 1-2 ದಿವಸಕ್ಕೆ ಬಂಡೀಪುರದ ಹತ್ರ 20 ಮಂಗಗಳಿಗೆ ವಿಷ ಹಾಕಿ ಕೊಂದರು. ಇದು ಮುಂದುವರಿತದೆ, ಇದು ಹೆಚ್ಚು ಆಗ್ತದೆ. ಆದರೆ ನಾವೇನೋ ಇಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಕೂಗಾಡ್ಬೋದು, ಆದರೆ ಅಲ್ಲಿ ಬದಲಾವಣೆ ತರುವಂಥ ಕೆಲಸ ಮಾಡೋದಿದೆಯಲ್ಲ, ಅದು ವನ್ಯಜೀವಿ, ಅದು ಬಹಳ ದೊಡ್ಡ ಸವಾಲು. ಮತ್ತೆ ಆ ಸವಾಲಿಗೆ ನಾವು ಪರಿಹಾರ ಹುಡುಕಬೇಕು, ಆ ಪರಿಹಾರ ಬರೋ ಹಾಗೆ ಮಾಡಬೇಕು. ಒಂದು ಉದಾಹರಣೆ ಕೊಡ್ತೀನಿ ನಾನು. ನಾವು ಈ ಕಾಡಿನ ಸುತ್ತಮುತ್ತ ಇರೋ ಬಹಳಷ್ಟು ಜನ ಬಹಿರ್ದೇಶಕ್ಕೆ ಆಚೆ ಕಡೆ ಹೋಗ್ತಾರೆ. ಆ ಬಹಿರ್ದೇಶಕ್ಕೆ ಹೋದಾಗ ಮುಕ್ತ ಪ್ರದೇಶಗಳಿಗೆ ಬಹಿರ್ದೇಶಕ್ಕೆ ಹೋಗ್ತಾರೆ. ಬಹಿರ್ದೇಶಕ್ಕೆ ಹೋದಾಗ ಕೂತಿದ್ದಾರೆ ಕುಕ್ಕರ್ಗಾಲಲ್ಲಿ, ಹುಲಿಗೋ ಚಿರತೆಗೋ ಇದು ಯಾವುದೋ ಬಲಿ ಪ್ರಾಣಿ ಕೂತಿದೆ ಅಂತೇಳಿ, ಅಥವಾ ಜಿಂಕೆ ಕೂತಿದೆ, ಕಡವೆ ಕೂತಿದೆ ಅಂತೇಳಿ ಹಿಡಿದ್ಬಿಡ್ತದೆ ಕೆಲವು ಸಲ. ಅಥವಾ ಬೆಳಗಿನ ಜಾವದಲ್ಲಿ ಆನೆಗಳು ಓಡಾಡ್ತಿರೋ ಸಮಯದಲ್ಲಿ ಇವರು ಬಹಿರ್ದೇಶಕ್ಕೆ ಹೋಗಿ ಕೂತ್ಕೊಂಡಾಗ ಆನೆಗಳಿಂದ ತುಳಿತಕ್ಕೊಳಗಾಗಿ ಸತ್ತೋಗ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ನಾವು ಶೌಚಾಲಯ ಕಟ್ಕೊಡ್ಬೇಕಾಗುತ್ತೆ ಸರ್ಕಾರದಿಂದ. ನಾವು ಸರ್ಕಾರೇತರ ಸಂಸ್ಥೆಗಳಾಗಿ ಅಥವಾ ವನ್ಯಜೀವಿ ಸಂಸ್ಥೆಗಳಾಗಿ ಎಲ್ಲರಿಗೂ ಶೌಚಾಲಯ ಕಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳನ್ನ ನಾನು ಹೋಗಿ ಭೇಟಿ ಮಾಡಿ, ಈ ಥರ ಸಮಸ್ಯೆ ಇದೆ ಸರ್, ಹಾಗಾಗಿ ನೀವು ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಏನು ಶೌಚಾಲಯಗಳನ್ನ ಕಟ್ಕೊಡ್ತೀರಾ ಅದನ್ನು ಈಕೋ ಸೆನ್ಸಿಟಿವ್ ಝೋನ್ನಲ್ಲಿರೋ ಹಳ್ಳಿಗಳಿಗೆ, ಪರಿಸರ ಸೂಕ್ಷ್ಮ ವಲಯಗಳ ಹಳ್ಳಿಗಳು, ವನ್ಯಜೀವಿ ಧಾಮಗಳ ಸುತ್ತಮುತ್ತಲಿರೋ ಹಳ್ಳಿಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಕಟ್ಟಿಸ್ಕೊಡಿ ಅಂತ ನಾವು ಮನವಿ ಮಾಡಿದ್ವಿ. ಆ ಮಂತ್ರಿಗಳು ಒಪ್ಪಿ ಇವಾಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮೊಟ್ಟ ಮೊದಲ ಆದ್ಯತೆ
ಕಾಡಿನ ಸುತ್ತಮುತ್ತಿರೋ ಜನಗಳಿಗೆ ಶೌಚಾಲಯ ಕಟ್ಟಿಸ್ಕೊಡ್ಬೇಕು ಅಂತೇಳಿ. ಅದು ಸಾವಿರಾರು ಜನರಿಗೆ ಉಪಯೋಗ ಆಗುತ್ತೆ. ನಾವು ಸಂಸ್ಥೆಗಳಾಗಿ ಎಲ್ಲರನ್ನೂ ನಾವು ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಆರ್ಥಿಕ ಬೆಂಬಲ ಇರೋದಿಲ್ಲ ನಮಗೆ. ಇದು ಮುಖ್ಯ. ನಾವು ಸರ್ಕಾರದೊಟ್ಟಿಗೆ ಯಾಕೆ ಕೆಲಸ ಮಾಡಬೇಕು ಅಂದರೆ, ಆ ಸ್ಕೇಲ್ ಆಫ್ ಇಂಪ್ಯಾಕ್ಟ್ ಇದೆಯಲ್ಲ, ದಟ್ ಈಸ್ ಓನ್ಲಿ ಪಾಸಿಬಲ್ ವೆನ್ ಯು ವರ್ಕ್ ವಿತ್ ದ ಗೌರ್ಮೆಂಟ್. ಅವರಲ್ಲಿರೋ ಎಲ್ಲ ನ್ಯೂನ್ಯತೆಗಳೊಟ್ಟಿಗೆ ನಾವು ಕೆಲಸ ಮಾಡಲೇಬೇಕು ಆ್ಯಂಡ್ ಕಲಿಸೋ ಪ್ರಯತ್ನನೂ ಮಾಡ್ತಾ ಇರಬೇಕು. ಗುಬ್ಬಿ ಸರ್, ಸುಮ್ಮನೆ ಹೀಗೆ ಕೂತು ಯೋಚನೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡಿರೋ ಕೆಲಸಗಳು ನೆನಪಾದಾಗ ಹೆಂಗೆ ಅನಿಸುತ್ತೆ? 3,000 ಚದರ ಕಿಲೋಮೀಟರ್ ಸಂರಕ್ಷಣೆ ಮಾಡಿದ್ದಾಗಲಿ, ಅಥವಾ ಹುಲಿಗಳ ಸಂರಕ್ಷಣೆ ಆಗಲಿ, ಅಥವಾ ವನ್ಯಜೀವಿಗಳ ಸಂರಕ್ಷಣೆ ಆಗಲಿ, ಅತಿ ದೊಡ್ಡ ಪ್ರಪಂಚದ್ದೇ ದೊಡ್ಡ ಸೇವೆ ಅಂತ ಅಲ್ಲ, ಆದರೆ ವಿಟ್ಲಿ ಅವಾರ್ಡ್ ಸೇರಿದಂತೆ ಇನ್ನಿತರ ಅವಾರ್ಡ್ಗಳನ್ನು ನೀವು ಪಡೆದುಕೊಂಡಿದ್ದೀರಿ. ಇಡೀ ವಿಶ್ವ ನಿಮ್ಮನ್ನು ಗುರುತಿಸಿದೆ. ಹಾಗೆ ನೀವು ನಿಮ್ಮ ಎಲ್ಲವನ್ನೂ ತೊರೆದು ಅದಕ್ಕೋಸ್ಕರ ಕೆಲಸ ಮಾಡಿದ್ದೀರಿ. ಸಾರ್ಥಕತೆ ಅಂತ ಅನಿಸುತ್ತಾ, ಅಥವಾ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಪ್ರೇರಣೆ ಬರುತ್ತಾ? ಮೇಡಮ್, ಆದಷ್ಟು ಮಾಡಬೇಕು. ನನ್ನ ಬಹಳ ದೊಡ್ಡ ಆಸೆ ಅಂತ ಹೇಳಿದ್ರೆ, ನಮ್ಮ ಕಾಡುಗಳು ಬೆಂಗಳೂರಿನ ಪಕ್ಕ ದಕ್ಷಿಣಕ್ಕೆ ಬನ್ನೇರುಘಟ್ಟ ವನ್ಯಜೀವಿ ಅದು ರಾಷ್ಟ್ರೀಯ ಉದ್ಯಾನ ಇದೆ. ಅಲ್ಲಿಂದ ನಾವು ಅಣಶಿದಾಂಡೇಲಿ ನಮ್ಮ ಗೋವಾ ಗಡಿ ತನಕನೂ ಕಾಡುಗಳಿದ್ದಾವೆ ನಮಗೆ. ಆ ಎಲ್ಲ ಕಾಡುಗಳನ್ನ ವನ್ಯಜೀವಿ ಸಂರಕ್ಷಣೆಗಾಗಿ ವನ್ಯಜೀವಿ ಧಾಮಗಳು ಮಾಡಬೇಕು ಅಂತ ನನ್ನ ಆಸೆ. ಈಗೇನೋ ಅದರೊಳಗಡೆ ಮುಕ್ಕಾಲು ಭಾಗ ನನ್ನ ಆಸೆಗೆ ಈಡೇರಿದೆ. ನೀವು ಬನ್ನೇರುಘಟ್ಟದೊಳಗಡೆ ಕಾಡಿನಲ್ಲಿ ನೀವು ಒಳಗೆ ಹೊಕ್ಕಿದ್ರೆ, ನೀವೀಗ ಬಂಡೀಪುರ ನಾಗರಹೊಳೆ ತನಕ ನೀವು ಕಾಡಿನೊಳಗಡೆ ಬರ್ಬೋದು ವನ್ಯಜೀವಿ ಧಾಮಗಳ ಮೂಲಕನೇ. ಅದನ್ನು ಸ್ವಲ್ಪ ನಾವು ಮುಂದುವರಿಸಿಕೊಂಡು ಹೋದರೆ ಅಣಶಿದಾಂಡೇಲಿ ಒಟ್ಟಿಗೂ ಸೇರಿಸ್ಬೋದು. ಅದು ನನ್ನ ಒಂದು ಧ್ಯೇಯ. ಅದಾದರೆ ನಾನು ಭಾಳ ಸಂತೋಷ ಪಡ್ತೀನಿ. ಆದ್ರೂ ಇವತ್ತು ನಾನು ನಿಮ್ಮ ಸ್ಟುಡಿಯೋಯಿಂದ ಆಚೆ ಹೋಗ್ಬೇಕಾದ್ರೆ ಏನೋ ಆಕ್ಸಿಡೆಂಟಲ್ಲಿ ಸತ್ತೋದೆ ಅಂದ್ಕೊಳ್ಳಿ, ಅಥವಾ ನಾಳೆ ನಾನು ರಿಟೈರ್ ಆಗಬೇಕು ಅಂತ ಅಂದ್ಕೊಂಡೆ ಅಂದರೆ ಅಂದ್ಕೊಳ್ಳಿ, ಹಿಂದೆ ತಿರುಗಿ ನೋಡಿದ್ರೆ ನಾನು ಏನು ಕೆಲಸ ಮಾಡಿದ್ದೀನಿ. ನಾನು ಇವತ್ತೊಂದು ಶೂಸ್ ಹಾಕಿರ್ಬೋದು, ಒಂದು ವಾಚ್ ಕಟ್ಟಿರ್ಬೋದು, ನಾನು ಜಮೀನು ತೊಗೊಂಡಿರ್ಬೋದು, ಎಲ್ಲ ವನ್ಯಜೀವಿಗಳಿಗೆ. ಅವುಗಳಿಗೆ ಮೋಸ ಮಾಡಿಲ್ಲ, ಆದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಅಂತ ಒಂದು ಸಾರ್ಥಕತೆ ಇದೆ ನನಗೆ. ಇವತ್ತು ನನ್ನ ಸತ್ತೋದ್ರೂ ನನಗೆ ಭಾಳ ಸಂತೋಷದಿಂದ ಸತ್ತೋಗ್ತೀನಿ. ನಾನು ಸತ್ತರೆ ನಾನು ಏನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಆ ವನ್ಯಜೀವಿಗಳಿಗೆ ನಮ್ಮ ಕೈಲಿಂದ ಆದಷ್ಟು ನಮ್ಮ ಜೀವಿತಾವಧಿಯಲ್ಲಿ ಮಾಡಿದ್ದೀವಿ ಅನ್ನೋ ಅಂತ ಸಂತೋಷ ಇದೆ. ಅದಕ್ಕಿಂತ ದೊಡ್ಡ ಬಹುಮಾನ ಕೊಡುಗೆ ಏನು ಬೇಕಿಲ್ಲ ಮೇಡಮ್. ಡೆಫಿನೆಟ್ಲಿ. ವೀಕ್ಷಕರೇ, ಸಂಜಯ್ ಗುಬ್ಬಿಯವರು ತಮ್ಮ ಇಡೀ ಜೀವನದಲ್ಲಿ ಅರಣ್ಯಕ್ಕೋಸ್ಕರ, ವನ್ಯಜೀವಿಗಳಿಗೋಸ್ಕರ ತಮ್ಮನ್ನು ತಾವು ಮುಡಿಪಾಗಿಟ್ಟು ಮಾಡಿರೋ ಸೇವೆ ಇದೆಯಲ್ಲ, ಅದು ಲಿಸ್ಟ್ ಮಾಡ್ತಾ ಹೋದರೆ ಬಹುಶಃ ನಮಗೆ ಇಡೀ 1 ಗಂಟೆ ಸಾಕಾಗಲ್ಲ ಅಂತ ಅನಿಸುತ್ತೆ. ಮತ್ತು ಅವುಗಳ ಕಥೆಯನ್ನು ಕೇಳಿದ್ರೆ ಇನ್ನೂ ಒಂದು ಇಡೀ ದಿನದ ಎಪಿಸೋಡ್ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ. ಅಷ್ಟು ಇಂಟ್ರೆಸ್ಟಿಂಗ್ ಕಥೆಗಳು ಗುಬ್ಬಿ ಸರ್ ಅವರ ಸ್ಮೃತಿ ಪಟಲದಿಂದ ಆಚೆ ಬರ್ತಾ ಇರುತ್ತೆ. ಆದರೆ ಈಗಾಗಲೇ ಬಹಳಷ್ಟು ಸುದ್ದಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ, ನಿಮ್ಮ ಜೀವನವನ್ನು ಹಂಚ್ಕೊಂಡಿದ್ದೀರಿ, ನಿಮ್ಮ ಜೀವನ ಪ್ರೀತಿ, ಪರಿಸರ ಪ್ರೀತಿನ ಹಂಚ್ಕೊಂಡಿದ್ದೀರಿ. ಇನ್ನೊಂದು ಸಲ ಡೆಫಿನೆಟ್ಲಿ ಮತ್ತೊಂದು ಭಾಗದ ಪಾಡ್ಕಾಸ್ಟನ್ನು ನಾವು ಖಂಡಿತ ಮಾಡೋಣ. ನಿಮ್ಮ ಮತ್ತಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ವೀಕ್ಷಕರಿಗೆ ಶೇರ್ ಆಗಲಿ. ಧನ್ಯವಾದ ಸರ್. ನಮಸ್ಕಾರ. ನಿಮಗೂ ಸುವರ್ಣ ಟಿ ವಿ ಚಾನೆಲ್ ಮತ್ತು ನಿಮ್ಮ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಆದಷ್ಟು ವನ್ಯಜೀವಿ ಸಂರಕ್ಷಣೆಗೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.